All right. Once again, very good evening, everyone. Let others join, ಬೇರೆಯವ್ರು ಜಾಯ್ನ್ ಆಗಲಿ. ಬಟ್ ಇನ್ ಬಿಟ್ವೀನ್ ಇವತ್ತಿನ ಒಂದು ಸೆಷನ್ ಏನಿದೆಯೋ ತುಂಬಾನೇ ಇಂಪಾರ್ಟೆಂಟ್ ಸೆಷನ್ ಆಗುತ್ತೆ. ಬಿಕಾಸ್ ನಾವು ಇನಿಷಿಯಲಿ ಮಾತಾಡ್ಕೊಂಡ್ ಬಂದಿದೀವಿ ನೋಡಿ. ಅಂದ್ರೆ ಭಗವದ್ಗೀತೆಯನ್ನ ಬ್ರಾಡರ್ ಲೆವೆಲ್ ಅಲ್ಲಿ ನೋಡ್ಬೇಕು ಅಂತ ಅಂದ್ರೆ ಮಧುಸೂದನ್ ಸರಸ್ವತಿ ಅವರು ಬರ್ತಾರೆ. ಸೊ ಅವರು ಬರೆದಿರ್ತಕ್ಕಂತ ಒಂದು ಟ್ರಾನ್ಸ್ಲೇಷನ್ ಪ್ರಕಾರ 3 ಭಾಗವನ್ನಾಗಿ ಡಿವೈಡ್ ಮಾಡ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವ್ಯೂ ಅನ್ನ ನೋಡ್ತಾರೆ. ಬಟ್ ಐಡಿಯಲಿಸ್ಟಿಕಲಿ ನಾವು ಏನ್ ಮಾತಾಡಕ್ ಹೋಗ್ತಾ ಇದೀವಿ, ಇಟ್ಸ್ ಬೇಸಿಕಲಿ 3 ಭಾಗವನ್ನಾಗಿ ಡಿವೈಡ್ ಮಾಡ್ತೀವಿ ನಾವು. ಮೊದಲನೇ ಭಾಗ ಸತ್ಯದ ಬಗ್ಗೆ, ಅಂದ್ರೆ ನಮ್ಮ ಒಂದು ಅಸ್ತಿತ್ವದ ಬಗ್ಗೆ ಭಗವಂತ ಮಾತುಕತೆ ಆಡ್ತಾರೆ. ಆತ್ಮದ ಬಗ್ಗೆ ಚರ್ಚೆಗಳಾಗುತ್ತೆ, ಅಥವಾ ಕರ್ಮದ ಬಗ್ಗೆ ಮಾತುಕತೆಗಳಾಗುತ್ತೆ. ಇದೆಲ್ಲ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ. ಅಂಡ್ ಸೆಕೆಂಡ್ ಪೋರ್ಷನ್ ಏನಿದೆಯೋ, ಲಾಸ್ಟ್ ಸೆಷನ್ ನಾವು ಕಂಪ್ಲೀಟ್ ಮಾಡಿದಂಥದ್ದು ಸೆಕೆಂಡ್ ಮೇಜರ್ ಪೋರ್ಷನ್. ಅಂದ್ರೆ ಭಗವಂತನ ನೇಚರ್, ಭಗವಂತನ ಬಗ್ಗೆನೇ ಮಾತುಕತೆ ನಡೆಯುತ್ತೆ. ಸೊ ಭಕ್ತಿ ಯೋಗ, ಈ ಎಲ್ಲ ವಿಚಾರಗಳೇನಿದೆಯೋ ಸೆಕೆಂಡ್ ಪೋರ್ಷನ್ ಅಲ್ಲಿ ಬರ್ತಕ್ಕಂಥದ್ದು. ಅಂಡ್ ನಾವು ವಿ ಆರ್ ಸ್ಲೈಡಿಂಗ್ ಇನ್ ಟು ದ ಥರ್ಡ್ ಪೋರ್ಷನ್. ಸೊ ಮೂರನೆಯ ಭಾಗಕ್ಕೆ ನಾವು ಹೆಜ್ಜೆ ಇಡ್ತಾ ಇದೀವಿ. ಅಂಡ್ ಟ್ರಸ್ಟ್ ಮೀ, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಕ್ರೂಷಿಯಲ್ ಇನ್ಫಾರ್ಮೇಶನ್ಸ್ಗಳು ಇಲ್ಲಿಂದ ನಮಗೆ ಸಿಗಕ್ ಹೋಗ್ತಾ ಇದೆ. ಸೊ ಯಾವುದೇ ಒಂದು ವಿಚಾರ ಇನಿಷಿಯಲಿ ನಾವು ಮಾತಾಡ್ಕೊಂಡು ಬರ್ತಾ ಇದೀವಿ, ಇದನ್ನ ಅಟೆಂಡ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಲ್ರೆಡಿ ಗೊತ್ತಿರಬಹುದು. ವಿ ಡೋಂಟ್ ವಾಂಟ್ ಟು ಕೀಪ್ ಇಟ್ ಆಸ್ ಅ ಥಿಯರಿ. ಆದಷ್ಟು ಅಲ್ಲಿ ಏನು ಭಗವಂತ ನಮ್ಮವರೆಗೂ ತಲುಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದಾರ ನಾಲೆಜ್ ಅನ್ನ, ಅದನ್ನ ಕಾರ್ಯಗತ ರೂಪಕ್ಕೆ ತರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಓವರ್ ಆಲ್ ವಿಚಾರಗಳನ್ನ ಇಲ್ಲಿವರೆಗೂ ಚರ್ಚೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಇಲ್ಲಿಂದ ವಿ ಆರ್ ಸ್ಲೈಡಿಂಗ್ ಇನ್ ಟು ದ ಥರ್ಡ್ ಸೆಕ್ಷನ್ ಆಫ್ ದ ಭಗವದ್ಗೀತಾ. ಬೇಸಿಕಲಿ ಭಗವಂತ ಹಾಗೆ ನಮ್ಮ ಈಗೇನ್ ನಾವು ಅಂತ ಅನ್ಕೊಂಡು ಓಡಾಡ್ತಾ ಇದೀವೋ, ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ನಮ್ದು ಅಂತ ಅನ್ಕೊಂಡು ಏನು ಚರ್ಚೆಗಳನ್ನ ಮಾಡ್ಕೊಂಡು ಓಡಾಡ್ತೀವೋ, ಅದು ಪ್ಲಸ್ ಭಗವಂತನ ಬಗ್ಗೆ ಎರಡರಲ್ಲಿರ್ತಕ್ಕಂತಹ ಒಂದು ರಿಲೇಷನ್ ಅಟ್ ದ ಸೇಮ್ ಟೈಮ್ ಯಾವ ರೀತಿಯಾದಂತಹ ಒಂದು ಕೋಆರ್ಡಿನೇಷನ್ ಮೂಲಕ ಇದಾಗುತ್ತೆ. ನಮ್ಮ ದೈನಂದಿನ ವ್ಯವಹಾರಗಳು ಏನ್ ನಾವು ಇನ್ವಾಲ್ವ್ ಆಗಿರ್ತೀವೋ ಅದ್ರ ಹಿಂದೆ ಇರತಕ್ಕಂತಹ ವಿಚಾರಗಳೇನು, ಯಾವ ರೀತಿಯಾಗಿ ನಾವು ನೋಡ್ಕೊಳ್ತೀವಿ, ಅದ್ರ ಹಿಂದೆ ಇರೋ ಪ್ರತಿಯೊಂದು ವಿಚಾರಗಳೇನಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ. ಅಂಡ್ ಅದ್ವೈತದ ಬಗ್ಗೆ ಮಾತುಕತೆ ಆಗಕ್ಕೆ ಹೋಗುತ್ತೆ ಇಲ್ಲಿಂದ. ದಿಸ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸೆಕ್ಷನ್ ಆಫ್ ದ ಭಗವದ್ಗೀತಾ. ಸೊ ಹಾಗಾಗಿ ಆದಷ್ಟು ಲೈವ್ ಸೆಷನ್ಸ್ ಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಟುಡೇ ಸೆಷನ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ವೀಕೆಂಡ್ ಸಂಡೇ ನಿಮ್ಮ ಟೈಮ್ ಅನ್ನ ಭಗವದ್ಗೀತೆಯನ್ನ ಸ್ಟಡಿ ಮಾಡೋದಕ್ಕೆ ನೀವು ಕೊಡ್ತಾ ಇರೋದಕ್ಕೆ. ಅಂಡ್ ವಿತ್ ಅಸ್ ವಿ ಹ್ಯಾವ್ ವಿನಯ್ ಕುಮಾರ್ ಸರ್, ನಮ್ಗೆ ಈ ಒಂದು ಸೆಕ್ಷನ್ ಅನ್ನ ಗೈಡ್ ಮಾಡ್ಲಿಕ್ಕೆ. ಓವರ್ ಆಲ್ ವಿಚಾರಗಳೇನಿದೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಹಾಗಾಗಿ ಆದಷ್ಟು ಇನ್ ಕೇಸ್ ನೀವೇನಾದ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ಮುಂಚೆ ಆಲ್ರೆಡಿ ಆಗಿರ್ತಕ್ಕಂಥ ಸೆಷನ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಇದನ್ನ ನೋಡಿ. ಸೊ ಐ ಹೋಪ್ ನಿಮ್ಮಲ್ಲಿ ಎಲ್ಲರೂ ನೋಡಿದಿರಾ ಅನ್ನೋ ಒಂದು ಭರವಸೆ ನಮ್ಗಿದೆ. ಸೊ ಹಾಗಾಗಿ ಲೆಟ್ಸ್ ಸ್ಟ್ರೇಟ್ ಆಗಿ ಎಂಡ್ ಟು ದಿಸ್. ಆದಷ್ಟು ಲೈವ್ ಸೆಷನ್ಸ್ ನ ಅಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅಂಡ್ ವಿನಯ್ ಕುಮಾರ್ ಸರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ನಟರಾಜ್ ಅವರೇ. ಸೊ ಇವತ್ತಿನ ದಿನ ನಾವು ಇಲ್ಲಿನ ತನಕ 12 ಅಧ್ಯಾಯಗಳನ್ನ ನೋಡಿದ್ದಾಗಿದೆ. ಇವತ್ತಿನಿಂದ ಮುಂದಿನ ಅಧ್ಯಾಯಗಳನ್ನ ನೋಡ್ತಾ ಹೋಗೋಣ. ಈಗಾಗಲೇ ನಟರಾಜ್ ಅವರು ಹೇಳಿದ ರೀತಿಯಲ್ಲಿ ಈ ಕೊನೆಯ 6 ಅಧ್ಯಾಯಗಳೇನಿದೆಯಲ್ಲ, ಅದರಲ್ಲಿ ನಮಗೆ ಹೆಚ್ಚಿನ ಪ್ರಾಕ್ಟಿಕಲ್ ಸೆಷನ್ ಅಥವಾ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗಳನ್ನ ಕೊಟ್ಟು ಭಗವಂತ ಹೇಳಿರ್ತಾನೆ. ಯಾವ ರೀತಿಯಾಗಿ ನಡ್ಕೋಬೇಕಾಗತ್ತೆ, ಯಾವ ರೀತಿಯಾಗಿ ಇರ್ಬೇಕು, ಯಾವ ರೀತಿಯಾಗಿ ಇದ್ರೆ ಹೇಗೆ, ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಾಗುತ್ತೆ, ಇವೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೊ ಅದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಾವು ಈ ಒಂದು ಚಿತ್ರವನ್ನ ಇದಕ್ಕೆ ಮುಂಚಿನ ಸೆಷನ್ಗಳಲ್ಲಿ ನೋಡಿದ್ವಿ. ಯಾರಿಗಾದ್ರೂ ಗುರ್ತಿದ್ಯಾ ಇದ್ರ ಬಗ್ಗೆ? ಯಾರಾದ್ರೂ ಕ್ವಿಕ್ ಆಗಿ ಹೇಳ್ಬೋದಾ ಯಾವ್ದರ ವಿಷಯವಾಗಿ ಮಾತಾಡ್ಕೊಳ್ಬೇಕಾದ್ರೆ ನಾವು ಇದನ್ನ ನೋಡಿದ್ವಿ ಅಂತ? ಈ ಆನೆ ಮತ್ತು ಮಾವುತನ ಬಗ್ಗೆ ಏನ್ ಮಾತಾಡ್ಕೊಂಡಿದ್ವಲ್ಲ, ಇದನ್ನ 2 ರೀತಿಯಾಗಿ ಇಂಟರ್ಪ್ರೇಟ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ದೇಹವನ್ನ ಆನೆ ಅನ್ನೋ ರೀತಿನಲ್ಲಿ ನಾವು ಕನ್ಸಿಡರೇಷನ್ ತಗೋತೀವಿ ಅನ್ನೋದಾದ್ರೆ, ಮಾವುತ ಅನ್ನೋನು ನಮ್ಮ ಮನಸ್ಸನ್ನ ಮಾವುತನ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಈ ಆನೆಯನ್ನ ಹಿಡಿದು ಇಡುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದಕ್ಕೆ ಆ ಟ್ರೈನಿಂಗ್ ಅನ್ನೋದು ಏನ್ ಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದದ್ದಲ್ಲ. ಆದ್ರೂ ಮಾವುತನ ಎಕ್ಸ್ಪರ್ಟೈಸ್ ಅನ್ನೋದು ಏನಿದೆಯಲ್ಲ, ಅದು ಅದರಲ್ಲೇ ಇದೆ. ನೈಪುಣ್ಯತೆ ಏನಿರುತ್ತಲ್ಲ, ಅದು ಆನೆಯನ್ನ ತನಗೆ ಬೇಕಾದಂತಹ ದಿಕ್ಕಿನಲ್ಲಿ ನಡೆಸ್ಕೊಳ್ಳುವಂತಹ ಒಂದು ನೈಪುಣ್ಯ ಇರೋದು ಇದರಲ್ಲಿ. ಸೊ ಹಾಗಾಗಿ ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನೆಗಳಿಗೆ ನಮ್ಮ ದೇಹವನ್ನ ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ಅರಿವಿದ್ದೇ ಇರುತ್ತೆ. ಸೊ ಆ ರೀತಿಯಾಗಿ ನಮ್ಮ ದೇಹವನ್ನ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಒಂದು ಟ್ರೈನ್ ಮಾಡಿ ಆ ದಿಕ್ಕಿನಲ್ಲಿ ಹೋಗೋದು ಒಂದು. 2ನೇ ಸ್ಟೆಪ್ ನೋಡ್ತೀವಿ ಅಂದ್ರೆ, ನಮ್ಮ ಮನಸ್ಸನ್ನು ಕೂಡ ಒಂದು ಹಂತದ ಆನೆ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ದೇಹವನ್ನಾದ್ರೂ ನಾವು ಒಂದು ಹಂತಕ್ಕೆ ಹಿಡಿದಿಡ್ಬೋದು, ಆದ್ರೆ ಮನಸ್ಸಿನ ಆಲೋಚನೆಗಳು ಏನಿದೆಯಲ್ಲ, ಅದಂತೂ ನಾವು ಸುಮ್ಮನೆ ಒಂದ್ ಕಡೆ ಕೂತಿದ್ರು ಕೂಡ ನಮ್ಮ ಆಲೋಚನೆಗಳು ದಿಕ್ಕಾಪಾಲಾಗಿ 108 ದಿಕ್ಕುಗಳಲ್ಲಿ ಓಡ್ತಾ ಇರುತ್ತವೆ. ಸೊ ಅಂತದ್ದನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ರೀತಿಯಲ್ಲಿ ನೋಡಿದಾಗ ನಾವು ಈ ಮೆಡಿಟೇಷನ್ ಮತ್ತೆ ಇದರ ಬಗೆಗಿನ ಏನು ಅಧ್ಯಾಯಗಳನ್ನ ನೋಡಿದ್ವಲ್ಲ,
ಅಲ್ಲಿ ಈ ರೀತಿಯಾದ ಒಂದು ಮೆಡಿಟೇಷನ್ ಇಂತಹ ಒಂದು ಕಾರ್ಯಗಳ ಮೂಲಕ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವ ಕೆಲಸವನ್ನ ಮಾಡಬೇಕು. ಆಗ ಮಾವುತ ಅನ್ನೋದು ಏನಾಗುತ್ತೆ, ನಮ್ಮ ಇಂಟೆಲೆಕ್ಟ್ ಅಥವಾ ನಮ್ಮ ಚೈತನ್ಯ ಏನಂತ ಹೇಳ್ತೀವಲ್ಲ, ಅದು ನಮ್ಮ ಇಂಟೆಲೆಕ್ಟ್, ನಮ್ಮ ವಿಜ್ಞಾನಮಯ ಕೋಶ ಅನ್ನೋದು ಏನಿದೆಯಲ್ಲ, ಅದು ನಮ್ಮ ಮನಸ್ಸನ್ನ ಹಿಡಿದಿಟ್ಟು ಇದೇ ಆದಂತಹ ದಿಕ್ಕಿನಲ್ಲಿ ಅದು ಆಲೋಚನೆಗಳನ್ನ ಮಾಡಬೇಕು ಅನ್ನೋ ರೀತಿನಲ್ಲಿ ಅದನ್ನ ಟ್ರೈನ್ ಮಾಡೋದು ಅಂತ ಏನ್ ಕರಿತೀವಲ್ಲ. ಸೊ ಹಾಗಾಗಿ ಈ ಒಂದು ಚಿತ್ರವನ್ನ ಎರಡು ಬೇರೆ ಬೇರೆ ರೀತಿಗಳಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಹಾಗಾಗಿ ಈಗ ಶಶಿ ಅವರು ಚಾಟ್ ನಲ್ಲಿ ಹೇಳೋ ರೀತಿನಲ್ಲಿ ಆನೆಯನ್ನ ಪಳಗಿಸೋದು ಕಷ್ಟ ಅಲ್ಲ, ಆದ್ರೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಆದ್ರೆ ಮಾವುತ ಒಂದು ಹಂತಕ್ಕೆ ಅದನ್ನ ಟ್ರೈನ್ ಮಾಡಿದ ನಂತರ ಆನೆ ಅವ್ನು ಇಷ್ಟೇ ಸಣ್ಣವನಾಗಿದ್ರು ಕೂಡ ಆನೆ ಅವನು ಹೇಳಿದ ರೀತಿನಲ್ಲಿ ನಡ್ಕೊಳ್ಳುತ್ತೆ. ಅದೇ ರೀತಿನಲ್ಲಿ ನಮ್ಮ ಮನಸ್ಸನ್ನಾಗಲಿ ನಮ್ಮ ದೇಹವನ್ನಾಗಲಿ ನಮಗೆ ಬೇಕಾದಂತಹ ರೀತಿಯಲ್ಲಿ ಬಳಸ್ಕೊಳ್ಳೋದನ್ನ ನಾವು ಕಲಿಬೇಕು ಅನ್ನೋದು ಈ ಒಂದು ಚಿತ್ರದಲ್ಲಿ ನಾವು ಇದಕ್ಕೆ ಮುಂಚೆ ಕಂಡಿದ್ದು. ಸೊ ಇದನ್ನ ಇಲ್ಲಿ ಯಾಕೆ ತರ್ತಾ ಇದ್ದೀನಿ ಅಂದ್ರೆ, ಇದರ ಎಕ್ಸ್ಪ್ಯಾನ್ಷನ್ ಅಥವಾ ಇದನ್ನ ಇನ್ನೂ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋದಾಗತ್ತೆ ಈ ಅಧ್ಯಾಯದಲ್ಲಿ. ಸೊ ಹಾಗಾಗಿ ಈ ಒಂದು ಚಿತ್ರವನ್ನ ಇಲ್ಲಿ ತಂದಿದ್ದಾಯ್ತು. ಈ ಒಂದು ಟಾಪಿಕ್ ಗಳನ್ನು ಕೂಡ ನಾವು ಇದಕ್ಕೆ ಮುಂಚೆ ನೋಡಿದ್ವಿ. ಜೀವದ 5 ಲೇಯರ್ಗಳು ಅಂದ್ರೆ ಪಂಚಕೋಶ ಅಂತ ಏನ್ ಕರಿತೀವಲ್ಲ, ಇವುಗಳನ್ನ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅಂತ ಈ 5 ಕೋಶಗಳ ಬಗ್ಗೆ ಕೂಡ ನಾವು ಮಾತುಕತೆ ಮಾಡ್ಕೊಂಡಿದ್ವಿ ಹಿಂದಿನ ಸೆಷನ್ ಅಲ್ಲಿ. ಎಷ್ಟು ಜನಕ್ಕೆ ಇದರ ಜ್ಞಾಪಕ ಇದೆ? ಓಕೆ, ಗುಡ್. ಅಟ್ಲೀಸ್ಟ್ ಸುಮಾರು ಜನ ಇದನ್ನ ಇನ್ನು ಕುರಿತಿನಲ್ಲಿ ಇಟ್ಕೊಂಡಿದ್ದೀರಿ. ಸೊ ಹಾಗಾಗಿ ಈ ಅನ್ನಮಯ ಕೋಶ ಅನ್ನೋದು ಏನಿದೆಯಲ್ಲ, ಅದು ನಮ್ಮ ದೇಹವನ್ನ ಅನ್ನಮಯ ಕೋಶ ಅಂತ ಕರೆದ್ವಿ. ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಕೋಶಗಳನ್ನ ಒಂದು ಹಂತದ ಸಟಲ್ ಬಾಡಿ ಅಂತ ಏನು ಕರೆದ್ವಲ್ಲ ನಾವು, ಸೂಕ್ಷ್ಮ ಶರೀರ ಅಂತ ಏನ್ ಹೇಳ್ತಿದ್ವಿ, ಅದಕ್ಕೆ ಹೋಲಿಸಿದ್ದಾಯ್ತು. ಆನಂದಮಯ ಕೋಶವನ್ನ ಕಾರಣ ಶರೀರ ಅಥವಾ ಕಾಸಲ್ ಬಾಡಿ ಅಂತ ಏನ್ ಕರಿತೀವಲ್ಲ, ಅದಕ್ಕೆ ಹೋಲಿಸಿ ಹೇಳಿದ್ದಾಗಿತ್ತು ಇದನ್ನ ಮುಂಚಿನ ಸೆಷನ್ಗಳಲ್ಲಿ. ಸೊ ಈ ಈ 2 ಟಾಪಿಕ್ಗಳನ್ನ ನಾನು ಯಾಕೆ ಒಂದ್ ರೀತಿಯಾದ ರಿವಿಷನ್ ಆಗಿ ತಗೊಂಡೆ ಅಂದ್ರೆ, ಇವತ್ತಿನ ಅಧ್ಯಾಯದಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಈ ಒಂದು ಪರ್ಟಿಕ್ಯುಲರ್ ಉದಾಹರಣೆ ಏನಿದೆಯಲ್ಲ, ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಇದರ ಬಗೆಗಿನ ಶ್ಲೋಕಗಳು ಯಮ ನಚಿಕೇತನಿಗೆ ಸಾವಿನ ಬಗ್ಗೆ ಮತ್ತು ಸಾವನ್ನು ಮೀರುವುದರ ಬಗ್ಗೆ ಮತ್ತು ನಮ್ಮ ನಿಜ ಸ್ವರೂಪದ ಬಗ್ಗೆ ಕೊಡುವಂತಹ ಬೋಧನೆ ಏನಿದೆಯಲ್ಲ, ಅದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಅದರಲ್ಲಿ ಈ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ಹೇಳ್ತಾನೆ ಯಮಧರ್ಮರಾಯ. ಸೊ ಹಾಗಾಗಿ ಈ ಒಂದು ಎಕ್ಸಾಂಪಲ್ ಮೂಲಕ ನಾನು ಇವತ್ತಿನ ಸೆಷನ್ನಲ್ಲಿ ನಮ್ಗೆ ಏನ್ ಟಾಪಿಕ್ ಕಲಿಬೇಕು ಅಂತ ಹೋಗ್ತಿದೀವಿ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಈ 2 ಸ್ಲೈಡ್ಗಳು ನಾವೇನ್ ನೋಡಿದ್ವಲ್ಲ, ಪಂಚಕೋಶ ಪ್ರಕ್ರಿಯೆ ಮತ್ತು ಈ ಆನೆ ಮಾವುತನ ಚಿತ್ರ ಏನ್ ನೋಡಿದ್ವಲ್ಲ, ಇವೆರಡರನ್ನು ಅಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡು ಬಳಸ್ಕೊಳ್ಳೋಣ ಅಂತ. ಸೊ ಇಲ್ಲಿ ಇದನ್ನ ನೋಡಿದ ಕೂಡಲೇ ಫಸ್ಟ್ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ, ಏನಿದೆ ಇದು ಅಂದ್ಬಿಟ್ಟು ಅಂತ ಯಾವ್ದರ ಒಂದು ಆಲೋಚನೆ ಬರುತ್ತೆ? ಓಕೆ, ಇಲ್ಲಿ ನಿಮಗೆ ಇದನ್ನ ನೀವು ಯಾವ ರೀತಿ ನೋಡ್ತಾ ಇರ್ಬೋದು ಅಂದ್ರೆ, ಕೃಷ್ಣ ರಥವನ್ನ ಓಡಿಸ್ತಾ ಇರೋದ ಮತ್ತೆ ಹಿಂದೆಗಡೆ ಕೂತಿರೋನು ಅರ್ಜುನ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ಬೋದು. ಆದ್ರೆ ನಾನು ಈಗಾಗ್ಲೇ ಹೇಳ್ದಂಗೆ ಕಠೋಪನಿಷತ್ತಿನಲ್ಲಿ ಇದರ ಒಂದು ವಿಚಾರ ಬರುತ್ತೆ. ಅಂದ್ರೆ ಉಪನಿಷತ್ತುಗಳೆಲ್ಲನೂ ಯುಗಗಳೆಲ್ಲ ಶುರುವಾಗೋದಕ್ಕಿಂತ ಮುಂಚಿನಿಂದ ಇದ್ದವು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟೋ ಶ್ಲೋಕಗಳನ್ನ, ಉಪನಿಷತ್ತುಗಳಲ್ಲಿರುವ ಶ್ಲೋಕಗಳನ್ನ ಆಸ್ ಇಟ್ ಈಸ್ ಹಾಗಾಗೆ ಹೇಳಿರುವಂತ ಎಷ್ಟೋ ಸನ್ನಿವೇಶಗಳು ಇದಾವೆ. ಒಂದು ಅರ್ಥದಲ್ಲಾಗಲಿ ಅಥವಾ ಕೆಲವೊಮ್ಮೆ ಅಲ್ಲಿ ಇಲ್ಲಿ 2-3 ಪದಗಳು ಬದಲಾವಣೆ ಆಗ್ಬೋದು. ಆದ್ರೆ ಮೂಲ ಅರ್ಥ ಏನಿದೆಯೋ ಉಪನಿಷತ್ತುಗಳಲ್ಲಿ, ಅವುಗಳನ್ನ ಹಾಗೆ ಅರ್ಜುನನಿಗೆ ಹೇಳಿರುವಂತಹ ಸನ್ನಿವೇಶಗಳನ್ನ ನಾವು ನೋಡ್ತೀವಿ ಇದರಲ್ಲಿ ಭಗವದ್ಗೀತೆಯಲ್ಲಿ. ಸೊ ನಾನೀಗ ಹೇಳದ ರೀತಿನಲ್ಲಿ ಕಠೋಪನಿಷತ್ತಿನಲ್ಲಿ ಯಮ ಇದರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾನೆ ನಚಿಕೇತನಿಗೆ ಹೇಳಬೇಕಾದ್ರೆ. ಇಲ್ಲಿ ನೀವು ನೋಡಿದ ಹಾಗೆ ಒಂದು ರಥ ಇದೆ, ಒಂದು ಚಾರಿಯಟ್ ಇದೆ. ಇದನ್ನ ನಮ್ಮ ದೇಹಕ್ಕೆ ಹೋಲಿಸಿ ಹೇಳ್ತಾನೆ ಯಮಧರ್ಮರಾಯ. ಸೊ ಹಾಗಾಗಿ ಈ ರಥ ಏನಿದೆಯಲ್ಲ, ಅಂದ್ರೆ ಈ ಮರದಿಂದ ಆದ್ರೆ ಅಥವಾ ಯಾವ್ದು ಒಂದು ಪದಾರ್ಥದಿಂದ ಮಾಡಿರುವಂತಹ ರಥ ಏನಿದೆ, ಈ ಕುದುರೆಗಳು ಅವು ಇವುಗಳನ್ನೆಲ್ಲ ಬಿಟ್ಬಿಡಿ, ಬರೀ ರಥ, ಅದರ ಚಕ್ರ ಮತ್ತು ಅದರ ಬಾಡಿ ಏನಿದೆ ಅದನ್ನ ನಮ್ಮ ದೇಹಕ್ಕೆ ಹೋಲಿಸಿ ಹೇಳ್ತಾನೆ. ಮುಂದೆ ಕಾಣ್ತಾ ಇರುವಂತಹ 5 ಕುದುರೆಗಳು ಏನಿದೆಯಲ್ಲ, ಇವುಗಳನ್ನ ನಮ್ಮ ಸೆನ್ಸಸ್ ಅಂತ ನಾವು ಏನು ಹೇಳ್ತೀವಲ್ಲ, ನಾವು ನೋಡೋದಾಗ್ಲಿ ಕೇಳಿಸ್ಕೊಳ್ಳುವಂತ ನಮ್ಮ ಈ ಗ್ರಹಣ ಶಕ್ತಿಗಳು ಏನಿರುತ್ತಲ್ಲ, ಇವುಗಳಿಗೆ 5 ರೀತಿಯಾದ ಗ್ರಹಣ ಶಕ್ತಿಗಳು ನಮ್ಗೇನಿದೆ, 5 ಸೆನ್ಸಸ್ ಏನಿದಾವಲ್ಲ, ಅವುಗಳಿಗೆ ಹೋಲಿಸ್ತಾನೆ ಪ್ರತಿಯೊಂದು ಕುದುರೆಯನ್ನು ಕೂಡ.
ಮತ್ತು ರಥವ ಆ ಕುದುರೆಗಳನ್ನ ಹಿಡಿದು ಇಟ್ಟುಕೊಂಡಿರುವಂತಹ ಮೂಗುದಾರಗಳ ಏನ್ ಹಾಕಿರ್ತಾರಲ್ಲ ಕುದುರೆಗಳಿಗೆ, ಆ ದಾರವನ್ನ ನಮ್ಮ ಮನಸ್ಸಿಗೆ, ನಮ್ಮ ಮೈಂಡ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಹೋಲಿಸಿ ಹೇಳ್ತಾರೆ. ಮತ್ತು ಈ ಈ ಕುದುರೆಗಳನ್ನ ಹಿಡಿದು ಇಟ್ಕೊಂಡಿರುವಂತಹ ವ್ಯಕ್ತಿ ಯಾರು ರಥವನ್ನ ಓಡಿಸ್ತಾ ಇರುವಂತಹ ವ್ಯಕ್ತಿ ಏನಿದಾರಲ್ಲ, ಅವ್ರನ್ನ ನಮ್ಮ ವಿಜ್ಞಾನಮಯ ಕೋಶ ಅಥವಾ ಇಂಟೆಲೆಕ್ಟ್ ಅಂತ ಏನ್ ಕರಿತೀವ, ಅಥವಾ ನಾನು ಏನೋ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂತ ಆ ನಾನು ಅನ್ನುವಂತಹ ಫೀಲಿಂಗ್ ಏನು ಆ ಒಂದು ಕೋಶ, ನಮ್ಮ ವಿಜ್ಞಾನಮಯ ಕೋಶ ಅಂತ ಏನ್ ಕರೆದಿದ್ವಿ ಇದಕ್ ಮುಂಚೆ, ಇಂಟೆಲೆಕ್ಟ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ. ಇದರ ಹಿಂದೆ ಅಂದ್ರೆ ಈ ರಥ ಒಂದಿದೆ, ಕುದುರೆ ರಥವನ್ನ ಓಡಿಸ್ತಾ ಇರೋನಿದ್ದಾನೆ, ಆದ್ರೆ ರಥದಲ್ಲಿ ಕೂತಿರುವಂತಹವನು ಯಾರಿದಾನಲ್ಲ, ಉದಾಹರಣೆಗೆ ರಾಜ ಅಂತ ಹೇಳ್ಬೋದು, ಅಥವಾ ರಥದಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಇರುವಂತ ಒಬ್ಬ ವ್ಯಕ್ತಿ, ಅವನನ್ನ ನಮಗೆ ನಮಗೆ ಅಂದ್ರೆ ಈ ಒಂದು ಅರ್ಥದಲ್ಲಿ ಆತ್ಮ ಅಂತ ನಾವು 2ನೇ ಅಧ್ಯಾಯದಲ್ಲಿ ಏನಂತ ಕರೆದ್ವಲ್ಲ, ಶುದ್ಧ ಚೈತನ್ಯ ರೂಪವಾಗಿರುವಂತಹ ನಮ್ಮ ಆತ್ಮ ಅಂತ ಏನ್ ಕರೆದ್ವಲ್ಲ, ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಾನೆ. ಇದು ಬಹಳ ಅತ್ಯುತ್ತಮವಾದ ಒಂದು ಉದಾಹರಣೆ. ಯಾಕೆಂದ್ರೆ ಈ ಉದಾಹರಣೆಗಳನ್ನ ಬರೀ ನಮ್ಮ ವೇದಗಳಲ್ಲೇ ಅಲ್ಲ, ಬಹಳಷ್ಟು ಈಗ ಬೇರೆ ಒಂದು ಈಗ ಗ್ರೀಕರಾಗಿರ್ಬಹುದು ಅಥವಾ ಬುದ್ಧಿಸಂ ನಲ್ಲಿ ಸುಮಾರು ಕಡೆಗಳಲ್ಲಿ ಈ ಒಂದು ಎಕ್ಸಾಂಪಲ್ಗಳನ್ನ ಬಳಸ್ಕೊಂಡಿರುವಂತಹ ಒಂದು ಇದನ್ನ ನೋಡ್ತೀವಿ ನಾವು. ಇದು ಯಾಕೆ ಅಷ್ಟು ಚೆನ್ನಾಗಿದೆ ಅಂದ್ರೆ, ಮೊದಲನೆಯದಾಗಿ ರಥ ಅನ್ನೋದು ಗಟ್ಟಿಯಾಗಿ ದಷ್ಟಪುಷ್ಟವಾಗಿ ಇರಬೇಕದು. ಅಂದ್ರೆ ಈಗ ಒಂದು ಚಕ್ರ ಕಿತ್ತೋಗುವಂತ ರೀತಿನಲ್ಲಿ ಇರೋದಾಗ್ಲಿ, ಅಥವಾ ಅದರಿಂದ ಮಾಡಿರುವಂತಹ ಪದಾರ್ಥ ಬಹಳ ವೀಕ್ ಆಗಿತ್ತು ಮಾಡಿತ್ತು ಅಂದ್ರೆ ಏನಾಗುತ್ತೆ, ಅದನ್ನ ಓಡಿಸ್ಲಿಕ್ಕೆ ಆಗೋದೇ ಇಲ್ಲ, ಆ ರೀತಿಯಾಗಿರುತ್ತೆ. ಸೊ ಹಾಗಾಗಿ ಅದರ ಒಂದು ರೀಸನ್ ಏನಿದೆಯಲ್ಲ, ನಮ್ಮ ದೇಹ ಇದನ್ನ ಅಲ್ಲಿಗೆ ನಮ್ಮ ದೇಹಕ್ಕೆ ಹೋಲಿಸ್ತಾ ಇರೋದ್ರಿಂದ, ನಮ್ಮ ದೇಹ ಗಟ್ಟಿಮುಟ್ಟಿಯಾಗಿ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಯಾವುದೇ ಒಂದು ಕೆಲಸಗಳಲ್ಲಾಗ್ಲಿ ನಾವು ಮುಂದುವರಿಲಿಕ್ಕೆ ಆಗೋದಿಲ್ಲ. ಈ ಒಂದು ಎಕ್ಸಾಂಪಲ್ ನಲ್ಲಿ ರಥವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮನುಷ್ಯ ಪ್ರಯಾಣ ಮಾಡ್ಲಿಕ್ಕಾಗಿ ಬಳಸ್ತಾ ಇದ್ದಾನೆ. ಸೊ ಇದೊಂದು ಜರ್ನಿ, ತನ್ನ ಒಂದು ಜರ್ನಿಯಲ್ಲಿ ಒಂದು ರಥವನ್ನ ಬಳಸ್ತಾ ಇರೋ ರೀತಿನಲ್ಲಿ ಹೇಳ್ತಾರೆ. ಅದನ್ನ ಯಾವ ರೀತಿಯಾಗಿ ಹೋಲಿಕೆ ಮಾಡ್ತೀವಿ ಅಂದ್ರೆ, ಪ್ರತಿಯೊಬ್ಬರ ಆಧ್ಯಾತ್ಮಿಕ ಜೀವನ, ನಮ್ಮ ಸ್ಪಿರಿಚುಯಲ್ ಜರ್ನಿ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳುವಂಥದ್ದು. ಸೊ ನಮ್ಮ ಸ್ಪಿರಿಚುಯಲ್ ಜರ್ನಿ ಅನ್ನುವಂಥದ್ದು ಚೆನ್ನಾಗಿರ್ಬೇಕು ಅಂದ್ರೆ ಖಂಡಿತವಾಗಿಯೂ ನಮ್ಮ ದೇಹವನ್ನ ಗಟ್ಟಿಮುಟ್ಟಿಯಾಗಿ ಇಟ್ಕೋಬೇಕು. ಯಾವುದೋ ಒಂದು ನೋವು, ಬಾಧೆಗಳು, ತಲೆನೋವು, ಅದು ಇದು ಏನೋ ಒಂದು ರೀತಿಯಾದ ಸಮಸ್ಯೆಗಳಿತ್ತು ಅಂದ್ರೆ ನಾವು ಈ ರೀತಿಯಾದ ಯಾವುದೇ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಗಮನ ಹರಿಸ್ಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಹೆಚ್ಚಿನ ಆಲೋಚನೆಗಳು ಅದ್ರ ಬಗ್ಗೆನೆ ಬರುವಂತದ್ದು, ಅದ್ರ ಕಡೆನೆ ಹೆಚ್ಚಿಗೆ ಗಮನ ಕೊಡುವಂತದ್ದು, ಈ ರೀತಿಯಾದ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ದೇಹವನ್ನ ಒಂದು ಗಟ್ಟಿಯಾಗಿರುವಂತ ದೃಢವಾಗಿ ಇಟ್ಕೊಳ್ಳಬೇಕಾಗೋದು ಮೊದಲನೇ ಕರ್ತವ್ಯ ಆಗುತ್ತೆ. ಸೊ ಅದು ಇಲ್ಲಿ ಏನಾಗುತ್ತೆ, ಈ ರಥ ಗಟ್ಟಿಯಾಗಿ ಇರುವಂತಹ ಒಂದು ಎಕ್ಸಾಂಪಲ್ಗೆ ಹೇಳೋದು. ನೆಕ್ಸ್ಟ್ ಬರುವಂತದ್ದು 5 ಕುದುರೆಗಳು ಏನಿದೆಯಲ್ಲ, ಇವು ನಮ್ಮ 5 ಪಂಚೇಂದ್ರಿಯಗಳು ಅಂತ ಏನ್ ಹೇಳ್ತೀವಲ್ಲ, ಪ್ರತಿಯೊಂದು ಇಂದ್ರಿಯವನ್ನು ಒಂದೊಂದು ಕುದುರೆಗೆ ಹೋಲಿಕೆ ಮಾಡಿ ಹೇಳಿರುವಂತದ್ದು. ಸೊ ಇವುಗಳು ಏನ್ ಮಾಡುತ್ತವೆ, ನಮಗೆ ಸಾಧಾರಣ ಹೊರಗಿನ ಪ್ರಪಂಚದಲ್ಲಿರುವಂತಹ ವಿಷಯಗಳನ್ನ ನಮಗೆ ತಲುಪಿಸ್ತಾ ಹೋಗುತ್ತವೆ. ಕಣ್ಣು ನೋಟವನ್ನ ಕೊಡ್ತಾ ಹೋಗುತ್ತೆ, ಕಿವಿಗಳಿಂದ ಏನ್ ಸುತ್ತಮುತ್ತ ನಡೀತಾ ಇದೆ ಅವುಗಳನ್ನ ಕೇಳಲಿಕ್ಕಾಗತ್ತೆ. ಸೊ ಹೀಗಾಗಿ ಪ್ರತಿಯೊಂದು ಚರ್ಮದ ಮೂಲಕ, ಸುತ್ತಮುತ್ತಲುಗಳನ್ನ ಸ್ಪರ್ಶದ ಮೂಲಕ ನಾವು ತಿಳಿಲಿಕ್ಕಾಗತ್ತೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯವು ತನ್ನ ಕೆಲಸವನ್ನ ಮಾಡ್ತಾ ಹೊರಗಿನ ಪ್ರಪಂಚದ ವಿಷಯಗಳನ್ನ ನಮ್ ಕಡೆಗೆ ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತಾ ಇರತ್ತೆ. ಇವುಗಳನ್ನ ನಾವು ನಿಗ್ರಹದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ, ಯಾವ ರೀತಿಯಾಗಿ ರಥದಕ್ಕೆ ಕಟ್ಟಿರುವಂತಹ ಕುದುರೆಗಳು ಒಂದೊಂದು ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದ್ರೆ ಆ ರಥವನ್ನ ನಡೆಸ್ಲಿಕ್ಕೆ ಕಷ್ಟ ಆಗತ್ತೋ, ಅದೇ ರೀತಿಯಾಗಿ ಇಲ್ಲಿ ಒಂದೊಂದು ಇಂದ್ರಿಯಗಳು ತನ್ನದೇ ಆದಂತಹ ದಿಕ್ಕಿನಲ್ಲಿ, ನಾನು ಏನೋ ಇದು ಮಾಡ್ತಾ ಇರ್ತೀನಿ, ನಾನು ಇನ್ನೋನೋ ನೋಡ್ತೀನಿ, ಅದ್ರ ಕಡೆ ಗಮನ ಹೋಗುತ್ತೆ, ನಾನು ಇನ್ನೇನೋ ಕೇಳಿಸುತ್ತೆ, ಅದ್ರ ಕಡೆ ಗಮನ ಹೋಗುತ್ತೆ. ಈ ರೀತಿಯಾಗಿ ವಿಷಯಗಳು ಬರ್ತಾ ಹೋದಾಗ ನಮ್ಮ ಈ ಆಧ್ಯಾತ್ಮಿಕ ಜರ್ನಿ ಇದೇನಿರುತ್ತಲ್ಲ ಅಲ್ಲಿ ಮತ್ತೆ ಅಡಕುಗಳು ಉಂಟಾಗ್ತಾ ಹೋಗುತ್ತೆ. ಇದರ ನೆಕ್ಸ್ಟ್ ಲೆವೆಲ್ಗೆ ಅಂತ ಬಂದಾಗ ಮತ್ತೆ ಆ ಮೂಗುದಾರಗಳ ಮೂಲಕ ಅದನ್ನ ಕಂಟ್ರೋಲ್ ಮಾಡೋದು ಏನಿದೆಯಲ್ಲ, ಅದು ನಮ್ಮ ಮನಸ್ಸು, ನಮ್ಮ ಮೈಂಡ್. ಈ ಕುದುರೆಗಳನ್ನ ನಾವು ಹತೋಟಿಗೆ ತಂದ್ಕೊಳ್ಳಿಕ್ಕೆ ನಮಗೆ ಕಾರಣ ಆಗುವಂತದ್ದು ಯಾವುದು, ಆ ಹಗ್ಗದ ಮೂಲಕ ಗಟ್ಟಿಯಾಗಿ ಬಿಗಿ ಹಿಡಿದು ಯಾವ್ದು ದಿಕ್ಕಿನಲ್ಲಿ ನಾವು ಓಡಿಸ್ಬೇಕು ಅನ್ನೋದನ್ನ ನೋಡ್ಕೊಂಡು ಆ ದಿಕ್ಕಿಗೆ ಕರ್ಕೊಂಡು ಹೋಗುವಂಥದ್ದು. ಸೊ ನಾವು ಏನ್ ಮಾಡ್ಬೇಕು, ನಮ್ಮ ಮನಸ್ಸಿನ ಮೂಲಕ ಈ ಇಂದ್ರಿಯಗಳನ್ನ ಒಂದು ಹತೋಟಿನಲ್ಲಿ ಇಟ್ಕೊಂಡು ಈ ರೀತಿಯಾದಂತಹ ಒಂದು ವಿಚಾರಗಳನ್ನೇ ನಾನು ಕೇಳಬೇಕು, ಈ ರೀತಿಯಾದದ್ದನ್ನೇ ನೋಡಬೇಕು, ಈ ರೀತಿಯಾಗಿ ಮನಸ್ಸಿನಲ್ಲಿ ಆಲೋಚನೆಗಳನ್ನ ಬೆಳೆಸ್ಕೋತಾ ಆ ಒಂದು ಅದಕ್ಕೆ ತಕ್ಕ ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನ ಬೆಳೆಸ್ಕೋತಾ ಹೋದ್ವಿ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ದಿಕ್ಕಿನಲ್ಲಿ ನಡಿಲಿಕ್ಕೆ ಆಗತ್ತೆ ನಮ್ಗೆ.
ಸೊ ಈಗ ನನಗೆ ಉದಾಹರಣೆಗೆ ಹಾಡು ಕೇಳಬೇಕು ಅಂತಿತ್ತು ಅಂದ್ರೆ ನಾನು ಯಾವ ಹಾಡು, ಭಕ್ತಿ ಗೀತೆಗಳನ್ನು ಕೇಳಬಹುದು, ಇನ್ಯಾವ್ದಾದ್ರು ಅಂದ್ರೆ ಮನಸ್ಸಿಗೆ ಪ್ರಶಾಂತತೆ ಕೊಡ್ಲಿಕ್ಕೆ ಯಾವ್ದಾದ್ರು ಇಂಪಾಗಿರುವಂತಹ ಹಾಡುಗಳನ್ನು ಕೇಳಬಹುದು, ಅಥವಾ ತೀರಾ ಒಂದು ರಾಕ್ ಬ್ಯಾಂಡ್ ಆ ರೀತಿಯಾದಂತ ಇವುಗಳನ್ನು ಕೂಡ ಕೇಳಬಹುದು. ಅದನ್ನ ಕೇಳಿದಾಗ ನನ್ನ ಮನಸ್ಸಿಗೆ ಯಾವ ರೀತಿಯಾದಂತಹ ಒಂದು ಇದು ಇಂಪ್ಯಾಕ್ಟ್ ಬರುತ್ತೆ ಅನ್ನೋದನ್ನ ನಾವುಗಳು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗ್ಬೋದು. ಇಂಪಾದ ಒಂದು ಗೀತೆಯನ್ನ ಕೇಳ್ತಾ ಹೋದ್ವಿ ಅಂದ್ರೆ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ. ಅದೇ ಒಂದು ರಾಕ್ ಬ್ಯಾಂಡ್ ಅಂತಹ ಒಂದು ಹಾಡುಗಳನ್ನ ಕೇಳ್ತಾ ಇದ್ದಾಗ ಕೇಳಲಿಕ್ಕೆ ಚೆನ್ನಾಗಿರ್ಬೋದು, ಆದ್ರೆ ಮನಸ್ಸು ಒಂದು ರೀತಿಯಾದ ಚಂಚಲತೆಯಿಂದ ಕೂಡಿರುತ್ತೆ. ಒಂದು ದಡ ದಡ ಅನ್ನೋಂತ ಸೌಂಡ್ಗಳನ್ನ ಕೇಳ್ತಾ ಇದ್ದಾಗ ಒಂದು ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದೇ ಇರುವಂತ ಪರಿಸ್ಥಿತಿನಲ್ಲಿ ನಮ್ಮ ಮನಸ್ಸಿರುತ್ತೆ, ನಮ್ಮ ಮೈಂಡ್ ಇರುತ್ತೆ. ಸೊ ಆ ರೀತಿಯಾಗಿ ನಾವು ಏನನ್ನ ಕೇಳ್ತೀವಿ, ಏನನ್ನ ನೋಡ್ತೀವಿ ಅನ್ನೋದನ್ನ ನಮ್ಮ ಮನಸ್ಸಿನ ಮೂಲಕ ಕಂಟ್ರೋಲ್ ಮಾಡ್ತಾ ಹೋದ್ವಿ ಅಂದ್ರೆ ಈ 5 ಕುದುರೆಗಳನ್ನು ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿನಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಇನ್ನೊಂದು ಒಂದು ಸ್ಟೆಪ್ ಹಿಂದಕ್ಕೆ ಹೋದ್ವಿ ಅಂದ್ರೆ ಇವುಗಳನ್ನ ಮೂಗುದಾರದ ಮೂಲಕ ನಡೆಸ್ಲಿಕ್ಕೆ ಆಗತ್ತೆ. ಆದ್ರೆ ನಡೆಸಬೇಕಾದಂತಹವ್ರು ಯಾರು? ಅಲ್ಲಿಗೆ ಬಂದಾಗ ನಮ್ಮ ಇಂಟೆಲೆಕ್ಟ್ ಅಥವಾ ನಮ್ಮ ವಿಜ್ಞಾನಮಯ ಕೋಶ, ನಮ್ಮ ಆಲೋಚನಾ ಶಕ್ತಿ ಏನಿರುತ್ತಲ್ಲ, ಇದು ಸರಿ ಇದು ತಪ್ಪು ಅನ್ನುವಂತಹ ರೀತಿನಲ್ಲಿ ಇದನ್ನ ನಾನು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ತಂದುಕೊಂಡು ನನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿ ನಡ್ಕೋಬೇಕು ಅನ್ನೋದನ್ನ ನನ್ನ ಮನಸ್ಸಿಗೆ ನಾನು ತಂದುಕೊಂಡ್ರೆ ಅದಕ್ಕೆ ಅನುಗುಣವಾಗಿ ನನ್ನ ಇಂದ್ರಿಯಗಳನ್ನ ಅದಕ್ಕೆ ಸರಿಯಾಗಿ ನಡವಳಿಕೆ ಮಾಡ್ಕೋತಾ ಹೋಗಿ ಅವುಗಳಿಂದ ನಾನು ಒಂದು ಕರೆಕ್ಟ್ ಆದ ಒಂದು ದಾರಿನಲ್ಲಿ ನಡೀಲಿಕ್ಕೆ ಆಗುತ್ತೆ. ಯಾವುದೇ ಒಂದು ಆಧ್ಯಾತ್ಮಿಕವಾದ ವಿಷಯವನ್ನ ತಿಳ್ಕೊಳ್ಬೇಕಾದ್ರೆ ಆಗ್ಲಿ, ಮೊದಲನೇದಾಗಿ ನಾನು ಅನ್ಕೋಬೇಕಾಗಿರೋದೇನು, ಓಕೆ ನಾನು ಈ ಒಂದು ಕ್ಲಾಸ್ ಅನ್ನ, ಈಗ ಉದಾಹರಣೆಗೆ ಇದನ್ನೇ ತಗೊಳ್ಳೋಣ, ನಮ್ಮ ಒಂದು ಭಗವದ್ಗೀತೆಯ ಕ್ಲಾಸ್ ಅನ್ನ ಮೊದಲನೇದಾಗಿ ನೀವು ಪ್ರತಿಯೊಬ್ರು ಅನ್ಕೋಬೇಕು, ನಾನು ಈ ಒಂದು ಕ್ಲಾಸ್ ಅನ್ನ, ಈ ಒಂದು ಸೆಷನ್ ಅನ್ನ ಅಟೆಂಡ್ ಮಾಡಬೇಕು ಅಂತ ನೀವು ಅನ್ಕೊಂಡಾಗ ನೆಕ್ಸ್ಟ್ ಏನ್ ಮಾಡುತ್ತೆ, ನಿಮ್ಮ ಮೈಂಡ್ ಆ ಒಂದು ಟೈಮಿಗೆ ಬಂದಾಗ ಓಕೆ ಇಲ್ಲಿ ಹೋಗಿ ನಾನು ಈ ಕಾಲನ್ನ ಜಾಯಿನ್ ಆಗಿ ವಿಷಯಗಳನ್ನ ತಿಳ್ಕೋಬೇಕು ಅನ್ನೋ ರೀತಿನಲ್ಲಿ ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಕಿವಿಗಳಿಗೆ ಅದನ್ನ ಹೇಳಿ, ಕಣ್ಣುಗಳಿಗೆ ಅದನ್ನ ಹೇಳಿ, ನೀವು ಇದನ್ನ ಈಗ ಏನ್ ಮಾತಾಡ್ತಾ ಇದೀವಲ್ಲ ಅದನ್ನ ಕೇಳೋದಾಗ್ಲಿ ನೋಡೋದಾಗ್ಲಿ ಮಾಡೋದಾಗುತ್ತೆ. ಸೊ ಹಾಗಾಗಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನ ನಮ್ಮ ಇಂಟೆಲೆಕ್ಟ್, ನಮ್ಮ ವಿಜ್ಞಾನಮಯ ಕೋಶ ಏನಿದೆಯಲ್ಲ ಅಲ್ಲಿಂದ ಅದು ಇವೆಂಚುಲಿ ಮೊದಲನೇದಾಗಿ ಬರ್ಬೇಕಾಗಿರೋದು ಹೊರಗೆ. ಸೊ ಹಾಗಾಗಿ ಅದು ಈ ರಥವನ್ನ ಓಡಿಸ್ತಾ ಇರೋವಂತವನ್ ಯಾನಿರ್ತಾನಲ್ಲ ಅವನಿಗೆ ಆ ಒಂದು ವಿಷಯ ತಿಳಿದಿರ್ಬೇಕು. ಸೊ ಅವನು ಕರೆಕ್ಟ್ ಆಗಿ ಈ ಮೂಗುದಾರಗಳನ್ನ ಹಿಡಿದು ಕುದುರೆಗಳನ್ನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡೋಗಿ ರಥ ಗಟ್ಟಿಯಾಗಿದ್ದರೆ ಈ ಒಂದು ಜರ್ನಿ ಏನಿದೆಯಲ್ಲ ಅದು ಚೆನ್ನಾಗಿ ನಡೆಯುತ್ತೆ ಅನ್ನುವಂಥದ್ದು ಇಲ್ಲಿ ಉದಾಹರಣೆ. ಈಗ ಇವೆಲ್ಲವೂ ಸರಿನೇ. ಈಗ ನೀವು ಹೋಗಿ ರಥದಲ್ಲಿ ಕೂತ್ಕೊಂಡ್ರಿ, ರಥದಲ್ಲಿ ಕೂತು ರಥವನ್ನ ಓಡಿಸೋವನಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನೇ ನೀವು ಸರಿಯಾಗಿ ತಿಳಿಸ್ಲಿಲ್ಲ ಅಂದ್ರೆ ಏನ್ ಕತೆ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ಈ ಒಂದು ನಮ್ಮ ವಿಜ್ಞಾನಮಯ ಕೋಶಕ್ಕೆ ಈ ಒಂದು ದಾರಿಯಲ್ಲಿ ನಡಿಬೇಕು ಅನ್ನುವಂತಹ ಪ್ರೇರೇಪಣೆಯನ್ನು ಕೊಟ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಮಾಡಿದ ನಂತರ ಮಿಕ್ಕಿದ್ದೆಲ್ಲವೂ ತಾನಾಗೆ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ಹಿಂದೆಗಡೆ ಸೀಟಿನಲ್ಲಿ ಕೂತಿರೋನು ಕೂತಿರ್ತಾನೆ ರಥದಲ್ಲಿ ಅಷ್ಟೇ, ಅದರ ಪಾಡಗದು ಮಿಕ್ಕಿದ್ದೆಲ್ಲವೂ ಸರಿಯಾಗಿತ್ತು ಅಂದ್ರೆ ರಥವನ್ನ ಓಡಿಸೋನಿಗೆ ಇಂತಹ ಕಡೆ ಹೋಗಬೇಕು ಅನ್ನೋದನ್ನ ಹೇಳಿದ್ದು ಅವನು ಮಿಕ್ಕಿದ್ದನ್ನ ನೋಡ್ಕೋತಾ ಹೋಗ್ತಾನೆ. ಹಿಂದೆ ಕೂತಿರೋ ರಾಜನಿಗೆ ಏನು ಫರ್ದರ್ ಗೈಡೆನ್ಸ್ ಕೊಡೋ ನೆಸೆಸಿಟಿ ಇರಲ್ಲ, ಸಾರಥಿ ಮಾಡ್ಕೋತಾ ಹೋಗ್ತಾನೆ ತನ್ನ ಕೆಲಸವನ್ನ ತಾನು. ಸೊ ಕುದುರೆಗಳನ್ನ ತಾನೇ ಕಂಟ್ರೋಲ್ ಮಾಡ್ಕೊಂಡು ರಥವನ್ನ ಅಂದ್ರೆ ಗಟ್ಟಿಯಾಗಿರುವಂತಹ ರಥ ಒಂದು ಇದೆ ಅನ್ನೋದನ್ನ ನಾವು ಈಗಾಗ್ಲೇ ಮಾತಾಡ್ಕೊಂಡಾಗೆ ಈ ರಥ ರಾಜನನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೇಫ್ ಆಗಿ ತಲುಪಿಸ್ಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಆ ಜರ್ನಿ ಕಂಪ್ಲೀಟ್ ಆಗುತ್ತೆ. ಇಲ್ಲೂ ಕೂಡ ನಾವು ಅದನ್ನ ಈಕ್ವಿವೆಲೆಂಟ್ ಆಗಿ ನೋಡ್ತಾ ಹೋಗ್ತೀವಿ ಅಂದ್ರೆ ನಮ್ಮ ವಿಜ್ಞಾನಮಯ ಕೋಶವಕ್ಕೆ ನಾವು ಸರಿಯಾಗಿ ಒಂದು ತಿಳುವಳಿಕೆಗಳನ್ನ ಕೊಟ್ಟು ನಾವು ಈ ರೀತಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂತಹ ಒಂದು ಪ್ರೇರೇಪಣೆಯನ್ನ ಕೊಟ್ಟುಕೊಂಡು ಬಿಟ್ವಿ ಅಂದ್ರೆ ಮಿಕ್ಕಿದ್ದೆಲ್ಲವನ್ನೂ ತಾನಾಗಿ ಆಗಬೇಕಾದಂತಹ ಕೆಲಸಗಳು. ಯಾಕೆಂದ್ರೆ ದೇಹವನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕಾದದ್ದು ಮನಸ್ಸಿನ ಒಂದು ಕರ್ತವ್ಯ. ಮನಸ್ಸಿನ ಸರಿಯಾದ ದಾರಿನಲ್ಲಿ ನಡೆಸ್ಕೊಳ್ಬೇಕಾಗಿರೋದು ಇಂಟೆಲೆಕ್ಟ್ ಅಥವಾ ನಮ್ಮ ವಿಜ್ಞಾನಮಯ ಕೋಶದ ಕರ್ತವ್ಯ. ಸೊ ಅವುಗಳಾಗಿ ಅವುಗಳ ಕೆಲಸಗಳನ್ನ ಮಾಡ್ತಾ ಹೋಗುತ್ತವೆ. ಸೊ ಇಲ್ಲಿ ಓವರ್ ಆಲ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಯಾವ ರೀತಿಯಾಗಿ ಒಂದು ರಥ ಅಥವಾ ಕುದುರೆ ಅಥವಾ ಅದಕ್ಕೆ ಕಟ್ಟಿರುವಂತಹ ಹಗ್ಗವಾಗಲಿ ಅಥವಾ ಸಾರಥಿಯ ಒಂದು ಎಡವಟ್ಟಿನಿಂದ ಆದ್ರೂ ಆಗ್ಲಿ ಓವರ್ ಆಲ್ ಜರ್ನಿ ಯಾವ ರೀತಿಯಾಗಿ ಸರಿ ಹೋಗೋದಿಲ್ವೋ ಅದೇ ರೀತಿಯಾಗಿ ನಾವು ನಮ್ಮ ದೇಹವನ್ನ, ಇಂದ್ರಿಯಗಳನ್ನ ಮತ್ತು ಮನಸ್ಸನ್ನ
ಮತ್ತೆ ಈ ವಿಜ್ಞಾನಮಯ ಕೋಶ ಅಂತ ಏನ್ ಕರಿತೀವಿ, ಇಂಟೆಲೆಕ್ಟ್, ಇವುಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳದೆ ಹೋಗಿದ್ವಿ ಅಂದ್ರೆ, ನಮ್ಮ ಮೈಂಡ್ ಅನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ ಆಗಲಿಲ್ಲ ಅಂದ್ರೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಜೀವನ ಅನ್ನೋದೇನಿದೆಯಲ್ಲ ಅದು ಸರಿಯಾದ ದಾರಿಯಲ್ಲಿ ಹೋಗೋದು ಬಹಳ ಕಷ್ಟವಾಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ತಪ್ಪು ದಾರಿನಲ್ಲಿ ನಡೀತಾ ಹೋದ್ವಿ ಅಂದ್ರೆ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮನಸ್ಸನ್ನ ನಾವು ಕುದುರೆಗಳಿಗೆ ಕಟ್ಟಿರುವ ಹಗ್ಗಕ್ಕೆ ಕಂಪೇರ್ ಮಾಡ್ತಾ ಹೋದ್ವಿ, ಅದು ಲೂಸ್ ಆಗಿತ್ತು ಅನ್ಕೊಳ್ಳಿ. ಈಗ ಇಂಟೆಲೆಕ್ಟ್ ಅಥವಾ ಸಾರಥಿ ಏನಿದಾನಲ್ಲ ಅವನಿಗೆ ತಿಳಿದಿದೆ ಎಲ್ಲಿಗೆ ತರ್ಕೊಂಡು ಹೋಗ್ಬೇಕು ಅನ್ಬಿಟ್ಟು ಅಂತ. ಆದರೆ ಒಂದು ಹಗ್ಗ ಗಟ್ಟಿಯಾಗಿ ಇಲ್ಲ ಅಂದ್ರೆ ತಾನು ಏನೇ ಪ್ರಯತ್ನ ಮಾಡ್ತಿದ್ರು ಕೂಡ ಕುದುರೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗೋಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನನಗೆ ಆಧ್ಯಾತ್ಮಿಕವಾದ ಜೀವನದ ಕಡೆಗೆ ಹೋಗಬೇಕು ಅನ್ನೋದು ನನಗಿದ್ರೂ ಕೂಡ ಮನಸ್ಸಿನಲ್ಲಿ ನಾನು ಸರಿಯಾದ ಆಲೋಚನೆಗಳನ್ನ ಕಲ್ಪಿಸ್ಕೊಳ್ಳದೆ, ಚಿತ್ತಶುದ್ಧಿ ಅಂತ ಏನು ಹೇಳ್ಕೊಂಡಿದ್ವಿ ಇದಕ್ಕೆ ಮುಂಚಿನ ಸೆಷನ್ಗಳಲ್ಲಿ, ಅವುಗಳನ್ನೆಲ್ಲ ತಂದ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸು ದಿಕ್ಕಾಪಾಲಾಗಿ ಹೋಗ್ತಾ ಇರುತ್ತೆ. ಸೊ ಅಂತಹ ಸಮಯದಲ್ಲಿ ನಮ್ಮ ಇಂದ್ರಿಯಗಳು ಸರಿಯಾಗಿ ಕೇಳ್ತಾ ಇದ್ರು. ಈಗ ನೀವು ಯಾವ್ದೋ ಒಂದು ಪ್ರವಚನವನ್ನು ಕೇಳ್ತಾ ಕೂತಿದ್ರು ಕೂಡ ಅದ್ ನಿಮ್ ಯಾವ ತಲೆಗೂ ಹೋಗಿರೋದಿಲ್ಲ. ಅಥವಾ ಯಾವ್ದೋ ಒಂದು ದೇವಸ್ಥಾನದಕ್ಕೆ ಹೋದಾಗ ಇನ್ನೇನೋ ದೇವ್ರ ವಿಗ್ರಹ ನೋಡ್ತಾ ಕೂತಿರ್ತೀರಿ, ಆದ್ರೆ ಆ ಭಕ್ತಿ ಭಾವ ಅನ್ನೋದೇ ಬರ್ತಾ ಇರಲ್ಲ. ಆ ರೀತಿಯಾದ ಸಮಸ್ಯೆಗಳು ಉಂಟಾಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆ ಮನಸ್ಸನ್ನ ದೃಢವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಹೋಲಿಸೋದೇನಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನಾನೀಗ ಮನಸ್ಸಿನ ಮೂಲಕ ಓಕೆ ನಾನು ಮಾಡ್ಬೇಕು, ಈ ರೀತಿಯಾದ ಆಧ್ಯಾತ್ಮಿಕವಾದ ಒಂದು ವಿಷಯದ ಕಡೆಗೆ ಗಮನ ಹರಿಸ್ಬೇಕು ಅಂತ ಅನ್ಕೋತಾ ಇರ್ತೀನಿ. ಆದ್ರೆ ಕಣ್ಣು ಇನ್ನೇನೋ ನೋಡ್ತಾ ಇರುತ್ತೆ, ಕಿವಿ ಇನ್ನೇನೋ ಕೇಳ್ತಾ ಇರುತ್ತೆ, ಅವುಗಳ ಕಡೆದೆಲ್ಲ ಇನ್ಫಾರ್ಮೇಶನ್ ಬರ್ತಾ ಹೋದ್ರೆ ಈ ಕುದುರೆಗಳು ಒಂದೊಂದು ದಿಕ್ಕಿನಲ್ಲಿ ಓಡಿದ ರೀತಿನಲ್ಲಿ ಆಗುತ್ತೆ. ಇದೆಲ್ಲವನ್ನು ಬಿಟ್ಟು ದೇಹಕ್ಕೆ ಸಮಸ್ಯೆ ಬಂತು ಅಂದ್ರೆ ರಥವೇ ಸರಿ ಇಲ್ಲದೆ ಇರೋ ರೀತಿನಲ್ಲಿ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲವನ್ನು ಸರಿಯಾಗಿ ಇಟ್ಕೊಂಡಾಗ ಮಾತ್ರ ಯಾವ ರೀತಿಯಲ್ಲಿ ರಾಜ ಒಂದು ಕಡೆಯಿಂದ ಒಂದೊಂದು ಕಡೆಗೆ ಹೋಗ್ಲಿಕ್ಕೆ ಆಗುತ್ತೋ, ಅದೇ ರೀತಿಯಲ್ಲಿ ನಮ್ಮ ದೇಹವನ್ನ, ಮನಸ್ಸನ್ನ ಮತ್ತೆ ನಮ್ಮ ಇಂದ್ರಿಯಗಳನ್ನ, ನಮ್ಮ ಇಂಟೆಲೆಕ್ಟ್ ಅಥವಾ ವಿಜ್ಞಾನಮಯ ಕೋಶ ಅಂತ ಏನ್ ಕರಿತೀವಿ, ಇವುಗಳೆಲ್ಲ ಸರಿಯಾದ ದಾರಿಯಲ್ಲಿ ಇದ್ದರೆ ಮಾತ್ರನೇ ನಮ್ಮ ಒಂದು ಈ ಆಧ್ಯಾತ್ಮಿಕವಾದ ಜರ್ನಿ ಏನಿದೆಯಲ್ಲ ಅದು ಸರಿಯಾದ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ಇಷ್ಟು ಡೀಟೇಲ್ಡ್ ಆಗಿ ಯಮ ನಚಿಕೇತನಿಗೆ ಹೇಳಿದಾನೆ ಕಠೋಪನಿಷತ್ತಿನಲ್ಲಿ. ಎಷ್ಟು ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ನಿಮ್ಗೆ? ಯಾವ ರೀತಿಯಾಗಿ ಈ ರಥದ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ನಮ್ಮ ದೇಹಕ್ಕೆ ಕಂಪೇರ್ ಮಾಡಿ ಹೇಳಿರುವಂತದ್ದು ಎಷ್ಟು ಜನಕ್ಕೆ ಕ್ಲಿಯರ್ ಆಯ್ತು ಈ ಪಾಯಿಂಟ್? ಓಕೆ, ಇದು ಕ್ಲಿಯರ್ ಇದೆ ಅಂದ್ರೆ ನಾವು ಮುಂದಿನ ಟಾಪಿಕ್ ಗೆ ಹೋಗೋಣ. ಈ ಒಂದು ಸ್ಲೈಡ್ ಅನ್ನು ಕೂಡ ನೋಡಿ, ಇದಕ್ ಮುಂಚೆನ ಸೆಷನ್ ನಲ್ಲಿ ನಟರಾಜ್ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಇಲ್ಲಿ ನಾವು ನೋಡ್ತಾ ಇರುವಂತಹ 3 ಚಿತ್ರಗಳೇನಿದೆಯಲ್ಲ, ಮೊದಲನೆಯದು ನಮ್ಮ ಮನಸ್ಸು ಅಥವಾ ಇಲ್ಲಿ ಬ್ರೈನಿನ ಚಿತ್ರವನ್ನು ಏನ್ ಹಾಕಿದವಲ್ಲ ಅದು ಮನಸ್ಸನ್ನ ಡಿನೋಟ್ ಮಾಡುತ್ತೆ. ಮಧ್ಯದ್ದು ನಮ್ಮ ದೇಹ. ಮೂರನೇದು ಏನಿಲ್ಲ ಅದು ಹೊರಗಿನ ಪ್ರಪಂಚ, ನಾವೇನ್ ನೋಡ್ತಾ ಇದೀವಿ ಅದು. ಈ ದೇಹ ಮತ್ತು ಮನಸ್ಸು ನಾನಲ್ಲ ಅಂತ ನಾವ್ ಅನ್ಕೊಂಡಾಗ ಹೊರಗಿನ ಒಂದು ಲೋಕ ಮತ್ತು ದೇಹ ಮನಸ್ಸು ನಾನು ಅಲ್ಲ ಅನ್ನುವಂತಹ ಒಂದು ಆಲೋಚನೆಯನ್ನ ನಾವು ಬೆಳೆಸ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋದ್ವಿ ಅಂದ್ರೆ ಹೊರಗಿನ ಪ್ರಪಂಚ ನಾನಲ್ಲ ಅನ್ನೋದು ಮೊದಲನೇ ಸ್ಟೆಪ್. 2ನೇ ಸ್ಟೆಪ್ ದೇಹ ನಾನಲ್ಲ ಅನ್ನೋಂಥದ್ದು. 3ನೇ ಸ್ಟೆಪ್ ಮನಸ್ಸು ನಾನಲ್ಲ ಅನ್ನೋಂಥದ್ದು. ಸೊ ಈ 3 ಸ್ಟೆಪ್ಗಳ ಬಗ್ಗೆ ನಾವ್ ಏನ್ ಮಾತಾಡ್ಕೊಂಡ್ವಲ್ಲ, ನಾವು 2ನೇ ಅಧ್ಯಾಯದಲ್ಲೇನೆ ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ. ದೃಗ್ದೃಶ್ಯ ವಿವೇಕ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಮಾತನಾಡ್ಕೊಂಡಾಗ ಮೊದಲನೇದಾಗಿ ಕಣ್ಣುಗಳ ಮೂಲಕ ನಾನು ಹೊರಗಿನ ಪ್ರಪಂಚವನ್ನ ನೋಡ್ತೇನೆ. ಕಣ್ಣುಗಳಿಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ನನ್ನ ಮನಸ್ಸಿನ ಮೂಲಕ ಅದು ನನಗೆ ತಿಳಿಯುತ್ತೆ. ಮತ್ತು ಮನಸ್ಸಿನಲ್ಲಿ ಕೋಪ ಅಥವಾ ಯಾವುದೇ ರೀತಿಯಾದ ಎಮೋಷನ್, ಯಾವುದೇ ರೀತಿಯಾದಂತ ಒಂದು ಇದು ಬಂದಾಗ ಅದು ನನಗೆ ಬರ್ತಿದೆ ಅನ್ನುವಂಥದ್ದು ಕೂಡ ಯಾರಿಗೋ ಒಬ್ಬರಿಗೆ ತಿಳಿಯುತ್ತಲ್ಲ, ಅದು ಯಾರು? ಅದನ್ನ ನಾವು ಡೀಟೇಲ್ಡ್ ಆಗಿ ತಿಳ್ಕೊತಾ ಹೋಗಿ ಈ ಪಂಚಕೋಶ ಪ್ರಕ್ರಿಯೆ ಇವುಗಳ ಮೂಲಕವೆಲ್ಲ ನೋಡ್ಕೊಂಡು ಕಡೆಗೂ ನಾನು ಶುದ್ಧ ಚೈತನ್ಯ ಆತ್ಮ ಅನ್ನುವಂತ ರೀತಿನಲ್ಲಿ ಮಾತಾಡ್ಕೊಂಡಿದ್ವಿ, ಹೌದಲ್ಲ? ಎಷ್ಟು ಜನಕ್ಕೆ ಈ ಎಲ್ಲಾ ಟಾಪಿಕ್ಗಳ ಜ್ಞಾಪಕ ಬರ್ತಿದೆ? 2ನೇ ಅಧ್ಯಾಯದಲ್ಲಿ ನಾವು ಮಾತಾಡ್ಕೊಂಡಿದ್ದು, ಈ ಹಿಂದಿನ ಸೆಷನ್ ನಲ್ಲಿ ನಟರಾಜ್ ಅವ್ರು ಹೇಳಿದ್ದು, ಈ ಟಾಪಿಕ್ ಗಳೆಲ್ಲ ಕ್ಲಿಯರ್ ಆಗಿದೆ ಅಲ್ಲವಾ? ಓಕೆ, ಸೊ ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕಾಗಿರೋದು ಏನಂದ್ರೆ, ಈ ಹೊರಗಿನ ಪ್ರಪಂಚವನ್ನ ನಾವು ಈ ಪಂಚೇಂದ್ರಿಯಗಳ ಮೂಲಕ ತಿಳ್ಕೊತೀವಿ. ಅಂದ್ರೆ ನಮ್ಮ ದೇಹದಲ್ಲಿರುವಂತ ಪಂಚೇಂದ್ರಿಯಗಳ ಮೂಲಕ ತಿಳ್ಕೊತೀವಿ. ಈ ಇಂದ್ರಿಯಗಳ ಮೂಲಕ ತಿಳ್ಕೊಂಡಿದ್ದು ನಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ನಮ್ಮದೇ ಆದಂತ ಒಂದು ಪರ್ಸೆಪ್ಷನ್ ಗಳನ್ನ ಏನ್ ಬೆಳೆಸ್ಕೊಂಡಿರ್ತೀವಲ್ಲ ನಾವು ಸಣ್ಣವರಿದ್ದಾಗಿನಿಂದ, ಇದು ಈ ರೀತಿ ಅನ್ನುವಂತಹದ್ದು. ಆ ರೀತಿಯಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ವಿಷಯವನ್ನ ನೋಡಿದಾಗ ಓಕೆ ಇದು ಈ ರೀತಿಯಾದದ್ದು ಅನ್ನುವಂತಹದ್ದು ಒಂದು ನಮ್ಗೆ ಒಂದು ಜ್ಞಾನ ಏನ್ ಬರುತ್ತಲ್ಲ, ಅದು ಆ ಮನಸ್ಸಿಗೆ ತಾನು ಮುಂಚಿನಿಂದ ಬಂದಿರುವಂತದ್ದು, ನಾವು ಸಣ್ಣವರಿದ್ದಾಗಿನಿಂದ ನಾವು ಬೆಳೆಸ್ಕೊಂಡಂತಹ ಒಂದು ವಿಷಯಗಳು.
ಸೊ ಇದಿಷ್ಟರಲ್ಲೂ ಕೂಡ ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಬದಲಾವಣೆ ಆಗ್ತಾ ಇರುತ್ತೆ. ನಾವು ನೋಡುವಂತಹ ವಿಧಾನವಾಗ್ಲಿ ಅಥವಾ ನಾವು ನೋಡುವಂತಹ ಪದಾರ್ಥಗಳಾಗ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಇವುಗಳ ಮೂಲಕ ನಾವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಂಡು ವಿಷಯಗಳನ್ನ ತಿಳ್ಕೊಳ್ಳುವಂತಹ ರೀತಿ ಕೂಡ ಬದಲಾವಣೆ ಆಗ್ತಿರುತ್ತೆ. ಈಗ ಯಾವ್ದೋ ಒಂದು ವಿಷಯವನ್ನ ನಾವು ಸಣ್ಣವರಾಗಿದ್ದಾಗ್ಲೋ ಅಥವಾ ಒಂದು 5-10 ವರ್ಷದ ಹಿಂದೆ ನೋಡಿದಾಗ ಯಾವ ರೀತಿ ಅರ್ಥ ಮಾಡ್ಕೊತಿದ್ವೋ ಇವತ್ತಿನ ದಿನ ಅದು ಬದಲಾವಣೆ ಆಗಿರುವಂತಹ ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಸ್ಟೆಪ್ ನಲ್ಲೂ ಈ ಬದಲಾವಣೆಗಳನ್ನೋದು ಆಗ್ತಾನೆ ಇರುತ್ತೆ. ನಾವು ಸುತ್ತಮುತ್ತಲು ನೋಡುವಂತಹ ಪ್ರಪಂಚ ಹೇಗೆ ಬದಲಾವಣೆ ಆಗ್ತಿರುತ್ತೋ ಅದೇ ರೀತಿ ನಮ್ಮ ದೇಹ ಯಾವ ರೀತಿ ಬದಲಾವಣೆ ಆಗ್ತಿರುತ್ತೋ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಕೂಡ ಬದಲಾಗ್ತಾ ಹೋಗಿರುತ್ತೆ. ಸೊ ಈ ಮೂರರಲ್ಲಿ ನಾವು ಎಲ್ಲಿದ್ದೀವಿ ಅಥವಾ ನೀವು ಎಲ್ಲಿದ್ದೀರಾ ಅಂತ ನಿಮ್ಗೆ ಅನ್ಸುತ್ತೆ? ಓಕೆ, ಸೊ ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಇರೋದು ನಾವಲ್ಲ ಅನ್ನೋದು ಯಾವ ರೀತಿಯಲ್ಲಿ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ದೃಗ್ದೃಶ್ಯ ವಿವೇಕದ ಪ್ರಕಾರ ನೋಡ್ತಾ ಹೋದಾಗ ನನಗೆ ಅರಿವು ಆಗ್ತಾ ಇದೆ, ನಾನು ಬದಲಾವಣೆ ಆಗ್ತಿಲ್ಲ ಅಂತ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮಲ್ಲಿ ನೀವು ಬದಲಾವಣೆ ಆಗ್ತಿಲ್ಲ, ಆದ್ರೆ ನಿಮ್ಮ ಸುತ್ತಲಿನ ಪ್ರಪಂಚ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ. ನೀವು ಬದಲಾವಣೆ ಆಗ್ಬಿಟ್ಟು ಈಗ ಉದಾಹರಣೆಗೆ ನನ್ನನ್ನೇ ನಾನು ಹೇಳ್ಬೇಕಂದ್ರೆ, ನಾನು ಇವತ್ತು ವಿನಯ್ ಆಗಿದ್ದೆ, ನಾಳೆ ಇನ್ನೇನೋ ಆಗ್ತೀನಿ, ಮೊನ್ನೆ ಇನ್ನೇನೋ ಆಗಿದ್ದೆ ಅನ್ನೋ ರೀತಿನಲ್ಲಿ ಇಲ್ವಲ್ಲ. ಮುಂಚಿನಿಂದಲೂ ನನ್ನ ಒಂದು ಅಸ್ತಿತ್ವದ ಒಂದು ಇದೇನಿದೆ ಅದು ಸದ್ಯದ ಪರಿಸ್ಥಿತಿಯಲ್ಲಿ ಈ ದೇಹಕ್ಕೆ ಅದು ಲಿಂಕ್ ಆಗಿರೋದ್ರಿಂದ ನನ್ನ ಒಂದು ಐಡೆಂಟಿಟಿ ಅನ್ನೋದನ್ನ ತಂದುಕೊಂಡಿದ್ದಾಗಿದೆ. ಈ ದೇಹದ ಮೂಲಕ, ಈ ಮನಸ್ಸಿನ ಮೂಲಕ ನಾನು ನೋಡ್ತಾ ಹೋದೆ ಅಂದ್ರೆ ನಾನು ಬದಲಾವಣೆ ಆಗ್ತಿಲ್ಲ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಿದೆ. ನಾನು ಬದಲಾವಣೆ ಆಗ್ತಿಲ್ಲ ಅನ್ನೋದು ನನಗೆ ತಿಳಿದಿರುತ್ತೆ. ಆದ್ರೆ ಮನಸ್ಸಿಗೆ ಬರುವಂತ ಆಲೋಚನೆಗಳು, ದೇಹದ ಪರಿಸ್ಥಿತಿಗಳು ಮತ್ತು ಸುತ್ತಮುತ್ತಲಿನ ಪ್ರಪಂಚ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದ್ದಾಗ, ಬದಲಾವಣೆ ಆಗ್ತಾ ಇಲ್ದೇ ಇರುವಂತಹದ್ದು ಯಾವುದಿದೆ ಅದು ನಾನು ಅನ್ನೋದನ್ನ ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಈಗ ಇಲ್ಲಿ ನೀವು ನೋಡಿದ್ರಿ ಅಂದ್ರೆ ಇಲ್ಲಿ ಮನಸ್ಸು ಮತ್ತು ದೇಹ ಮತ್ತು ಸುತ್ತಲಿನ ಪ್ರಪಂಚ ಏನಿದೆಯಲ್ಲ ಇವು 3 ಬದಲಾವಣೆ ಆಗ್ತಿದ್ದಾವೆ. ಸೊ ಹಾಗಾಗಿ ಈ ಬದಲಾವಣೆ ಆಗ್ತಾ ಇರುವಂತಹದ್ದು ಯಾವುದಿದೆಯೋ ಇದು ನಾನು ಅಲ್ಲ. ಈ ಬದಲಾವಣೆ ಆಗ್ತಾ ಇರುವಂತಹದ್ದನ್ನೆಲ್ಲವನ್ನೂ ಸೇರಿಸಿ ಕ್ಷೇತ್ರ ಅಂತ ಕರೆದ್ರು. ಇವುಗಳ ಬಗ್ಗೆ ನಡೀತಾ ಇರುವಂತಹ ಯಾವುದೇ ಆಗ್ಲಿ, ಅಂದ್ರೆ ನಮ್ಮ ಈಗ ಮನಸ್ಸಿಗೆ ಬರುವಂತಹ ಆಲೋಚನೆಗಳು, ದೇಹಕ್ಕೆ ಆಗ್ತಾ ಇರುವಂತಹ ಒಂದು ಬದಲಾವಣೆಗಳು ಮತ್ತು ಸುತ್ತಲೂ ಪ್ರಪಂಚದಲ್ಲಿ ನಡೀತಾ ಇರುವಂತಹ ವಿಷಯಗಳು, ಇವೆಲ್ಲವೂ ಯಾರಿಗೆ ತಿಳಿತಾ ಇದೆಯೋ ಅದನ್ನ ಕ್ಷೇತ್ರಜ್ಞ ಅಂತ ಕರೆದು. ಸೊ ಈಗ ನಾವು ಆಲ್ರೆಡಿ ಮಾತಾಡ್ಕೊಂಡಂಗೆ ಸುತ್ತಲಿನ ಪ್ರಪಂಚ ನಾನಲ್ಲ ಅನ್ನೋದು ಕ್ಲಿಯರ್ ಆಯ್ತು. ದೇಹ ನಾನಲ್ಲ, ಯಾಕೆ ಅಂದ್ರೆ ದೇಹ ಬದಲಾವಣೆ ಆಗ್ತಾ ಇದೆ, ದಿನೇ ದಿನೇ ಬದಲಾವಣೆ ಆಗ್ತಿದೆ, ಆದ್ರೆ ನಾನು ಹಾಗೆ ಇದ್ದೀನಿ. ಸೊ ಹಾಗಾಗಿ ದೇಹ ನಾನಲ್ಲ ಅಂತ ಆಯ್ತು. ಮನಸ್ಸಿಗೆ ಚೇಂಜಸ್ ಬರ್ತಾ ಹೋಗುತ್ತೆ. ನಮ್ಮ ಆಲೋಚನೆಗಳು ಹಿಂದಿದ್ದಂತೆ ಹಿಂದಿನ ದಿನ ಇರೋದಿಲ್ಲ ಮತ್ತು ಮುಂದಿನ ದಿನ ಇರೋದಿಲ್ಲ, ಅಥವಾ ಒಂದು 10 ವರ್ಷದ ಒಂದು 20 ವರ್ಷದ ಹಿಂದಿನ ನಮ್ಮ ಆಲೋಚನೆಗಳು ಯಾವ ರೀತಿ ಇತ್ತೋ ಈಗ ಆ ರೀತಿ ಇಲ್ಲ ಅನ್ನೋದನ್ನ ನೋಡ್ಕೊಂಡಾಗ ಮನಸ್ಸಿನಲ್ಲಿರುವ ಆಲೋಚನೆಗಳು ಕೂಡ ಬದಲಾವಣೆ ಆಗ್ತಾ ಹೋಗಿರುವಂತದ್ದೇ. ಆದರೆ ನಾನು ಅನ್ನುವಂತಹ ನನ್ನ ಒಂದು ಐಡೆಂಟಿಟಿ ಏನಿದೆಯಲ್ಲ ಅದು ಯಾವತ್ತಿಗೂ ಬದಲಾಗದೆ ಉಳ್ಕೊಂಡಿದೆ. ಸಣ್ಣವರಿದ್ದಾಗಿಂದ ಹಿಡಿದು ನಮಗೆ ಜ್ಞಾಪಕ ಇರೋದು ನಾವು ಹುಟ್ಟದಾಗಿನಿಂದ ಆದ ಕಾರಣದಿಂದ ಅವಾಗಿನಿಂದ ಇವತ್ತಿನ ತನಕ ನಾನು ಅನ್ನೋದು ಬದಲಾಗಿಲ್ಲ. ನನಗೆ ಆ ರೀತಿಯಾದಂತಹ ಆ ಒಂದು ಫೀಲಿಂಗ್ ಅಥವಾ ಆ ರೀತಿಯಾದಂತಹ ಒಂದು ಇದೇನಿದೆ ಅದು ಬದಲಾಗಿಲ್ಲ. ಆದರೆ ಇವೆಲ್ಲವೂ ಬದಲಾಗ್ತಾ ಬಂದಿರುವಂತದ್ದು. ಸುತ್ತಲಿನ ಪ್ರಪಂಚ ಆಗಲಿ, ಒಂದು ದೇಹ ಆಗಲಿ, ಮನಸ್ಸಾಗ್ಲಿ, ಮನಸ್ಸಿನ ಆಲೋಚನೆಗಳಾಗ್ಲಿ ಎಲ್ಲ ಬದಲಾಗ್ತಾ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರುವಂತಹ ಒಂದು ಮನಸ್ಸು, ದೇಹ ಮತ್ತು ಸುತ್ತಲಿನ ಪ್ರಪಂಚ ಏನಿದೆಯಲ್ಲ ಇದಿಷ್ಟನ್ನೂ ಸೇರಿಸಿ ಕ್ಷೇತ್ರ ಅಂತ ಕರೆದ್ರು. ಅಂದ್ರೆ ಕನ್ನಡದಲ್ಲೂ ಕೂಡ ಕ್ಷೇತ್ರ ಅನ್ನೋ ಒಂದು ಇದನ್ನ ಏನು ಒಂದು ರೀಜನ್, ಒಂದು ಜಾಗಕ್ಕೆ ಕ್ಷೇತ್ರ ಅಂತ ಕರೆಯೋ ರೀತಿನಲ್ಲಿ ಅರ್ಥ ಮಾಡ್ಕೋತೀವಿ. ಅದೇ ರೀತಿನಲ್ಲಿ ಇಲ್ಲಿ ಕ್ಷೇತ್ರ ಅಂದ್ರೆ ಮನಸ್ಸು ಮತ್ತು ದೇಹ ಮತ್ತು ಸುತ್ತಲಿನ ಪ್ರಪಂಚ ಇದಿಷ್ಟನ್ನು ಸೇರಿಸಿ ಕ್ಷೇತ್ರ ಅಂತ ಕರೆದ್ರು. ಈ ಕ್ಷೇತ್ರದಲ್ಲಿ ನಡೀತಾ ಇರುವಂತದ್ದನ್ನ ಅರ್ಥ ಮಾಡ್ಕೊಳ್ಳೋನು ಅವನನ್ನ ಕ್ಷೇತ್ರಜ್ಞ ಅಂತ ಕರೆದ್ರು. ಯಾವ ಒಂದು ಚೈತನ್ಯ ಅಥವಾ ಯಾವ ಒಂದು ಕಾನ್ಶಿಯಸ್ನೆಸ್ ಅಥವಾ ಆತ್ಮ ಅಂತ ನಾವೇನ್ ಕರೆದ್ವಿ ಅದನ್ನ ಕ್ಷೇತ್ರಜ್ಞ ಅಂತ ಕರೆದಂಗಾಯ್ತು. ಅಂದ್ರೆ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ವಿಷಯವನ್ನು ತಿಳ್ಕೊಂಡು ಅದಕ್ಕೆ ಸಾಕ್ಷಿಯಾಗಿರುವಂತಹ ಒಂದು ಏನು ಅಂಶ ಇದೆ ಅದನ್ನ ಕ್ಷೇತ್ರಜ್ಞ ಅಂತ ಕರೆದ್ರು. ಎಷ್ಟು ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು? ಇನ್ನು ನಿಮ್ಗೆ ಇನ್ನೊಂದ್ ಸ್ವಲ್ಪ ಕ್ಲಿಯರ್ ಆಗ್ಬೇಕು ಅನ್ನೋ ತರ ಆಯ್ತು ಅಂದ್ರೆ, ಈಗ ನಾವು ಆ ಒಂದು ರಥದ ಒಂದು ಚಾರಿಯಟಿನ ಎಕ್ಸಾಂಪಲ್ ಏನ್ ತಗೊಂಡ್ವಲ್ಲ ಅದರ ಅರ್ಥದಲ್ಲಿ ನೋಡ್ತೀವಿ ಅನ್ನೋ ತರ ಆಯ್ತು ಅಂದ್ರೆ, ಈ ರಥ, ಕುದುರೆಗಳು ಮತ್ತು ರಥದ ಸಾರಥಿ ಮತ್ತೆ ಅವನು ಇಟ್ಕೊಂಡಿದ್ದಂತ ಹಗ್ಗ, ಕುದುರೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಇಟ್ಕೊಂಡಿದ್ದಲ್ಲ, ಇವು ಇಷ್ಟೂನು ಕ್ಷೇತ್ರದ ಒಂದು ಪರ್ವ್ಯೂನಲ್ಲೇ ಬರುತ್ತೆ. ಇವಿಷ್ಟೂನು ಕ್ಷೇತ್ರ ಅಂತಾನೆ ಕರಿತೀವಿ. ಯಾರು ಹಿಂದೆ ಕೂತು
ಈಗ ರಾಜ ಅಂತ ಏನ್ ಕರೆದಲ್ಲ, ರಾಜ ಯಾರು ಒಂದು ದಾರಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಈ ಒಂದು ರಥವನ್ನ ಬಳಸ್ಕೋತಾ ಇದ್ನೋ ಅವನನ್ನ ಕ್ಷೇತ್ರಜ್ಞ ಅಂತ ಕರೆಯೋದು ಅನ್ನೋ ತರ ಆಗತ್ತಿಲ್ಲ. ಈ ಒಂದು ಎಕ್ಸಾಂಪಲ್ ಅನ್ನ ಕ್ಷೇತ್ರಜ್ಞ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನ ನಾವು ಆ ರಥಕ್ಕೆ ಬಳಸ್ತೀವಿ ಅನ್ನೋ ರೀತಿನಲ್ಲಿ ಆದ್ರೆ ನೀವು ಒಂದು ಯೋಚನೆ ಮಾಡ್ಬೋದು ಇಲ್ಲಿ. ಈಗ ಉದಾಹರಣೆಗೆ ರಥ ಹಾಳಾಗಿದೆ, ಅಥವಾ ಕುದುರೆಗಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಒಂದು ಈ ರಥದ ಸಾರಥಿಗೆ ಆಗ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದು ತಿಳಿದಿಲ್ಲ ಅನ್ನೋ ರೀತಿಯಲ್ಲಿ ಇಟ್ಕೊಳ್ಳೋಣ. ಅಥವಾ ಇನ್ನೂ ನಿಮ್ಗೆ ಇವತ್ತಿನ ದಿನದ ಅದು ಕಠೋಪನಿಷತ್ತಿನಲ್ಲಿ ಹೇಳಿದ್ರಿಂದ ಆವತ್ತಿನ ಕಾಲಕ್ಕೆ ರಥಗಳು ಅದು ಇದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಿದ್ದಾಯ್ತು. ಇವತ್ತಿನ ಕಾಲಕ್ಕೆ ನಾವು ಒಂದು ಹೋಲಿಕೆ ಮಾಡಿ ಹೇಳ್ತೀವಿ ಅಂದ್ರೆ, ಯಾವ್ದೋ ಒಂದು ಕ್ಯಾಬ್ ಅಥವಾ ಆಟೋನಲ್ಲೋ ನೀವು ಕೂತು ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಮೊದಲನೇದಾಗಿ ಏನ್ ಮಾಡ್ತೀರಿ, ಆಟೋ ಅಥವಾ ಕ್ಯಾಬ್ ಚೆನ್ನಾಗಿರ್ಬೇಕು, ಅದು ಕೆಟ್ಟು ಕೂತಿರಬಾರ್ದು. ಒಂದು ಅದಕ್ಕಿರುವಂತಹ ಚಕ್ರಗಳು ಗಟ್ಟಿಯಾಗಿರ್ಬೇಕು, ಅದು ಬಿಚ್ಚೋಗೋ ರೀತಿನಲ್ಲಾಗ್ಲಿ ಅಥವಾ ಪಂಚರ್ ಆಗಿರೋದಾಗ್ಲಿ ಈ ರೀತಿಯಾಗಿ ಆಗಿರ್ಬಾರ್ದು. ಮತ್ತು ಅದಕ್ಕೆ ಸ್ಟೇರಿಂಗ್ ಏನಿರುತ್ತಲ್ಲ, ಸ್ಟೇರಿಂಗ್ ವೀಲ್ ಅನ್ನೋದು ಗಟ್ಟಿಯಾಗಿರಬೇಕು. ಅದು ಕರೆಕ್ಟ್ ಆಗಿ ಸ್ಟೇರಿಂಗ್ ವೀಲ್ ಅನ್ನ ತಿರುಗಿಸಿದಾಗ ಟೈರ್ಗಳು ತಿರುಗೋ ರೀತಿನಲ್ಲಿ ಅದು ಗಟ್ಟಿಯಾಗಿರಬೇಕು. ಮತ್ತು ಡ್ರೈವರ್ಗೆ ಎಲ್ಲಿಗೆ ಹೋಗಬೇಕು ಅನ್ನೋಂತ ದಾರಿ ಗೊತ್ತಿರ್ಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನೀವು ಪ್ಯಾಸೆಂಜರ್ ಆಗಿ ಕೂತಾಗ ನೀವು ಅದನ್ನ ಕರೆಕ್ಟ್ ಆಗಿ ಹೇಳಬೇಕು. ಇದಿಷ್ಟರಲ್ಲಿ ಯಾವುದೊಂದು ಎಡವಟ್ಟಾದ್ರೂ ಕೂಡ ನೀವು ತಲುಪಬೇಕಾದಂತಹ ಡೆಸ್ಟಿನೇಷನ್ ಏನಿರುತ್ತೆ, ಅಲ್ಲಿ ಯಾವ ಸ್ಥಳಕ್ಕೆ ತಲುಪಬೇಕು ಅನ್ಕೊಂಡಿರ್ತೀರಿ ಆ ಸ್ಥಳಕ್ಕೆ ತಲುಪಲಿಕ್ಕೆ ಆಗೋದಿಲ್ಲ. ಈಗ ಉದಾಹರಣೆಗೆ ಕ್ಯಾಬ್ ನಲ್ಲಿ ಹೋಗ್ತಿದ್ರಿ, ಟೈರ್ ಪಂಚರ್ ಆಯ್ತು, ಅಥವಾ ಇನ್ನೇನೋ ಕಾರ್ ಕೆಟ್ಟು ಕೂತ್ಕೋತು, ಅಥವಾ ಡ್ರೈವರ್ಗೆ ಹುಷಾರಿಲ್ವೋ ಅಂತ ಏನೋ ಒಂದು ಸಮಸ್ಯೆ ಆಯ್ತು ಅಂತ ಇಟ್ಕೊಳ್ಳೋಣ. ಏನ್ ಮಾಡ್ತೀರಿ ಅವಾಗ? ಓಕೆ, ಇನ್ನೊಂದ್ ದಾರಿ ಹುಡುಕೋತೀವಿ, ಅಥವಾ ಅಂದ್ರೆ ಬೇರೆ ಕ್ಯಾಬ್ ಅನ್ನ ಬುಕ್ ಮಾಡ್ಕೊಳ್ಳೋಂತದ್ದಾಗ್ಲಿ, ಅಥವಾ ಆದಷ್ಟು ಏನ್ ಮಾಡ್ತೀವಿ, ಅಲ್ಲೇ ಸಿಂಪಲ್ ಆಗಿ ಸರಿ ಹೋಗೋಂಗಿದ್ಯಾ, ಓಕೆನಪ್ಪ ನೀನ್ ಇಮ್ಮಿಡಿಯೇಟ್ ಆಗಿ ಪಂಚರ್ ಹಾಕ್ತೀಯಾ ಹಾಕು ಅಂತ ಹಾಕ್ಸೋದಾಗ್ಲಿ, ಅಥವಾ ನೀನ್ ಈ ದಾರಿನಲ್ಲಿ ತಪ್ಪು ದಾರಿಗೆ ಹೋಗ್ತಾ ಇದ್ದಂಗೆನೆ ಇಲ್ಲಿ ಬೇಡಪ್ಪ ಬೇರೆ ದಿಕ್ಕಿನಲ್ಲಿ ಹೋಗು ಅನ್ನೋ ರೀತಿನಲ್ಲಿ ಮಾಡ್ತಾ ಹೋಗ್ಬೋದು. ಆದ್ರೆ ಇದು ತೀರಾ ಕಂಪ್ಲೀಟ್ ಆಗಿ ಕಾರ್ ಕೆಟ್ಟು ಕೂತ್ಕೋತು ಅಂದ್ರೆ ಏನ್ ಮಾಡ್ತೀವಿ, ಬೇರೆ ಅದನ್ನ ಹುಡುಕೋತೀವಿ, ಹೌದಲ್ಲ? ಸೊ ಇದೇ ರೀತಿಯಾಗಿ ನಮ್ಮ ದೇಹವು ಕೂಡ ನಮಗೆ ಬೇಕಾದಂತಹ ರೀತಿನಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇರ್ಲಿಲ್ಲ ಅಂದ್ರೆ, ಮೊದಲನೇದಾಗಿ ಅದನ್ನ ಕರೆಕ್ಟ್ ಆಗಿರುವಂತಹ ದಾರಿಯಲ್ಲಿ ತರಲಿಕ್ಕೆ ಪ್ರಯತ್ನವನ್ನ ಮಾಡೋದಾಗತ್ತೆ. ಅದು ದಾಟಿತು ಅಂದ್ರೆ ಅದರ ಪ್ರಯತ್ನ ಮೀರಿ ಹೋದಂತಹ ರೀತಿನಲ್ಲಿ ಕಾರ್ ಕೆಟ್ಟು ಕೂತಿದೆ ಅನ್ನೋ ತರ ಆಯ್ತು ಅಂದ್ರೆ ಏನ್ ಮಾಡ್ತೀವಿ, ಈ ಕ್ಯಾಬ್ ಅನ್ನ ಬಿಟ್ಟು ಬೇರೆ ಕ್ಯಾಬ್ ಅನ್ನ ತಗೋತೀವಿ. ಸೊ ಇದನ್ನೇ ಪುನರ್ಜನ್ಮದ ರೂಪದಲ್ಲಿ ಭಗವಂತ ಹೇಳಿರುವಂತದ್ದು. ಈ ಒಂದು ಜನ್ಮದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಅದು ಆ ದೇಹವನ್ನ ಬಿಟ್ಟು ಮುಂದಿನ ದೇಹಕ್ಕೆ ಅಂತ ಹೋದಾಗ ಅದರ ಸಂಸ್ಕಾರಗಳೆಲ್ಲವೂ ನಮಗೆ ಬಂದಿದ್ದು ಅಲ್ಲಿಂದ ಮುಂದುವರಿತಾ ಹೋಗ್ತೀವಿ. ಈಗ ಅರ್ಧ ದಾರಿ ಬಂದಿರ್ತೀವಿ ಕಾರ್ನಲ್ಲಿ ಅನ್ಕೊಳ್ಳಿ, ಕಾರ್ ಕೆಟ್ಟು ಕೂತ್ಕೋತು ಅಂದ್ರೆ ನಾನ್ ಮತ್ತೆ ವಾಪಸ್ ಹೋಗ್ಬಿಟ್ಟು ಮುಂಚಿನಿಂದ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬರೋದಿಲ್ಲ, ನಾನು ಎಲ್ಲಿ ತನಕ ಬಂದಿದ್ದೀನಿ ಅಲ್ಲಿಂದ ಹೊಸ ಕ್ಯಾಬ್ ಅನ್ನ ಬುಕ್ ಮಾಡೋದು ಯಾವ ರೀತಿಯಾಗಿ ಆಗುತ್ತೋ ಅದೇ ರೀತಿಯಾಗಿ ನಾವು ಹಿಂದಿನ ಜನ್ಮಗಳಲ್ಲಿ ಪಡ್ಕೊಂಡ್ ಬಂದಂತ ಸಂಸ್ಕಾರಗಳು ಏನಿರುತ್ತಲ್ಲ ಅದು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಲ್ಲಿ ತನಕ ತಂದು ಕೂಡಿಸಿರುತ್ತೆ ನಮ್ಮನ್ನ. ಅಲ್ಲಿಂದ ಮುಂದಿನ ಜೀವನಕ್ಕೆ ಬೇರೆ ಒಂದು ಕ್ಯಾಬ್ ಮಾಡ್ಕೊಂಡಂತ ರೀತಿಯಲ್ಲಿ ಬೇರೆ ಒಂದು ದೇಹದ ಮೂಲಕ ಆ ಒಂದು ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಮೋಕ್ಷಕ್ಕೆ ದಾರಿಯನ್ನ ಹುಡುಕುವಂತ ಏನ್ ಕೆಲಸ ಇರುತ್ತಲ್ಲ ಅದು ಬೇರೆ ದೇಹದ ಮೂಲಕ ನಡೀತಾ ಹೋಗುತ್ತೆ. ಈ ಪುನರ್ಜನ್ಮ ಅನ್ನುವಂಥದ್ದನ್ನ ಒಂದು ಕ್ಯಾಬ್ ನ ಬದಲಾವಣೆ ಮಾಡುವಂತದ್ದು, ಅಥವಾ ಕಠೋಪನಿಷತ್ತಿನಲ್ಲಿ ಯಮ ಹೇಳಿರೋ ರೀತಿಯಲ್ಲಿ ಒಂದು ರಥವನ್ನ ಬದಲಾವಣೆ ಮಾಡುವಂತಹ ರೀತಿ ಅನ್ನೋ ತರ ಅರ್ಥ ಮಾಡ್ಕೋಬಹುದು ನಾವು. ಈಗ ನಿಮ್ಗೆ ಅರ್ಥ ಆಗತ್ತಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಅನ್ನೋಂಥದ್ದು. ಈಗ ಯಾವ ರೀತಿ ಸ್ಟೇರಿಂಗು ಒಂದು ಕಾರು ಅಥವಾ ಒಂದು ಟೈರು ಸರಿ ಇಲ್ಲ ಅಂದ್ರೆ ಯಾವ ರೀತಿಯಾಗಿ ನಮ್ಮ ಒಂದು ಜರ್ನಿ ಸರಿಯಾಗಿ ಆಗೋದಿಲ್ವೋ, ಇಲ್ಲೂ ಕೂಡ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ನಮ್ಮ ದೇಹ ಅದಕ್ಕೆ ತಕ್ಕನಾದಂತಹ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವನ ಅನ್ನೋದು ಏನಿರುತ್ತಲ್ಲ ಅದು ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗುತ್ತೆ ಅನ್ನೋಂಥದ್ರ ಕ್ಲಾರಿಟಿ ಬಂತಲ್ವ ಎಲ್ಲರಿಗೂ. ಸೊ ಆ ರೀತಿಯಾಗಿ ನಮ್ಮ ಉಪನಿಷತ್ತುಗಳಲ್ಲಿ ಎಕ್ಸಾಂಪಲ್ ಆಗಿ ಕೊಟ್ಟು ಹೇಳಿರುವಂತದ್ದಾಗಿದೆ. ಇಲ್ಲಿ ಭಗವಂತ ಅದನ್ನ ಕ್ಷೇತ್ರಜ್ಞ ಅನ್ನುವಂತಹ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಕ್ಷೇತ್ರ ಅನ್ನುವಂಥದ್ದು ಏನಿದೆಯಲ್ಲ ಅದರ ಬಗ್ಗೆ ತಿಳ್ಕೊತಾ ಹೋಗಿರೋದು ಕ್ಷೇತ್ರಜ್ಞ. ಈಗ ಈ ಕ್ಷೇತ್ರದಿಂದ ಒಂದು ಈಗ ದೇಹದಲ್ಲಾಗ್ಲಿ ಅಥವಾ ಮನಸ್ಸಿನಲ್ಲಾಗ್ಲಿ ನಮಗೆ ಬೇಕಾದಂತಹ ಒಂದು ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಬದಲಾವಣೆಗಳಾಗ್ತಾ ಹೋಗುತ್ತೆ. ಅರ್ಧ ದಾರಿಗೆ ಹೋದ ನಂತರ ಯಾವ ರೀತಿ ಕ್ಯಾಬ್ ಅನ್ನ ಬದಲಾವಣೆ ಮಾಡೋದಾಗುತ್ತೋ ಅದೇ ರೀತಿಯಲ್ಲಿ ಈ ದೇಹ ಮತ್ತು ಮನಸ್ಸು ಕ್ಷೇತ್ರದ ಒಂದು ಭಾಗವಾಗಿದ್ದಾಗ ಆ ಕ್ಷೇತ್ರದಲ್ಲಿನ ಒಂದು ಭಾಗ ಬದಲಾವಣೆ ಆಗಿ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗಿ ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಮುಂದುವರಿಸ್ತಾ ಹೋಗೋದಾಗುತ್ತೆ. ಕ್ಷೇತ್ರಜ್ಞ ಅನ್ನೋದನ್ನ ಏನು ಹೇಳಿದನಲ್ಲ ಭಗವಂತ ಇಲ್ಲಿ, ಇದನ್ನ ನಮ್ಮ ದೇಹ ಮತ್ತು ಮನಸ್ಸನ್ನ ಕ್ಷೇತ್ರಕ್ಕೆ ಮತ್ತು ನಮ್ಮ ಶುದ್ಧ ಚೈತನ್ಯವನ್ನ ಅಥವಾ ಆತ್ಮ ಅಂತ ನಾವೇನು ಕರಿತೀವಲ್ಲ ಅದನ್ನ ಕ್ಷೇತ್ರಜ್ಞ ಅನ್ನುವಂತಹ ಒಂದು ವಿಚಾರಕ್ಕೆ ಹೋಲಿಸಿ
ಹೇಳೋದಾಗತ್ತೆ. ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ, ಇದನ್ನೇ ಕ್ಷರ ಅಕ್ಷರ ಮತ್ತು ಪುರುಷೋತ್ತಮ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಅದು ಆ ಒಂದು ಅಧ್ಯಾಯಕ್ಕೆ ಬಂದಾಗ ಹೇಳ್ತೇನೆ ಇವತ್ತೇನೆ ಅದನ್ನ. ಬಟ್ ಇಲ್ಲಿಯ ತನಕ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮತ್ತು ಈ ರಥ ಅಥವಾ ಕ್ಯಾಬಿನ ಎಕ್ಸಾಂಪಲ್ ಏನ್ ನೋಡಿದ್ವಲ್ಲ ನಾವು, ಎಲ್ಲರಿಗೂ ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಇದು ಕ್ಲಿಯರ್ ಇದೆ ಅನ್ನೋ ತರ ಆಯ್ತು ಅಂದ್ರೆ ಮುಂದಿನ ಅಧ್ಯಾಯಗಳಿಗೆ ಹೋಗೋಣ. ಇದು ಕ್ಷೇತ್ರಜ್ಞನ ಬಗ್ಗೆ ಒಂದು ಇರುವಂತಹ ಒಂದು ಶ್ಲೋಕ. ಇದು 13ನೇ ಅಧ್ಯಾಯದಲ್ಲಿ ಬರುವಂತದ್ದು. ದೇಹವನ್ನ ಕ್ಷೇತ್ರಕ್ಕೆ ಹೋಲಿಸಿ, ಅಥವಾ ದೇಹ ಮತ್ತು ಸುತ್ತಲಿನ ಪ್ರಪಂಚವನ್ನ ಕ್ಷೇತ್ರಕ್ಕೆ ಹೋಲಿಸಿ, ಈ ಕ್ಷೇತ್ರವನ್ನ ತಿಳ್ಕೊಳ್ಳುವಂತಹವನು ನಾನು ಅನ್ನುವಂಥದ್ದು, ಆ ಕ್ಷೇತ್ರಜ್ಞ ನಾನು ಅನ್ನೋದನ್ನ ಯಾರು ತಿಳ್ಕೊತಾ ಹೋಗ್ತಾರೋ ಇವರು ಈ ಒಂದು ಸೈಕಲ್ ಆಫ್ ಸಫರಿಂಗ್ ಅಂತ ನಾವೇನ್ ಕರಿತೀವಲ್ಲ, ಅವುಗಳಿಂದ ಹೊರಗೆ ಬಂದು ಈ ಫೈನಲ್ ಡೆಸ್ಟಿನೇಷನ್ ನಮ್ದು ಏನಿರುತ್ತಲ್ಲ, ಮೋಕ್ಷದ ಕಡೆಗೆ ನಡಿಲಿಕ್ಕೆ ಅಥವಾ ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳ್ಳೋ ಕಡೆಗೆ ನಾವ್ ಏನ್ ಹೋಗ್ತಿದೀವಿ ಅದರ ಕಡೆಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ. ಓಕೆ, ಈ ಒಂದು ಅಧ್ಯಾಯವನ್ನ ಈಗಾಗ್ಲೇ ಮಾತಾಡ್ಕೊಂಡ ರೀತಿಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಕರೀತಾರೆ. ಅಂದ್ರೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋದು ಯಾವುದು ಅನ್ನೋದನ್ನ ವಿಭಾಗ ಮಾಡುವಂತಹ ಒಂದು ಅಧ್ಯಾಯ ಆಗುತ್ತೆ. ಕ್ಷೇತ್ರ ಅನ್ನೋದು ನಮ್ಮ ಸುತ್ತಲೂ ಕಾಣುವಂತಹ ಪ್ರಪಂಚ ಮತ್ತು ನಮ್ಮ ದೇಹ ಮತ್ತು ಮನಸ್ಸು ಏನಿದೆ ಅದು ಕ್ಷೇತ್ರ ಆಗುತ್ತೆ. ಕ್ಷೇತ್ರಜ್ಞ ಅನ್ನೋದು ಏನಿದೆ, ಈ ಒಂದು ಕ್ಷೇತ್ರದ ಬಗ್ಗೆನ ಪ್ರತಿಯೊಂದು ವಿಷಯಗಳನ್ನು ತಿಳ್ಕೊಳ್ಳುವಂತಹ ಒಂದು ಶುದ್ಧ ಆತ್ಮ ಚೈತನ್ಯ ಅಂತ ಏನ್ ಕರಿತೀವಿ ಅದು ಕ್ಷೇತ್ರಜ್ಞ ಆಗುತ್ತೆ. ಇವುಗಳ ಬಗೆಗಿನ ವಿಭಾಗವನ್ನ ಭಗವಂತ ಹೇಳಿರೋದು ಈ ಅಧ್ಯಾಯದಲ್ಲಿ, ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ. ಕೆಲವೊಂದು ಕಡೆಗಳಲ್ಲಿ ಈ ಕ್ಷೇತ್ರ ಅನ್ನುವಂಥದ್ದಕ್ಕೆ ಇಡೀ ಪ್ರಪಂಚವನ್ನ ಸೇರಿಸದೆ ಬರೀ ದೇಹ ಮತ್ತು ಮನಸ್ಸನ್ನ ಮಾತ್ರ ಕೂಡಿಸ್ಕೊಂಡು ಹೇಳುವಂತಹ ಅರ್ಥದಲ್ಲೂ ಕೂಡ ಹೇಳ್ತಾರೆ. ಆದ್ರೆ ಈವೆಂಚುಲಿ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ದೇಹ ಮನಸ್ಸು ಮತ್ತು ಸುತ್ತಲಿನ ಪ್ರಪಂಚವನ್ನ ಸೇರಿಸ್ಕೊಳ್ಳದೆ ಹೋಗ್ಲಿ, ಅದು ಕ್ಷೇತ್ರ ಆಗುತ್ತೆ. ಇವುಗಳ ಬಗ್ಗೆ ತಿಳ್ಕೊಂತಾ ಇರುವಂತಹ ಒಂದು ಏನು ವಿಷಯ ಏನಿದೆ ಅದು ಕ್ಷೇತ್ರಜ್ಞ ಆಗುತ್ತೆ. ಸೊ ಈ ವಿಭಜನೆಯನ್ನ ನಾವು ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಮುಂದಿನ ಅಧ್ಯಾಯ ಇದಕ್ಕಿಂತಲೂ ಇನ್ನೂ ಬ್ಯೂಟಿಫುಲ್ ಆಗಿದೆ. ಅಂದ್ರೆ ನಮ್ಮ ದಿನನಿತ್ಯದ ನಮ್ಮ ಗುಣಗಳ ಬಗ್ಗೆ ಆಗಲಿ, ನಾವು ಯಾವ ರೀತಿಯಾಗಿ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ ಮಾಡ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ವಿಷಯಗಳ ತಿಳಿತಾ ಹೋಗ್ತೀವಿ. ಸೊ ಅದರ ಕಡೆಗೆ ಹೋಗೋಣ. ಮೊದಲನೇದಾಗಿ ನಮ್ಮ ದೇಹದಲ್ಲಿ 3 ರೀತಿಯಾದ ದೇಹಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಓಕೆ, ಮೊದಲನೆಯದಿ ಸಾತ್ವಿಕವಾದಂತಹದ್ದು, ಅಂದ್ರೆ ಒಂದ್ ರೀತಿಯಾಗಿ ಬ್ಯಾಲೆನ್ಸ್ಡ್ ಆಗಿ ಇರುವಂತದ್ದು, ಯಾವುದನ್ನೇ ಆಗ್ಲಿ ತುಂಬಾ ಅತಿಯಾಗಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ಆ ರೀತಿಯಾಗಿ ಒಂದ್ ರೀತಿಯಾದ ಬ್ಯಾಲೆನ್ಸ್ಡ್ ಆಗಿ ಇರುವಂತಹ ಒಂದನ್ನ ಸಾತ್ವಿಕ ಅಂತ ಕರಿತೀವಿ ಅಥವಾ ಸತ್ವ ಅಂತ ಹೇಳ್ತೀವಿ. ಎರಡನೇದು ರಜಸ್. ಇದನ್ನ ಈ ಬಾಡಿನಲ್ಲಿ ಆಕ್ಟಿವಿಟಿಗಳು ಏನ್ ನಡೆಯುತ್ತಲ್ಲ, ಡೈನಮಿಕ್ ಆಗಿರುವಂತದ್ದು, ಅಂದ್ರೆ ಕೆಲಸ ಕಾರ್ಯಗಳನ್ನ ಮಾಡೋ ಒಂದು ಹುರುಪು ಹುಮ್ಮಸ್ಸು ಅಂತ ಏನ್ ಕರಿತೀವಿ, ಇಂತಹ ಒಂದು ಇದನ್ನ ಅಂಶವನ್ನ ನಾವು ರಜೋಗುಣಕ್ಕೆ ಹೋಲಿಸಿ ಹೇಳ್ತೀವಿ. ಮೂರನೆಯದು ತಮಸ್ಸು, ಅಂದ್ರೆ ಲೇಜಿನೆಸ್ ಅಥವಾ ನಮ್ಮ ಸೋಂಬೇರಿತನ ಅಂತ ಒಂದು ಹಂತಕ್ಕೆ ಹೇಳ್ಬೋದು. ಆದ್ರೆ ಇದನ್ನ ಎಕ್ಸಾಕ್ಟ್ ಆಗಿ ಅದಕ್ಕೆ ಹೇಳಲಿಕ್ಕಾಗಲ್ಲ. ಸೋಂಬೇರಿತನ ಅನ್ನೋದು ಒಂದು ರೀತಿಯಾದ ತಮೋ ಗುಣದ ಒಂದು ಸೈಡ್ ಎಫೆಕ್ಟ್ ಅಂತ ಹೇಳ್ಬೋದು. ಸೊ ಇದನ್ನ ತಮಸ್ ಅಂತ ಕರಿತೀವಿ. ಬಹಳಷ್ಟು ಜನ ನಿಮ್ಮಲ್ಲಿ ಈ 3 ಪದಗಳನ್ನ ಕೇಳಿರ್ತೀರಿ ಅಲ್ವಾ, ಸಾತ್ವಿಕ, ರಾಜಸ್ ಅಥವಾ ರಜೋಗುಣ ಅನ್ನೋದಾಗ್ಲಿ ಅಥವಾ ತಮೋ ಗುಣ ಅನ್ನೋಂಥದ್ದು, ತಮಸ್ಸು, ರಜಸ್ಸು, ಸತ್ವ, ಸಾತ್ವಿಕ ಅನ್ನುವಂತಹ ಒಂದು ಪದಗಳನ್ನ ಬಹಳಷ್ಟು ಕೇಳಿರ್ತೀರಿ ಅನ್ಕೊಂಡಿದೀನಿ. ಇದೇ ರೀತಿಯಾಗಿ ಮನಸ್ಸಿನ ಒಂದು ಇದಕ್ಕೆ ಅಂತ ಬಂದಾಗ ಸಾತ್ವಿಕ ಅನ್ನೋದು ಒಂದು ಒಳ್ಳೆಯ ಆಲೋಚನೆಗಳು ಅನ್ನುವಂಥದ್ದು ಯಾವ್ದನ್ನ ಕರಿತೀವಲ್ಲ ಅದನ್ನ ಸಾತ್ವಿಕ ಅಂತ ಹೇಳ್ತೀವಿ. ಎರಡನೇದು ರಜೋಗುಣ, ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತಹ ನಮ್ಮ ಒಂದು ಉತ್ಸುಕತೆ ಏನ್ ಬರುತ್ತಲ್ಲ, ಅದನ್ನ ಆ ಒಂದು ಪ್ಯಾಷನ್ ಅಂತ ಏನ್ ಕರಿತೀವಲ್ಲ ಅವುಗಳನ್ನ ರಜೋಗುಣಕ್ಕೆ ಹೋಲಿಕೆ ಮಾಡಿ ಹೇಳ್ತಾ ಹೋಗ್ತೀವಿ. ಮೂರನೆಯದು ತಮಸ್ಸು. ತಮಸ್ಸನ್ನ ನಮ್ಮ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ನಮ್ಗೆ ಅಸಡ್ಡೆ ಇರುವಂತದ್ದಾಗ್ಲಿ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಇದು ಇಲ್ಲ ಹೆಚ್ಚಿಗೆ, ಅಂಥದ್ದನ್ನ ತಮೋ ಗುಣಕ್ಕೆ ಹೋಲಿಸಿ ಹೇಳ್ತೇನೆ. ಈ 3 ಗುಣಗಳನ್ನು ಕೂಡ ಒಂದು ಎಕ್ಸಾಂಪಲ್ ಅನ್ನ ಇಟ್ಕೊಂಡು ಹೇಳ್ತೇನೆ ನಾನು. ಈಗ ನೀರನ್ನ ನೀವು ತಗೊಂಡ್ರಿ ಅಂದ್ರೆ ನೀರಿಗೆ 3 ಬೇರೆ ಬೇರೆ ಸ್ಥಿತಿಗಳಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಒಂದು ಐಸ್ ಗಡ್ಡೆಯಾಗಿ, ಮಂಜುಗಡ್ಡೆಯಾಗಿ ಇರ್ಲಿಕ್ಕೆ ಸಾಧ್ಯ ಇದೆ. 2 ನೀರು ಆಸ್ ಇಟ್ ಇಸ್ ಲಿಕ್ವಿಡ್ ಫಾರ್ಮ್ ನಲ್ಲಿ ನಾವೇನ್ ನೋಡ್ತೀವಲ್ಲ, ನೀರು ಹರಿಯುವಂತಹ ನೀರು. ಮೂರನೇದು ಆವಿಯಾಗಿ ಒಂದು ಗ್ಯಾಸಿಯಸ್ ಫಾರ್ಮ್ ಅಂತ ಏನ್ ಹೇಳ್ತೀವಲ್ಲ, ಅನಿಲ ರೂಪದಲ್ಲಿ ಏನಿರುತ್ತಲ್ಲ ಅದು ಮೂರನೇದು ಆವಿಯಾಗಿ ಇರುವಂತದ್ದು. ಸತ್ವ ಗುಣವನ್ನ ಒಂದು ಹಂತಕ್ಕೆ ಯಾವ ರೀತಿ ಈ ಆವಿಯಾಗಿ ಹೋಗುವಂತಹ ಒಂದು ಏನಿದೆ ಗುಣ ನೀರಿಂದು, ಅದಕ್ಕೆ ಹೋಲಿಕೆ ಮಾಡಿ ಹೇಳಲಿಕ್ಕಾಗತ್ತೆ. ಯಾಕೆಂದ್ರೆ ಮೊದಲನೇದಾಗಿ ಅದರಲ್ಲಿ ಒಂದು ಎನರ್ಜಿ ಅನ್ನೋದಿದೆ, ಯಾಕಂದ್ರೆ ಆ ಬಿಸಿ ಹೀಟ್ ಅನ್ನೋದು ಏನಿದೆಯಲ್ಲ ಅದು ಇದೆ ಮೊದಲನೇದಾಗಿ. ಎರಡನೇದು ಅದು
ಮೇಲಕ್ಕೆ ಹೋಗುತ್ತೆ. ಈಗ ನಿಮಗೆ ಆವಿ ಅನ್ನೋದು ಯಾವತ್ತು ಕೆಳಗೆ ಹೋಗುವಂತದ್ದಲ್ಲ, ಅದು ನಿಮಗೆ ಬಿಸಿ ಬಂತ ಕೂಡಲೇ ಆವಿ ಮೇಲಕ್ಕೆ, ಗಾಳಿಗೆ ಮೇಲಕ್ಕೆ ಹೋಗುವಂತದ್ದು. ಸೊ ನಮ್ಮನ್ನ ಮೇಲಿನ ಸ್ಥಿತಿಗಳಿಗೆ ತಗೊಂಡು ಹೋಗುವಂತಹ ಒಂದು ಗುಣ ಅನ್ನೋ ರೀತಿನಲ್ಲಿ ಸಾತ್ವಿಕವಾದದ್ದನ್ನ ನಾವು ಈ ನೀರಿನ ಆವಿ ಅಥವಾ ಅನಿಲ ರೂಪವ ಏನಿದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳೋದಾಗುತ್ತೆ. ರಜೋಗುಣ ಏನಿದೆಯಲ್ಲ ಅದು ಈ ನೀರಿನ ಲಿಕ್ವಿಡ್ ಅಥವಾ ದ್ರವ ರೂಪ ಏನಿದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳೋದಾಗುತ್ತೆ. ಇಲ್ಲೂ ಕೂಡ ಮೂವ್ಮೆಂಟ್ ಅನ್ನೋದಿರುತ್ತೆ. ಈಗ ಯಾವ ರೀತಿಯಲ್ಲಿ ಆವಿ ಮೇಲಕ್ಕೆ ಹೋಗ್ತೋ ನೀರು ಕೂಡ ಹರಿತಾ ಹೋಗುತ್ತೆ. ಆದ್ರೆ ನೀವು ಗಮನಿಸಿದ ಹಾಗೆ ನೀರು ಯಾವತ್ತು ಮೇಲಕ್ಕೆ ಹರಿಯೋದಿಲ್ಲ, ನೀರು ಹರಿಯೋದು ಕೆಳಗಿನ ದಿಕ್ಕಿಗೆ, ಅಂದ್ರೆ ಅಧೋ ದಿಕ್ಕಿಗೆ ಹೋಗುವಂತಹ ಒಂದು ಹೋಲಿಕೆ ಇದು. ಸೊ ರಜೋಗುಣ ಅನ್ನುವಂಥದ್ರಲ್ಲಿ ಆ ಡೈನಮಿಸಿಟಿ ಏನಿದೆಯಲ್ಲ, ಆ ಕೆಲಸವನ್ನ ಮಾಡುವಂತಹ ಹುರುಪು ಅವು ಇವು ಎಲ್ಲವೂ ಇರುತ್ತೆ. ಆದ್ರೆ ಓವರ್ ಆಲ್ ನೀವು ನೋಡ್ತಾ ಹೋದ್ರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಏನೋ ಕೆಲ್ಸಕ್ ಬೇಕಾಗಿರೋದು, ಕೆಲ್ಸಕ್ ಬೇಡವಾದ್ದು ಎಲ್ಲದನ್ನೂ ಮಾಡ್ತಾ ಇರೋಂತಹ ಹುರುಪಾಗೋಗುತ್ತೆ. ನಮಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ಳುವಂತದ್ದಲ್ಲ, ಎಲ್ಲವನ್ನೂ ಮಾಡ್ತಾ ಹೋಗುವಂತಹ ಹುರುಪಾಗೋಗುತ್ತೆ. ಸೊ ಹಾಗಾಗಿ ಅದು ಅಧೋ ದಿಕ್ಕಿಗೆ ಹೋಗುವಂತಹ ನೀರಿಗೆ ಹೋಲಿಕೆ ಮಾಡಿ ಹೇಳೋದು. ಇದೆರಡನ್ನ ಹೇಳಿದ್ಮೇಲೆ ಇನ್ ಮೂರನೇದು ನಿಮ್ಗೆ ಆಲ್ರೆಡಿ ಅರ್ಥ ಆಗೋಗಿರ್ಬೇಕು. ತಮೋ ಗುಣ ಅನ್ನೋದೇನಿದೆ ಇದನ್ನ ಮಂಜುಗಡ್ಡೆಗೆ ಅಥವಾ ಐಸ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ. ಆ ತಮೋ ಗುಣ ಅನ್ನೋದು ಸಾಧಾರಣ ಅದು ಲೇಜಿನೆಸ್ ಅಂತ ಏನ್ ಕರೆದ್ವಲ್ಲ ಇದಕ್ ಮುಂಚೆ, ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಂಥದ್ದು. ಅಂದ್ರೆ ಒಂದ್ ಕಡೆ ಕೂತಿರೋಂಥದ್ದು. ಈಗ ಒಬ್ಬ ಮನುಷ್ಯ ಏನೂ ಕೆಲಸವನ್ನ ಮಾಡದೆ ಎಲ್ಲದ್ರ ಬಗ್ಗೆನೂ ಅಸಡ್ಡೆಯಾಗಿದ್ದುಕೊಂಡು ಸುಮ್ಮನೆ ಒಂದ್ ಕಡೆ ಕೂತಿರುವಂತಹದ್ದು, ಇಂಥ ಕೆಲಸಗಳಲ್ಲಿದ್ದಾಗ ಅವರಲ್ಲಿ ತಮೋಗುಣ ಹೆಚ್ಚಿಗೆ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತೇವೆ. ಈ ಮಂಜುಗಡ್ಡೆ ನೀವು ನೋಡಿದ್ರೆ ಹಂಗೆ ಇರುತ್ತೆ. ಇಟ್ಟಿರಿ, ಅದಕ್ಕೆ ಸುತ್ತಮುತ್ತಲಿನ ವಾತಾವರಣ ಅನುಗುಣವಾಗಿತ್ತು ಅಂದ್ರೆ, ಟೆಂಪರೇಚರ್ ಕಮ್ಮಿ ಇತ್ತು ಅಂದ್ರೆ, ಮೈನಸ್ ನಲ್ಲಿ ಇತ್ತು ಅಂದ್ರೆ ಆ ಗಡ್ಡೆ ಎಷ್ಟು ವರ್ಷಗಳಾದ್ರೂ ಹಾಗೆ ಇರುತ್ತೆ, ಏನು ಬದಲಾವಣೆ ಆಗದೆ. ಅದಕ್ಕೆ ಯಾವಾಗ ನಾವು ಒಂದು ಶಾಖ ಅಥವಾ ಉಷ್ಣ ಅನ್ನುವಂತ ಒಂದು ಎನರ್ಜಿಯನ್ನ ಕೊಡ್ತೀವೋ ಆಗ ಮುಂದುವರಿತಾ ಹೋಗುತ್ತೆ, ನೆಕ್ಸ್ಟ್ ಗುಣಗಳಿಗೂ ಹೋಗ್ತಾ ಹೋಗುತ್ತೆ. ಇಲ್ಲ ಆದ್ರೆ ಆ ಮಂಜುಗಡ್ಡೆ ಎಷ್ಟು ವರ್ಷಗಳಾದ್ರೂ ಅದೇ ರೀತಿಯಾಗಿ ಮಂಜುಗಡ್ಡೆಯಾಗಿ ಅದೇ ಇರೋ ಸ್ಥಿತಿನಲ್ಲೇ ಇರುತ್ತೆ. ಅಲ್ಲಿ ಹರಿವು ಅದು ಇದು ಅನ್ನೋಂಥದ್ದು ಏನೂ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ನೀರಿನ ಈ ಅನಿಲ, ದ್ರವ ಮತ್ತು ಜಡ ಒಂದು 3 ಸ್ಟೇಟ್ಗಳನ್ನ ಏನ್ ಹೇಳ್ತೀವಿ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಏನ್ ಹೇಳ್ತೀವಿ, ಇವುಗಳಿಗೆ ಕಂಪೇರ್ ಮಾಡ್ತಾ ಹೋಗೋದಾಗುತ್ತೆ. ಸೊ ಸಾತ್ವಿಕವನ್ನ ಅನಿಲ ರೂಪದಲ್ಲಿರುವಂತಹ ಒಂದು ಆವಿಗೆ ಹೋಲಿಕೆ ಮಾಡಿ ಹೇಳೋದಾಗುತ್ತೆ. ರಜೋ ಗುಣವನ್ನ ನೀರಿನ ಒಂದು ಈ ದ್ರವ ಸ್ವರೂಪ ಏನಿದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳೋದಾಗುತ್ತೆ. ತಮೋ ಗುಣವನ್ನ ಈ ಮಂಜುಗಡ್ಡೆಯ ರೂಪ ಏನಿದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳುವಂತದ್ದಾಗುತ್ತೆ. ಈಗ ಇವು ಮೂರನ್ನು ನಾವು ನೋಡ್ತಾ ಹೋದಾಗ ಸಾತ್ವಿಕವಾದ ಗುಣ ಬಹಳ ಚೆನ್ನಾಗಿದೆ ಅನ್ನುವಂತಹ ರೀತಿಯಲ್ಲಿ ಅನ್ನಿಸ್ತಾ ಹೋಗುತ್ತೆ, ಹೌದಲ್ಲ? ಯಾವುದೇ ಒಂದು ಗುಣ, ಒಂದೇ ಗುಣಕ್ಕೆ ನಾವು ಫಿಕ್ಸ್ ಆಗಿ ಇರುವಂತದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಸದಾ ಬ್ಯಾಲೆನ್ಸ್ಡ್ ಆಗಿ ಇದ್ಬಿಟ್ವಿ ಅಂದಾಗ ಆ ಒಂದು ಎಕ್ಸೈಟೆಡ್ ಆಗಿ ಕೆಲಸ ಮಾಡುವಂತ ಹುಮ್ಮಸ್ಸಿನಲ್ಲಿ ಕೆಲಸ ಮಾಡಬೇಕಾದಂತಹ ಸನ್ನಿವೇಶಗಳು, ಪರಿಸ್ಥಿತಿಗಳು ಬಂದಾಗ ಆ ರಜೋಗುಣ ನಮ್ಮಲ್ಲಿ ಇರುವಂತದ್ದು ಏನಿರ್ತಲ್ಲ ಅದು ಹೊರಗೆ ಬರಬೇಕು. ಅದು ಬರ್ಲಿಲ್ಲ ಅಂದ್ರೆ ನಾವು ಕೆಲಸಗಳನ್ನ ಹುಮ್ಮಸ್ಸಿನಿಂದ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಲ್ವಾ? ಯಾವುದೇ ಒಂದು ಎಕ್ಸೈಟೆಡ್ ಆಗಿದ್ದಾಗ ನಾವು ಆ ಕೆಲಸವನ್ನ ಮಾಡುವ ಹುರುಪು ಅನ್ನೋದು ಏನಿರುತ್ತಲ್ಲ ಅವೆಲ್ಲರೂ ಇದ್ದಾಗಲೇ ನಾವು ಆ ಕೆಲಸವನ್ನ ಒಂಥರ ಈ ಜೋಶ್ನಲ್ಲಿ ಕೆಲಸ ಮಾಡೋದು ಅನ್ನೋ ರೀತಿನಲ್ಲಿ ಏನ್ ಹೇಳ್ತಾರಲ್ಲ ಆ ರೀತಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುವಂತದ್ದು ರಜೋಗುಣ ಒಂದ್ ಸ್ವಲ್ಪ ಹೆಚ್ಚಾಗಿದ್ದಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ತಮೋ ಗುಣ ಯಾರಿಗೂ ಬೇಡಪ್ಪ, ಎಲ್ರು ನನ್ನನ್ನ ಸೋಂಬೇರಿ ಅಂತಾರೆ, ಅದು ಇದು ಅನ್ನೋ ರೀತಿನಲ್ಲಿ ಹೇಳ್ಬೋದು ನೀವು. ಆದ್ರೆ ತಮೋ ಗುಣದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅನ್ನೋದು ನಾವು ನಿದ್ದೆ ಮಾಡುವಂತಹ ಒಂದು ಪರಿಸ್ಥಿತಿ. ನಿದ್ದೆ ಅನ್ನೋದು ನಾವು ಯಾವಾಗ ಒಂದು ರಾತ್ರಿ ಹೋಗಿ ಮಲಗಿ ಬೆಳಗ್ಗಿನ ತನಕ ನನಗೆ ಇದರ ಸಂಬಂಧವೇ ಇಲ್ಲ ಈ ಪ್ರಪಂಚದ ಬಗ್ಗೆ ಅನ್ನೋ ರೀತಿಯಲ್ಲಿ ಯಾವ ರೀತಿ ನಿದ್ದೆ ಮಾಡ್ತೀವೋ ಆ ರೀತಿ ಮಾಡ್ಲಿಕ್ಕೆ ಆಗೋದು ತಮೋ ಗುಣವನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಾಗ ಮಾತ್ರನೇ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯ ಆಗುವಂತ. ಸೊ ಯಾರ್ಯಾರು ಈಗ ಸತ್ವ ಗುಣವನ್ನ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದೀರೋ ಅವರೆಲ್ಲರೂ ರಾತ್ರಿ ನಿದ್ದೆ ಮಾಡುವಾಗ ಇಲ್ಲ ಆಗಿದ್ರೆ ಸೊ ಆ ರೀತಿಯಾದ ಪರಿಸ್ಥಿತಿ ಬರುತ್ತೆ. ನಾನು ಏನ್ ಹೇಳಿ ಪ್ರಯತ್ನ ಮಾಡ್ತಿದ್ದೀನಿ ಇಲ್ಲಿ ಅಂದ್ರೆ 3 ಗುಣಗಳು ಕೂಡ ಅದರದೇ ಆದಂತಹ ಒಂದು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಂತ ಏನ್ ಕರಿತೀವಲ್ಲ ನಾವು, ಆ ರೀತಿಯಾದದನ್ನ ಒಳಗೊಂಡಿರುತ್ತೆ. ಆ ಪರಿಸ್ಥಿತಿಗೆ ತಕ್ಕಂತೆ ನಾವು ಯಾವ ಗುಣವನ್ನ ನಾವು ಹೊಂದಬೇಕಾಗತ್ತೋ ಆ ಒಂದು ಗುಣದ ಕಡೆಗೆ ಗಮನವನ್ನ ಹರಿಸಿ ಆ ಕೆಲಸಗಳನ್ನ ಮಾಡ್ತಾ ಹೋಗ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾನೀಗ ಯಾವ್ದೋ ನಾನು ಆಫೀಸಿಗೆ ಕೆಲಸಕ್ಕೆ ಹೋಗ್ತೀನಪ್ಪ, ನಾನು ಕೆಲಸದಲ್ಲಿ ನಾನು ಪೂರ್ತಿಯಾಗಿ ಹುಮ್ಮಸ್ಸಿನಿಂದ ಕೆಲಸ ಮಾಡಬೇಕು, ನಾನು ತಮೋ ಗುಣವನ್ನ ಆವಾಹನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ, ಏನು ಯೂಸ್ ಆಗಲ್ಲ. ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ಅವಾಗ ನನಗೆ ಎಲ್ಲಿಲ್ದೇ ಇರೋ ಸಾತ್ವಿಕ ಗುಣ ಬಂದು ನಾನು ಎಲ್ಲವನ್ನೂ ಬ್ಯಾಲೆನ್ಸ್ಡ್ ಆಗಿ ನೋಡ್ಬೇಕು, ಈ ರೀತಿಯಾದ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಕೂತ್ಕೊಂಡೆ ಅಂದ್ರೆ ಏನು ಯೂಸ್ ಆಗಲ್ಲ. ಸೊ ಯಾವ ಪರಿಸ್ಥಿತಿಗಳಲ್ಲಿ ಯಾವ ಗುಣಗಳ ನಾವು ಗಮನ ಹರಿಸ್ತಾ ಹೋಗ್ಬೇಕು
ಅವುಗಳ ಕಡೆಗೆ ಗಮನ ಹರಿಸ್ತಾ ಹೋಗಿ ಆ ಒಂದು ಕ್ರಿಯೆಗಳನ್ನ ಮಾಡ್ತಾ ಹೋಗ್ಬೇಕೇ ಹೊರತು ನಾವು ಒಂದೇ ಇದಕ್ಕೆ ಸ್ಟಿಕ್ ಆನ್ ಆಗಿ ಕೂತ್ಕೊಳ್ಳುವಂತದ್ದಲ್ಲ. ಆದರೆ ಈ ಒಂದು ಸ್ಪಿರಿಚುವಲ್ ಜರ್ನಿ ಅಂತ ಏನ್ ಕರಿತೀವಲ್ಲ, ಇದರಲ್ಲಿ ನಮಗೆ ತಕ್ಕ ಮಟ್ಟಿಗೆ ಸಹಾಯ ಮಾಡುವಂತಹದ್ದು ಸಾತ್ವಿಕವಾದ ಗುಣ. ಅದು ಯಾಕೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣಂತೆ. ಸೊ ಈ ಸಾತ್ವಿಕ ಗುಣ ಅನ್ನೋದು ಏನಿದೆಯಲ್ಲ, ಅದು ತಮ್ಮ ಈ ಆಧ್ಯಾತ್ಮಿಕವಾದ, ಈಗ ನೀವು ಉದಾಹರಣೆಗೆ ಯಾವುದೇ ಒಂದು ಆಧ್ಯಾತ್ಮಿಕವಾದ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಅಂದಾಗ, ಅಂತಹ ಪರಿಸ್ಥಿತಿಯಲ್ಲಿ ಈ ರಜೋಗುಣ ಮತ್ತು ತಮೋಗುಣಕ್ಕಿಂತ ಸ್ವಲ್ಪ ಹೆಚ್ಚಿನ ಸಾತ್ವಿಕ ಗುಣವನ್ನ ಬೆಳೆಸ್ಕೊಂಡಿದ್ರೆ ನಿಮಗೆ ಆ ಒಂದು ಪರಿಸ್ಥಿತಿಯಲ್ಲಿ ಸಹಾಯ ಆಗತ್ತೆ ಅನ್ನುವಂಥದ್ದು ಇಲ್ಲಿ ನಾನು ಹೇಳಲಿಕ್ಕೆ ಬರ್ತಾ ಇರುವಂತದ್ದು. ಸತ್ವ ರಜಸ್ ತಮೋ ಗುಣಗಳ ಬಗ್ಗೆ ಈಗ ನಾನು ಏನ್ ಹೇಳದ್ನಲ್ಲ, ಅದನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಕಾಡಿನಲ್ಲಿ, ಫಾರೆಸ್ಟ್ ನಲ್ಲಿ ಒಬ್ಬ ತನ್ನ ಹಣವನ್ನ ಇಟ್ಕೊಂಡು ಹೋಗ್ತಾ ಇದ್ದಾಗ 3 ದರೋಡೆಕೋರರು ಅವನನ್ನ ದರೋಡೆ ಮಾಡ್ಲಿಕ್ಕೆ ಅಂತ ಬರ್ತಾ ಇರುವಂತಹ ಸನ್ನಿವೇಶ ಇದು. ಈ 3 ದರೋಡೆಕೋರರನ್ನ 3 ಗುಣಗಳಿಗೆ ಹೋಲಿಸಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ತಮೋ ಗುಣ ಅನ್ನೋಂಥದ್ದು ಏನಾಗತ್ತೆ ಗೊತ್ತಾ, ಅವನಲ್ಲಿರೋ ಹಣವನ್ನು ಕಿತ್ಕೊಂಡು ಅವನನ್ನ ಸಾಯಿಸಿ ಹೊರಟೋಗ್ಬಿಡೋಣ ಅನ್ನುವಂಥದ್ದು. ಅಲ್ಲಿ ಅದರ ನೆಸೆಸಿಟಿನೇ ಇಲ್ಲ, ಅದು ಅವನನ್ನ ಸಾಯಿಸುವಂತಹ ಒಂದು ಪರಿಸ್ಥಿತಿಯೇ ಇಲ್ಲ. ಆದ್ರೂ ಕೂಡ ನನಗೆ ನನ್ನ ಒಂದು ಇದರ ಕಡೆಗೆ ಗಮನ ಇದ್ರೆ ಸಾಕು, ನನಗೆ ಬೇರೆದರ ಬಗ್ಗೆ ಚಿಂತೆ ಇಲ್ಲ, ಅದೊಂಥರ ಇಗ್ನೋರೆನ್ಸ್ ಅಂತ ಏನ್ ಇದಕ್ ಮುಂಚೆ ಹೇಳ್ಕೊಂಡವಲ್ಲ, ಅದು ಮಿಕ್ಕಿದ್ರ ಬಗ್ಗೆ ನನಗೆ ಏನು ಬೇಕಾಗೂ ಇಲ್ಲ ಅನ್ನೋಂತ ರೀತಿಯಲ್ಲಿ ನನಗೆ ಬೇಕಾಗಿರೋದೇನು ಹಣ, ಅದರ ಕಡೆಗೆ ನಾನು ತಗೊಂಡು ಹೋಗುವಂತದ್ದು, ಇವನನ್ನ ಸಾಯಿಸಿದ್ರು ಆಯ್ತು ಅನ್ನುವಂತಹ ಒಂದು ಇದನ್ನ ತಮೋ ಗುಣಕ್ಕೆ ಹೋಲಿಕೆ ಮಾಡಿ ಹೇಳೋದು. ರಜೋಗುಣ ಅನ್ನೋಂಥದ್ದು ಏನಿದೆಯಲ್ಲ, ರಜೋಗುಣದ ವ್ಯಕ್ತಿ ಏನಿರ್ತಾರೆ, ನನ್ನ ಸಾಯಿಸೋದು ಬೇಡ, ಮರಕ್ಕೆ ಕಟ್ಟ ಹಾಕಿ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನೋಡ್ತಾ ಹೋದ್ವಿ ಅಂದ್ರೆ, ತಮೋ ಗುಣಕ್ಕಿಂತಲೂ ರಜೋಗುಣದವನು ಏನ್ ಮಾಡ್ದ, ಇಲ್ಲಿ ಅವನನ್ನ ಸಾಯಿಸ್ಲಿಕ್ಕೆ ಹೋಗ್ಲಿಲ್ಲ, ಆದ್ರೆ ಮರಕ್ಕೆ ಕಟ್ಟ ಹಾಕಿ ದರೋಡೆ ಮಾಡ್ಕೊಂಡು ಹೋಗೋದಂತೂ ಆಯ್ತು. ಸೊ ಇದಾದ ನಂತರ ಕಾಡು ಪ್ರಾಣಿಗಳು ಯಾವ್ದಾದ್ರು ಬಂದು ಅವನನ್ನ ಕೊಂದು ಮಾಡಿ ಮಾಡ್ತಾ ಅವನಿಗೆ ಬಿಟ್ಟಿದ್ದಲ್ಲ, ಅವನನ್ನ ಸಾಯಿಸ್ಲಿಕ್ಕೆ ಹೋಗ್ಲಿಲ್ಲ, ಅವನು ಕಟ್ಟ ಹಾಕಿ ಹೊರಟ. ಅವನು ಸಾತ್ವಿಕ ಗುಣದ್ದೇನಿದೆಯಲ್ಲ, ನನಗೆ ಬೇಕಾಗಿರೋದು ಅವನಲ್ಲಿರುವ ಹಣ, ಅದನ್ನ ತಗೊಂಡು ಅವನನ್ನ ಸೇಫ್ ಆಗಿ ಒಂದು ಕಾಡಿನ ಹೊರಗಡೆಗೆ ಹೋಗಿ ಬಿಟ್ಟು ಬಂದು ಬಿಡ್ತೀನಿ ಅನ್ನುವಂತಹ ಒಂದು ಆಲೋಚನೆ ಏನಿದೆಯಲ್ಲ, ಅದು ಸಾತ್ವಿಕವಾದ ಗುಣ ಅನ್ನೋ ರೀತಿಯಲ್ಲಿ ಅನ್ನಿಸ್ಬೋದು. ನೀವು ಎಕ್ಸಾಕ್ಟ್ ಆಗಿ 3 ಈ ರೀತಿಯಾಗಿ ಮಾಡಿದ್ರು ಅಂದ್ರೆ ಅವ್ರಿಗೆ ಈ ಗುಣಗಳಿದೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳಿಕ್ ಹೋಗ್ಬೇಡಿ. ಖಂಡಿತವಾಗ್ಲು ನಾನು ಒಂದು ಇಂಟರ್ಪ್ರಿಟೇಷನ್, ಒಂದು ಎಕ್ಸಾಂಪಲ್ ಮೂಲಕ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವ ರೀತಿಯಾದದ್ದನ್ನ ತಮೋ ಗುಣ ಅನ್ನೋಂಥದ್ದು ಮತ್ತೆ ರಜೋ ಗುಣ ಅನ್ನೋಂಥದ್ದು ಮತ್ತೆ ಸಾತ್ವಿಕ ಗುಣ ಅನ್ನೋಂಥದ್ರ ಬಗ್ಗೆ ಒಂದು 3 ವ್ಯಕ್ತಿಗಳಿಗೆ ಒಂದು ಕಂಪ್ಯಾರಿಸನ್ ಅನ್ನ ಕೊಟ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾರಾದ್ರೂ ದರೋಡೆ ಮಾಡ್ಬೇಕು, ದರೋಡೆ ಮಾಡಿ ಅವ್ರನ್ನ ಕಾಡಿನಿಂದ ಹೊರಗೆ ಬಿಟ್ಟು ಬಂದ್ರೆ ನನಗೆ ಸಾತ್ವಿಕ ಗುಣ ಇದೆ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ತಾ ಇಲ್ಲ. ಓಕೆ, ಎಲ್ಲಾದ್ರೂ ನೀವು ಒಂದು ಯೋಚನೆ ಮಾಡಿದ್ರ, ಈ 3ರಲ್ಲೂ ಕಾಮನ್ ಆಗಿ ಏನಿತ್ತು ಹೇಳಿ? 3ರಲ್ಲೂ ಒಬ್ಬ ಸಾಯಿಸೋಣ ಅಂತ ಹೇಳ್ತಿದ್ದ, ಇನ್ನೊಬ್ಬ ಕಟ್ ಹಾಕೋಣ ಅಂತ ಹೇಳ್ತಿದ್ದ, ಇನ್ನೊಬ್ಬ ಹೋಗಿ ಕಾಡಿನಿಂದ ಹೊರಗೆ ಬಿಟ್ಟು ಬರೋಣ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. 3ರಲ್ಲೂ ಕಾಮನ್ ಆಗಿದ್ದು ಒಂದು ವಿಷಯ ಇತ್ತು, ಏನ್ ಹೇಳಿ? ದುಡ್ಡು ತಗೊಳ್ಳೋದು, ದರೋಡೆ ಮಾಡೋದು ಏನಿದೆಯಲ್ಲ, ಅದು 3ರಲ್ಲೂ ಕಾಮನ್ ಆಗಿ ಉಳ್ಕೊಂಡಿತ್ತು. ಇದು ಸರಿನಾ ತಪ್ಪಾ? ಈಗ ನೀವು ಹೇಳಿ, ಎಷ್ಟು ಜನ ಈಗ ಸಾತ್ವಿಕವಾದ ದರೋಡೆಕಾರ ಆಗ್ಬೇಕು ಅಂತ ಎಷ್ಟು ಜನ ಅನ್ಕೊಂಡಿದ್ರಲ್ಲ, ಈಗ ನೀವು ಹೇಳಿ, ದರೋಡೆ ಮಾಡೋದು ಒಳ್ಳೇದಾ ತಪ್ಪಾ? ತಪ್ಪು ಅಲ್ವಾ? ಸೊ ಈ ಒಂದು ಎಕ್ಸಾಂಪಲ್ಲಿನ ಮೂಲಕ ನಾನು ಏನ್ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ, ಸಾತ್ವಿಕವಾದ ಗುಣ ಆಗ್ಲಿ, ತಮ ಗುಣವಾಗಲಿ ಅಥವಾ ರಜೋಗುಣವಾಗಲಿ, ಇವೆಲ್ಲವೂ ಗುಣಗಳು. ಸಂಸ್ಕೃತದಲ್ಲಿ ಗುಣ ಅನ್ನುವಂತ ಪದಕ್ಕೆ ಇನ್ನೊಂದು ಅರ್ಥ ಏನಿದೆ ಅಂದ್ರೆ, ಹಗ್ಗ ಅನ್ನುವಂತ ಒಂದು ಅರ್ಥನೂ ಬರುತ್ತೆ. ಅಂದ್ರೆ ಹಗ್ಗನ ಏನಕ್ಕೆ ಬಳಸ್ತೀವಿ? ಕಟ್ ಹಾಕ್ಲಿಕ್ಕೆ. ಸೊ ನಮ್ಮನ್ನ ಈ ಒಂದು ನಮ್ಮ ಆಲೋಚನೆಗಳಿಗೆ, ನಮ್ಮ ಒಂದು ಸುತ್ತಮುತ್ತಲಿನ ಪ್ರಪಂಚಕ್ಕೆ ಕಟ್ಟು ಹಾಕುವಂತಹ ಒಂದು ಅಸ್ತ್ರವಾಗೇ ಹೋಗುತ್ತೆ ಗುಣಗಳು ಅನ್ನುವಂಥದ್ದು. ಸೊ ಹಾಗಾಗಿ ನಾವು ರಜಸ್ಸೆ ಆಗ್ಲಿ, ತಮಸ್ಸೆ ಆಗ್ಲಿ ಅಥವಾ ಸಾತ್ವಿಕವಾದದ್ದೇ ಆಗ್ಲಿ, ಅದು ಗುಣ ಅಂದ್ರೆ ನಮ್ಮನ್ನ ಯಾವುದೋ ಒಂದು ಈ ಸಂಸಾರ ಚಕ್ರದಲ್ಲಿ ಕಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿರುತ್ತೆ ಇದು ನಮ್ಮನ್ನ. ಹಾಗಾಗಿ ನಾವು ಪ್ರತಿಯೊಂದು ಗುಣಕ್ಕೂ ಸಾತ್ವಿಕವಾದ ಗುಣ ಒಳ್ಳೆಯದು, ಅದಕ್ಕಿಂತ ರಜಸ್ಸು ಒಂದ್ ಸ್ವಲ್ಪ ಕಮ್ಮಿಯದು, ಅದಕ್ಕಿಂತ ಅಧಮವಾದದ್ದು ತಮಸ್ಸು ಗುಣ ಅಂತ ಹೇಳ್ಕೋಬಹುದು. ಆದರೆ ಈ 3 ಕೂಡ ಗುಣಗಳು ನಮ್ಮನ್ನ ಕಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಹಾಗಾಗಿ ನಮ್ಮ ಗೋಲ್ ಏನಿರ್ಬೇಕು ಅಂದ್ರೆ, ದರೋಡೆ ಮಾಡದೇ ಇರೋವಂಥದ್ದು ನಮ್ಮ ವಿಷಯವಾಗಿರ್ಬೇಕು. ದರೋಡೆ ಮಾಡಿ ಅವನನ್ನ ಸಾಯಿಸೋದು, ಕಟ್ ಹಾಕೋದು, ಕಾಡಿನಿಂದ ಹೊರಗ್ ಬಿಟ್ಟು ಬರೋದು ಅಲ್ಲ. ದರೋಡೆ ಮಾಡದೇ ಇರುವಂತದ್ದು ನಮ್ಮ ಇದಾಗಿರ್ಬೇಕು. ಅಂದ್ರೆ ಏನರ್ಥ, ಈ 3 ಗುಣಗಳು ನಮಗಲ್ಲ,
ಈ 3 ಗುಣಗಳು ಬರ್ತಾ ಇರುವಂತಹದ್ದು ಈ ದೇಹಕ್ಕೆ, ಈ ಮನಸ್ಸಿಗೆ. ನಾವು ಇದಕ್ ಮುಂಚೆ ನೋಡಿದ್ವಲ್ಲ, 3 ಗುಣಗಳಲ್ಲೂ ದೇಹದ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ, ಮನಸ್ಸಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಹಾಗಾಗಿ ಈ 3 ಗುಣಗಳು ಇರೋದು ದೇಹ ಮತ್ತು ಮನಸ್ಸಿನ ಒಂದು ಲೆವೆಲ್ಲಿನಲ್ಲಿ ಶುದ್ಧ ಚೈತನ್ಯವಾಗಿ, ಆತ್ಮವಾಗಿ ನನಗೆ ಇದು ಯಾವುದು ಅಂಟಬಾರದು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಇರುವಂತದ್ದು ಏನಿದೆಯಲ್ಲ, ಈ 3 ಗುಣಗಳಿಗೆ ದಾಸರಾಗಿ ಇಲ್ಲದೆ ಆ 3 ಗುಣಗಳನ್ನ ನಮಗೆ ಬೇಕಾದಂತಹ ರೀತಿಯಲ್ಲಿ ಬಳಸ್ಕೊಳ್ಳುವಂಥದ್ದು ಏನಾಗತ್ತಲ್ಲ, ಅವಾಗ ನಾವು ಸರಿಯಾಗಿರುವಂತಹ ದಾರಿಯಲ್ಲಾಗ್ಲಿ, ಸರಿಯಾಗಿರುವಂತಹ ಒಂದು ನಡವಳಿಕೆಯಲ್ಲಾಗ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಒಂದ್ ರೀತಿಯಾಗಿ ನಾನು ಈ ಹಿಂದಿನ ಸ್ಲೈಡ್ಗಳಿಗೆ ಹೇಳಬೇಕು ಅಂದ್ರೆ, ಈ 3 ಗುಣಗಳು ಏನಿದೆಯಲ್ಲ, ಈ 3 ಗುಣಗಳು ಕ್ಷೇತ್ರದಲ್ಲಿ ಬರುವಂತಹದ್ದು, ಕ್ಷೇತ್ರಜ್ಞನಿಗೆ ಬರುವಂತಹದ್ದಲ್ಲ. ಮನಸ್ಸು ಮತ್ತೆ ದೇಹದಲ್ಲಿ ಬರುವಂತಹ ಈ 3 ಗುಣಗಳು ಏನಿದೆಯಲ್ಲ, ಇವು ಕ್ಷೇತ್ರದಲ್ಲಿ ಬರುವಂತದ್ದು. ಕ್ಷೇತ್ರಜ್ಞನಾಗಿ ನಾನು ಇವುಗಳನ್ನ ನೋಡ್ತಾ ಇರುವಂತಹದ್ದು ಆಗತ್ತಷ್ಟೇ. ಇದು ಕ್ಲಿಯರ್ ಇತ್ತು ಅಂದ್ರೆ ಈಗ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಗೆ ಹೋಗೋಣ. ಇಲ್ಲಿ ಪ್ರತಿಯೊಬ್ಬರ ಒಂದು ಅನಿಸಿಕೆ ನನಗೆ ಬೇಕಾಗತ್ತೆ. ಸೊ ಹಾಗಾಗಿ ಚಾಟಿನ ಮೂಲಕ ತಿಳಿಸಿ. ನೀವು ತಿನ್ನುವಂತಹ ಒಂದು ಪದಾರ್ಥಗಳು, ನೀವು ದಿನ ತಿನ್ನುವಂತಹದ್ದೇನಿದೆಯಲ್ಲ, ಅದು ನೇಚರ್ ಆಫ್ ಫುಡ್. ನೀವು ಯಾವ ರೀತಿಯಾದಂತಹ ಊಟವನ್ನ ಮಾಡ್ತೀರಿ. ಓಕೆ, ಇಲ್ಲಿ ನಾನೊಂದು ಕೆಲವೊಂದು ವಿಷಯಗಳನ್ನ ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ನಾವು ಕೊನೆಯಲ್ಲಿ ಕ್ವಶನ್ ಆನ್ಸರ್ ಸೆಷನ್ ಬಂದಾಗ ಇನ್ನೊಂದ್ ಸ್ವಲ್ಪ ಪ್ರಯತ್ನ ಮಾಡೋಣ ತಿಳ್ಕೊಳ್ಳಿಕ್ಕೆ ಇದ್ರ ಬಗ್ಗೆ. ಸಾತ್ವಿಕ ಅಂತ ಏನು ಕರಿತೀವಲ್ಲ, ಇದು ಯಾವ ರೀತಿಯಾದಂತಹ ಊಟವನ್ನ ಸಾತ್ವಿಕ ಅಂತ ಕರಿತೀವಿ ಅಂದ್ರೆ, ಸಾಧಾರಣವಾಗಿ ಫ್ರೆಶ್ ಆಗಿ ಮಾಡಿರುವಂತಹ ಅಡಿಗೆ. ಸಾಧಾರಣವಾಗಿ ಅಡಿಗೆ ಯಾವ ರೀತಿ ಹೇಳ್ತೀವಿ ಅಂದ್ರೆ, ಮಾಡಿದ 3-4 ಗಂಟೆಗಳಲ್ಲಿ ಅದು ಸಾತ್ವಿಕವಾಗಿರುತ್ತೆ. ಅದಾದ ನಂತರ ಅದು ಅಷ್ಟು ಸಾತ್ವಿಕವಾದ ಆಹಾರ ಅನ್ನಿಸ್ಕೊಳ್ಳಲ್ಲ. ಈಗ ನಮ್ಮ ಮನೆಗಳಲ್ಲಿ ಸಾಧಾರಣ ನಾವು ನೋಡ್ದಂಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಡಿಗೆ ಮಾಡಿದ್ದನ್ನ ರಾತ್ರಿಗೂ ತಿಂತೀವಿ. ಖಂಡಿತವಾಗಿ ಅದು ತಪ್ಪು ಅನ್ನೋ ರೀತಿಯಲ್ಲಿ ನಾನು ಹೇಳ್ತಿಲ್ಲ. ಆದ್ರೆ ಸಾತ್ವಿಕಾಂಶ ಅದರಲ್ಲಿ ಹೆಚ್ಚಿಗೆ ಇರಬೇಕು ಅಂದ್ರೆ, ಸಾಧಾರಣವಾಗಿ ಅಡಿಗೆಯನ್ನ ಪ್ರಿಪೇರ್ ಮಾಡಿದ ನಂತರ ಒಂದು 3-4 ಗಂಟೆಗಳ ಒಳಗಾಗಿ ಅದರಲ್ಲಿ ಸಾತ್ವಿಕವಾದ ಗುಣಗಳು ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳೋದಾಗುತ್ತೆ. ಈ ರಜೋಗುಣ ಅಥವಾ ರಜಸ್ಸಿನಿಂದ ಕೂಡುವಂತಹ ಪದಾರ್ಥಗಳು ಅಂತ ಯಾವ್ದು ಹೇಳ್ತೀವಲ್ಲ, ಅದು ಈ ಸಾತ್ವಿಕವಾದಂತದ್ದು ಮೋರ್ ಆರ್ ಲೆಸ್ ಬ್ಯಾಲೆನ್ಸ್ಡ್ ಫುಡ್ ಅಂತಾನು ಏನ್ ಕರಿತೀವಲ್ಲ, ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನ್ ಕರಿತೀವಿ, ಎಲ್ಲಾ ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುವಂತಹ ಒಂದು ಪರಿಪೂರ್ಣವಾದ ಆಹಾರವನ್ನ ಸಾತ್ವಿಕ ಆಹಾರ ಅಂತ ಕರಿತೀವಿ. ರಜೋಗುಣದಲ್ಲಿ ಏನಿರುತ್ತೆ ಅಂದ್ರೆ, ಯಾವುದೋ ಒಂದು ಎಕ್ಸ್ಟ್ರಿಮಿಟಿಗೆ ಹೋಗಿರುತ್ತೆ. ಅತಿಯಾದ ಖಾರವನ್ನು ತಿನ್ನೋದು, ಅಥವಾ ಅತಿಯಾದ ಹುಳಿ, ಅತಿಯಾದ ಉಪ್ಪು ಹಾಕೊಂಡು ತಿನ್ನುವಂಥದ್ದು ಕೆಲವರಿಗೆ ಅಭ್ಯಾಸ ಇರುತ್ತದು. ಅವ್ರು ತಿನ್ನುವಂತ ಆಹಾರವನ್ನು ಬೇರೆ ಯಾರಾದ್ರೂ ತಿಂದ್ರೆ, ಅಯ್ಯಪ್ಪ ಇಷ್ಟು ಖಾರವನ್ನ ಅದೇಕ್ ತಿಂತೀರೋ, ನಮ್ ಕೈಲಾಗಲ್ಲ ಅನ್ನುವಂಥದ್ದು ಇರುತ್ತೆ. ಇಷ್ಟೊಂದು ಹುಳಿ ಯಾಕೆ ತಿಂತೀರಾ, ಇಷ್ಟೊಂದು ಉಪ್ಪು ತಿಂದ್ರೆ BP ಬರುತ್ತೆ ಅನ್ನೋ ರೀತಿಯಲ್ಲಿ ಜನ ಕಮೆಂಟ್ ಕೊಡ್ತಿದ್ರು. ಅವ್ರಿಗದು ಚೆನ್ನಾಗಿರುತ್ತೆ. ಅಡಿಗೆ ಮಾಡಿದಾಗ ಇನ್ನು ಎಕ್ಸ್ಟ್ರಾ ಉಪ್ಪು ಹಾಕಿಸ್ಕೊಂಡು ತಿನ್ನೋದು, ಅಥವಾ ಇನ್ನೊಂದಷ್ಟು ಹುಳಿ ಹಿಂಡ್ಕೊಂಡು ತಿನ್ನುವಂಥದ್ದು ಪರಿಸ್ಥಿತಿಗಳು ಇರುತ್ತವೆ. ಸೊ ಆ ರೀತಿಯಾದ ಯಾವುದೇ ಒಂದು ಪದಾರ್ಥವು ಒಂದು ಅತಿಯಾಗಿ ಇರುವಂತದ್ದು ಏನು ಹೇಳ್ತೀವಲ್ಲ, ಅದನ್ನ ರಜೋಗುಣದಿಂದ ಕೂಡಿದಂತಹ ಆಹಾರ ಅಂತ ಹೇಳ್ತೀವಿ. ಮತ್ತು ಈ ತಮೋ ಗುಣವಾದಂತಹ ಆಹಾರ ಯಾವುದು ಅಂದ್ರೆ, ಈಗ ಕೆಲವರಿಗೆ ಬೇಕು ಅಂತಲೇ ಸೀದಿಸ್ಕೊಂಡು ತಿಂತಾರೆ. ಈ ಅನ್ನವನ್ನಾಗ್ಲಿ ಅಥವಾ ತಿಂಡಿಯನ್ನಾಗ್ಲಿ, ಕೆಲವರು ಉಪ್ಪಿಟ್ಟನ್ನ ಚೆನ್ನಾಗಿ ಸೀದಿಸಿ ಅದು ಕೆಳಗಡೆ ಒಂಥರ ಕ್ರಿಸ್ಪಿಯಾಗಿ ಆದ ನಂತರ ಅದನ್ನ ತಿಂತಾರೆ. ಶಾವಿಗೆಯನ್ನಾಗ್ಲಿ, ಈ ತರ ಕೆಲವರು ಅದೊಂದು ಬೇಕು ಅಂತಲೇ ಪರ್ಪಸ್ಫುಲಿ ಅದನ್ನ ಸೀದಿಸಿ ಅದು ಇಷ್ಟಪಟ್ಟು ಅದನ್ನ ತಿನ್ನುವಂಥದ್ದು. ಮತ್ತೆ ತಂಗಳನ್ನ ತಿನ್ನುವಂಥದ್ದು. ತಂಗಳು ಅಂದ್ರೆ ಈಗ ಹಿಂದಿನ ದಿನ ಮಿಕ್ಕಿರೋದನ್ನ ತಿನ್ನೋದು ತಪ್ಪು ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇರೋದಲ್ಲ. ಕೆಲವರು ಬೇಕು ಅಂತಲೇ ಅದಕ್ಕೆ ರುಚಿ ಬರಲಿ ಅಂತ ಹೇಳಿ ಹಿಂದಿನ ದಿನ ಮಾಡಿ ಅನ್ನವನ್ನ ತಂಗಳು ಮಾಡಿ ಅದಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆಯನ್ನ ಹಾಕುವಂಥದ್ದು, ಆ ರೀತಿಯಾಗಿ ಮಾಡ್ಕೊಂಡು ತಿನ್ನೋದು ಉಂಟು ನಮ್ಮಲ್ಲಿ ಕೆಲವೊಂದು ಭಾಗಗಳಲ್ಲಿ, ಭಾರತದಲ್ಲಿ ಅದು ಉಂಟು. ಸೊ ಹಾಗಾಗಿ ಅದು ಇಷ್ಟಪಟ್ಟು ಮಿಕ್ಕಿದೆ ಅನ್ನೋ ರೀತಿಯಲ್ಲಿ ತಿನ್ನೋದಂಥದ್ದಲ್ಲ, ಬೇಕು ಅಂತಲೇ ಮಾಡಿ ಮಿಕ್ಕಿಸಿ ಅದು ಒಂದು ರೀತಿ ತಂಗಳ ಆದ ನಂತರ ಅದನ್ನ ತಿನ್ನುವಂತಹದ್ದೇನಿದೆಯಲ್ಲ, ಆ ರೀತಿಯಾದ ಮಾಡೋದಂತೂ ಉಂಟು. ಸೊ ಹಾಗಾಗಿ ಈ ರೀತಿ ಸೀದಿರುವಂತದ್ದು ಅಥವಾ ತಂಗಳ ಅಂಗಿ ಇರುವಂತದ್ದು, ಇವುಗಳನ್ನ ತಿನ್ನುವಂಥದ್ದನ್ನ ತಮೋ ಗುಣದಿಂದ ಕೂಡಿದಂತಹ ಆಹಾರ ಅಂತ ಹೇಳ್ತೀವಿ. ಈಗ ನೀವು ಯೋಚನೆ ಮಾಡ್ಕೊಂಡು ಹೇಳಿ, ನಿಮ್ಮ ಗುಣ ಯಾವುದು? ಈಗ ಯಾರ್ಯಾರು ಉತ್ತರಗಳನ್ನ ಕೊಟ್ರಲ್ಲ ಚಾಟಿನ ಮೂಲಕ, ಈಗ ನಾನು ಎಕ್ಸ್ಪ್ಲೈನ್ ಮಾಡಿದಂಥದ್ದು ಏನಿತ್ತು, ಸಾತ್ವಿಕವಾದ ಗುಣ ಅಥವಾ ರಜೋಗುಣ ಅಥವಾ ತಮೋ ಗುಣದಿಂದ ಕೂಡಿದಂತಹ ಅಡಿಗೆ ಏನ್ ಅಂತ ಹೇಳದ್ವಲ್ಲ, ಇವುಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನೀವು ತಿನ್ನುವಂತಹ ಆಹಾರದ ಪ್ರಕಾರ ನಿಮ್ಮ ಗುಣ ಏನು? ಅದು ನೀವು ಜನರಲ್ ಆಗಿ ಇರುವಂತಹ ದಿನನಿತ್ಯ ನಿಮ್ಮ ದಿನಚರಿಯಲ್ಲಿ ನೀವು ನೋಡ್ಕೊಂಡ ಹಾಗೆ ನಿಮ್ಮ ಗುಣಕ್ಕೆ ಹೋಲಿಕೆ ಆಗ್ತಿದೆ ಅನ್ನಿಸ್ತಿದ್ಯಾ?
ಎಷ್ಟು ಜನಕ್ಕೆ ಅದು ಇದು ಮ್ಯಾಚ್ ಆಗ್ತಿದೆ ಅಂತ ಅನಿಸ್ತಾ ಇದೆ? ನಾನು ತುಂಬಾ ತಂಗಳು ತಿನ್ನೋದಾಗ್ಲಿ, ತುಂಬಾ ಸುಟ್ಟಿದ್ದನ್ನ ತಿನ್ನೋದಾಗ್ಲಿ ಮಾಡ್ತೀನಿ, ನನಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ಅನ್ನುವಂಥದ್ದಾಗ್ಲಿ, ಅಥವಾ ಈ ರೀತಿಯಾದ ಅತಿಯಾದ ಹುಳಿ ತಿಂತೀನಿ, ಅತಿಯಾದ ಖಾರವನ್ನ ತಿಂತೀನಿ, ನಾನು ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಬಟ್ ಆದ್ರೆ ನನಗೆ ಬೇಕಾದಂತಹ ಒಂದು ಔಟ್ಪುಟ್ ಬರ್ತಿಲ್ಲ ಆದ್ರಿಂದ, ಈ ರೀತಿಯಾಗಿ ಈ ಗುಣಗಳಿಗೂ ನೀವು ತಿಂತಾ ಇರುವಂತ ಆಹಾರಗಳಿಗೆ ನಾನು ಏನು ಮ್ಯಾಚ್ ಮಾಡಿ ಹೇಳದ್ನಲ್ಲ, ಅದು ಎಷ್ಟು ಜನರ ಪರಿಸ್ಥಿತಿಯಲ್ಲಿ ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ? ಎಲ್ಲರಿಗೂ ಒಂದು ಪ್ರಶ್ನೆ ಬರ್ಬೋದು ಇಲ್ಲಿ. ಈ ರೀತಿಯಾಗಿ ತುಂಬಾನೇ ಸುಟ್ಟಿರುವಂತದ್ದು, ಅಥವಾ ತುಂಬಾ ಉಪ್ಪು ಖಾರ ಹುಳಿಗಳನ್ನು ತಿನ್ನುವಂತದ್ದಾಗ್ಲಿ, ಅಥವಾ ಈ ಅನ್ನವನ್ನ ನಾವು ತಂಗಳು ಮಾಡಿ ತಿನ್ನುವಂತದ್ದಾಗ್ಲಿ, ಇವುಗಳೆಲ್ಲದರ ಬಗ್ಗೆ ಬಂದಾಗ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸಿರ್ಬೇಕಲ್ಲ, ಈಗ ಕೆಲವರ ಪರಿಸ್ಥಿತಿಗಳೇ ಆ ರೀತಿಯಾಗಿರುತ್ತೆ. ಈಗ ಉದಾಹರಣೆಗೆ ಭಿಕ್ಷೆ ಬೇಡಿ ತಿನ್ನುವಂತಹವರಾಗ್ಲಿ, ಅಥವಾ ಇನ್ನ ಯಾವ್ದೋ ಬೇರೆ ಬೇರೆ ರೀತಿಯಾದ ತುಂಬಾ ಬಡತನದಿಂದ ಬಂದಂತವ್ರು, ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ, ಸಿಗುವಂತದ್ದೇ ಅಂತಹ ಪದಾರ್ಥಗಳು ಅನ್ನೋದ್ ರೀತಿನಲ್ಲಿ ಆದಾಗ ಅದನ್ನ ತಿನ್ನುವಂತಹವ್ರಿಗೆ ತಮೋ ಗುಣವಾ, ಅವ್ರದ್ದು ಒಳ್ಳೆ ಗುಣ ಅಲ್ಲವಾ ಅನ್ನೋಂತ ಪ್ರಶ್ನೆ ಬರ್ಬೋದಲ್ಲ. ಎಷ್ಟು ಜನಕ್ಕೆ ಇದು ಹೌದು ಅಂತ ಅನ್ಸುತ್ತೆ? ಈ ಪ್ರಶ್ನೆ ಬಂದಿತ್ತು ಅಂದ್ರೆ ಇಲ್ಲಿ ನಾವು ನೋಡ್ಬೇಕಾದಂತದ್ದು ಏನು ಅಂದ್ರೆ, ಭಗವಂತ ಹೇಳಿರೋದಿಲ್ಲಿ ಈ ರೀತಿಯಾದದ್ದನ್ನ ತಿಂದವರ ಗುಣ ಆ ರೀತಿ ಇರುತ್ತೆ ಅಂತ ಅಲ್ಲ. ಈ ರೀತಿಯಾದದ್ದನ್ನ ಇಷ್ಟಪಟ್ಟು ತಿನ್ನುವಂಥದ್ದು, ಅಥವಾ ಈ ರೀತಿಯಾದದ್ದನ್ನ ಇಷ್ಟಪಡುವಂಥದ್ದು ಆ ಗುಣ ಅನ್ನಿಸ್ಕೊಳುತ್ತೆ ಅಂತ. ಈಗ ಉದಾಹರಣೆಗೆ ನೀವು ಈಗ ಭಿಕ್ಷೆ ಬಿಡ್ತಾ ಇರುವಂತಹ ವ್ಯಕ್ತಿಗೆ ಆಗ್ಲಿ, ಅವನಿಗೆ ತಂಗಳನ್ನ ಕೊಡದೆ ಬಿಸಿಯಾದ ಊಟವನ್ನ ಕೊಡ್ತೀನಿ ಅಂದಾಗ ಅವನು ಅದನ್ನ, ಸರಿ ನಾನು ಬಿಸಿ ಊಟ ಕೊಟ್ರೆ ಅದನ್ನೇ ನಾನು ಪ್ರಿಫರ್ ಮಾಡ್ತೀನಿ, ಬಿಸಿ ಊಟವನ್ನೇ ತಿಂತೀನಿ ಅನ್ನೋಂತಹ ವ್ಯಕ್ತಿತ್ವ ಅವನದಾಗಿತ್ತು ಅಂದ್ರೆ ಅದು ತಮೋ ಗುಣದಿಂದ ಕೂಡಿದಂತಹವನ್ ಆಗಿರೋದಿಲ್ಲ. ಹಾಗಾಗಿ ಯಾವ್ದನ್ನ ಇಷ್ಟಪಟ್ಟು ತಿಂತೀವಿ ಅನ್ನುವಂಥದ್ದು ಪ್ರಶ್ನೆ ಬರುತ್ತಲ್ಲಿ. ಕೆಲವರಿಗೆ ಎಲ್ಲವೂ ದೇವರಿಟ್ಟಂಗೆ ಚೆನ್ನಾಗೇ ಇರುತ್ತೆ, ತಂಗಳು ಮಾಡ್ಕೊಂಡು ನಮ್ಮ ನಾಲಿಗೆ ರುಚಿಗೋಸ್ಕರ ನಾವು ಆ ಕೆಲಸವನ್ನ ಮಾಡ್ತಾ ಇರ್ತೀವಿ. ನಮ್ಮ ನಾಲಿಗೆ ರುಚಿಗೋಸ್ಕರ ಎಕ್ಸ್ಟ್ರಾ ಉಪ್ಪು ಹಾಕೊಳ್ಳೋದಾಗ್ಲಿ, ಹೆಚ್ಚಿಗೆ ಖಾರ ಮಾಡ್ಕೊಳ್ಳೋದಾಗ್ಲಿ, ಈ ರೀತಿಯಾಗಿ ಮಾಡ್ಕೋತಾ ಇರ್ತೀವಿ. ಸೊ ಹಾಗಾಗಿ ಯಾವ್ದನ್ನ ಇಷ್ಟಪಟ್ಟು ಮಾಡ್ತೀವೋ, ಯಾವುದನ್ನ ಇಷ್ಟಪಟ್ಟು ತಿಂತೀವೋ ಅದು ನಮ್ಮ ಗುಣ ಅನ್ನೋದನ್ನ ತೋರಿಸುತ್ತೆ. ಸೊ ಹಾಗಾಗಿ ಈಗ ಅವನಿಗೆ ಯಾರೋ ಒಬ್ಬ ಬಡ ವ್ಯಕ್ತಿಗೆ ಅವನು ತಂಗಳನ್ನ ತಿಂದ ಅನ್ನುವಂತಹ ಕಾರಣಕ್ಕೋಸ್ಕರ ಅವನು ತಮೋ ಗುಣದಿಂದ ಕೂಡಿದವನು ಅನ್ನುವಂತಹ ರೀತಿಯಲ್ಲಿ ಅಲ್ಲ. ಅದೇ ವ್ಯಕ್ತಿ ತನಗೆ ಒಳ್ಳೆಯ ಆಹಾರವನ್ನ ಕೊಟ್ಟಾಗ ಇದರ ಬದಲು, ಈ ತಂಗಳಿನ ಬದಲು ಅದನ್ನ ಸೇವಿಸುವಂತಹ ಒಂದು ಗುಣ ಅವನಲ್ಲಿತ್ತು ಅಂದ್ರೆ ಖಂಡಿತವಾಗ್ಲೂ ಅವನದು ತಮೋ ಗುಣ ಅಲ್ಲ ಅಂತ. ಸೊ ಈ ರೀತಿಯಾಗಿ ಭಗವಂತ ಹೇಳಿರೋದು. ಸಾತ್ವಿಕ ಇಷ್ಟಾಹ ಈ ರೀತಿಯಾದ ಪದಗಳನ್ನ ಬಳಸಿ ಸಾತ್ವಿಕ ಪ್ರಿಯಾಹ, ರಾಜಸ ಇಷ್ಟಾಹ ಅನ್ನೋ ರೀತಿಯಲ್ಲಿ ಪದಗಳನ್ನ ಬಳಸಿರೋದು ಇದೆ ಶ್ಲೋಕಗಳಲ್ಲಿ. ಸೊ ಹಾಗಾಗಿ ಯಾವ್ದನ್ನ ಇಷ್ಟಪಡ್ತೀವಿ, ಯಾವ್ದನ್ನ ಇಷ್ಟಪಟ್ಟು ತಿಂತೀವಿ ಅನ್ನೋದರ ಕಡೆಗೆ ಗಮನ ಹೋಗುತ್ತೆ ಹೊರತು, ನಮ್ಮ ಪರಿಸ್ಥಿತಿಗಳು ಆ ರೀತಿಯಾಗಿ ಆದಾಗ ಅದನ್ನ ತಿಂದ್ವಿ ಅನ್ನೋ ಕಾರಣದಿಂದ ನಮ್ಮ ಗುಣಗಳು ಬದಲಾಗುವಂಥದ್ದಲ್ಲ. ಈ ರೀತಿಯಾಗಿ ನಮ್ಮ ಗುಣಗಳು ನಮ್ಮ ಒಂದು ಆಲೋಚನಾ ಶಕ್ತಿಗಳ ಮೇಲೆ ಒಂದು ಪರಿಣಾಮವನ್ನ ಬೀರುವಂತದ್ದಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಪ್ರತಿ ಒಂದು ಜನರಿಕ್ ಆಗಿ ನಮ್ಮ ಗುಣ ಒಂದು ವ್ಯಕ್ತಿತ್ವ ಅನ್ನೋದು ನಮಗಿರುತ್ತೆ. ಆ ಒಂದು ಪರಿಸ್ಥಿತಿಗೆ ತಕ್ಕಂತೆ, ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ, ಅಥವಾ ನಮ್ಮ ಕಡೆಯಿಂದ ಏನೋ ಆಗಬೇಕಾಗಿರುವಂತ ಒಂದು ಆಕ್ಷನ್ಗೆ ತಕ್ಕಂತೆ ಆ ಒಂದು ಮೊಮೆಂಟಿನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಗುಣ ಹೆಚ್ಚಾಗಿರುವಂತಹ ಸಾಧ್ಯತೆ ಇರುತ್ತೆ. ಈಗ ಉದಾಹರಣೆಗೆ ಸಾತ್ವಿಕವಾದಂತಹ ಒಂದು ಗುಣ ಇರೋ ವ್ಯಕ್ತಿ ರಾತ್ರಿ ನಿದ್ದೆನೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅಲ್ಲ. ಯಾಕಂದ್ರೆ ರಾತ್ರಿ ನಿದ್ದೆ ಮಾಡುವಂತ ಟೈಮ್ನಲ್ಲಿ ತಮೋ ಗುಣವನ್ನ ಹೆಚ್ಚಿಗೆ ಮಾಡಿಕೊಂಡು ಆ ರೆಸ್ಟ್ ಅನ್ನೋದು ಏನು ಬೇಕಾಗಿರ್ತಲ್ಲ ಅದು ಬಹಳ ಇಂಪಾರ್ಟೆಂಟ್. ಸೊ ಆ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಜನರಲ್ ಆಗಿ ಇರುವಂತಹ ಒಂದು ಗುಣ ಇರುತ್ತೆ, ನ್ಯಾಚುರಲ್ ಆಗಿ ಹೆಚ್ಚಾಗಿರುವಂತಹ ಒಂದು ಗುಣ ಇರುತ್ತೆ. ಅದು ಅಲ್ಲದೆ ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಗುಣವನ್ನ ಹೆಚ್ಚಿಗೆ ಮಾಡಿಕೊಂಡು ಆ ಗುಣದ ಕಡೆಗೆ ಗಮನ ಹರಿಸಿ ಆ ಕೆಲಸವನ್ನ ನೆರವೇರಿಸಿಕೊಳ್ಳುವಂತಹದ್ದಾಗುತ್ತೆ. ಈ ಆದರೂ ಕೂಡ ಇನ್ ಜನರಲ್ ಇದಕ್ಕೆ ಮುಂಚೆ ನಾನು ಹೇಳಿದ ರೀತಿಯಲ್ಲಿ ಅದನ್ನ ಆ ಮೊಮೆಂಟ್ಗೆ ತಂದುಕೊಂಡ್ರು ಸಾಧಾರಣವಾಗಿ ಆ ಮನುಷ್ಯನ ಒಂದು ಗುಣವಾಗಿದ್ರೂ ಕೂಡ ನಮ್ಮೆಲ್ಲರ ಗಮನ ಯಾವ ಕಡೆಗೆ ಇರ್ಬೇಕಂದ್ರೆ, ಈ ಮೂರು ಗುಣಗಳು ಸಹ ನಮ್ಮನ್ನ ಲೋಕದ ಕಡೆಗೆ ಕಟ್ಟಿ ಹಾಕಿರುವಂತಹ ಒಂದು ಗುಣಗಳು. ಸೊ ನಾವು ಈ ಮೂರು ಗುಣಗಳನ್ನು ಕೂಡ ಒಂದು ಸಾಕ್ಷಿ ಭಾವದಿಂದ ನೋಡ್ತಾ ಹೋಗಿ ಆ ಗುಣಗಳನ್ನ ನೋಡ್ತಾ ಇರುವಂತಹ ಒಂದು ಚೈತನ್ಯ ನಾನು ಅನ್ನುವಂತಹ ಒಂದು ಆಲೋಚನೆಗಳನ್ನ ನಾವು ಬೆಳೆಸ್ಕೊತಾ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಗುಣ ನನ್ನಲ್ಲಿದೆ, ನಾನು ಇದೇ ರೀತಿನಲ್ಲಿ ಇದ್ಬಿಡ್ತೀನಿ ಅನ್ನುವಂಥದ್ದು ನಮ್ಗೇನು ಸಹಾಯಕ್ಕೆ ಬರುವಂತದ್ದಲ್ಲ. ಈ ಮೂರು ಗುಣಗಳಿಂದ ಹೊರಗೆ ಬಂದು ನಿರ್ಗುಣರಾಗಿ ನೋಡುವಂತಹ ಒಂದು
ಇದನ್ನ ನಾವು ಬಳಸ್ಕೋಬೇಕಾಗುತ್ತೆ. ಗುಣಗಳ ಬಗ್ಗೆ ಹೇಳಿರೋಂತಹ ಒಂದು 2 ಶ್ಲೋಕಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಈ 3 ಗುಣಗಳ ಬಗ್ಗೆ ನನ್ನಲ್ಲಿ ಇದೆ ಅನ್ನೋ ರೀತಿನಲ್ಲಿ ಇದು ಮಾಡ್ಕೊಳ್ಳೋದಾಗ್ಲಿ, ಅಂದ್ರೆ ಸಂಭ್ರಮ ಪಡೋದಾಗ್ಲಿ, ಅಥವಾ ನನ್ನಲ್ಲಿ ಇಲ್ಲ ಅಂತ ದುಃಖ ಪಡೋದಾಗ್ಲಿ ಯಾವುದೂ ಮಾಡದೆ ಇವುಗಳ ಮೂಲಕ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ, ಈ 3 ಗುಣಗಳನ್ನ ಬಳಸ್ಕೊಂಡು ನಾನು ನನ್ನ ಒಂದು ಜೀವನವನ್ನ ನಡೆಸ್ತಾ ಇದ್ದೇನೆ ಅನ್ನುವಂತಹ ಆಲೋಚನೆಗಳನ್ನ ಬೆಳೆಸ್ಕೊಳ್ಳೋದು ಏನಿದೆಯಲ್ಲ, ಅದು ಅಂತಹವರು ಈ ಗುಣಗಳಿಗೆ ಬಾಲಿಸರಾಗದೆ ಒಂದು ಒಂದು ಸ್ಲೇವ್ ಅನ್ನೋ ರೀತಿನಲ್ಲಿ ಇಲ್ಲದೆ ಇವುಗಳ ಮೂಲಕ ಕೆಲಸಗಳನ್ನ ಮಾಡ್ಕೋತಾ ಹೋಗಿ ಒಂದು ರೀತಿಯಾದ ಸ್ಟೇಬಲ್ ಮೈಂಡ್ ಸೆಟ್ ಅಂತ ಏನ್ ಹೇಳ್ತೀವಲ್ಲ, ಒಂದು ರೀತಿಯಾದಂತಹ ಒಂದು ಎಲ್ಲಾ ವಿಷಯಗಳನ್ನು ಒಂದೇ ರೀತಿನಲ್ಲಿ ಗಮನ ಕೊಡುವಂತದ್ದು, ತುಂಬಾ ಎಕ್ಸೈಟ್ ಆಗುವಂತದ್ದಾಗ್ಲಿ, ತುಂಬಾ ನೆಗ್ಲೆಕ್ಟ್ ಮಾಡುವಂತದ್ದಾಗ್ಲಿ, ಈ ರೀತಿಯಾಗಿ ಮಾಡದೆ ಜೀವನದ ಕಡೆಗೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಅನ್ನ ಇಟ್ಕೊಳ್ಳಿಕ್ಕೆ ಇವುಗಳನ್ನ ಒಂದು ಸಪರೇಟ್ ಆಗಿ ನೋಡ್ತಾ ಹೋಗ್ಬೇಕು. ಈ ಗುಣಗಳು ನಮಗೆ ಈ ರೀತಿಯಾದ ಒಂದು ಕಾರಣದಿಂದ ಬರ್ತಾ ಇದೆ, ಅವುಗಳಿಗೆ ಅಷ್ಟೇ ಬೆಲೆಯನ್ನ ಕೊಟ್ಟು ಇವು 3 ನನಗೆ ಅಲ್ಲ, ಕ್ಷೇತ್ರಕ್ಕೆ ಬಂದಿರುವಂತದ್ದು ಕ್ಷೇತ್ರಜ್ಞನಿಗೆ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಈ 3 ಗುಣಗಳನ್ನ ನೋಡ್ತಾ ಹೋದ್ವಿ ಅಂದ್ರೆ ಆ ಒಂದು ನಮ್ಮ ಶುದ್ಧ ಚೈತನ್ಯ ರೂಪವಾದ ನಮ್ಮ ಸ್ಟೇಬಲ್ ಇದೇನಿದೆಯಲ್ಲ ಅಲ್ಲಿ ನಾವು ನಿಲ್ಲಿಕ್ಕೆ ಸಾಧ್ಯ ಆಗತ್ತೆ. ಎಷ್ಟು ಜನಕ್ಕೆ ಈ ಒಂದು ಪಾಯಿಂಟ್ ಕ್ಲಿಯರ್ ಆಯ್ತು ಗುಣಗಳ ಬಗೆಗಿಂದು, ಮತ್ತು ಈ ಗುಣಗಳನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫಿನಲ್ಲಿ ಹೇಗೆ ಬಳಸ್ಕೊಳ್ಬಹುದು ಅಂತ. ಸೊ ಇವತ್ತಿನಿಂದ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ, ನೀವುಗಳು ಯಾವುದೇ ವಿಷಯವಾಗಿ ಈಗ ಒಂದು ಊಟ ಮಾಡ್ಬೇಕಾದ್ರಾಗ್ಲಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಗುಣ ನಿಮ್ಮಲ್ಲಿ ಹೆಚ್ಚಿಗೆ ಆಗ್ತಿದೆ ಅನ್ನೋಂತ ಪರಿಸ್ಥಿತಿಯಲ್ಲಿ ಒಂದು ಹೆಜ್ಜೆ ಹಿಂದಕ್ಕಿಟ್ಟು ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಇದನ್ನ ನಾನು ಸರಿ ಮಾಡ್ಕೋಬಹುದು, ಅಥವಾ ಯಾವ ರೀತಿಯಾದಂತಹ ಆಹಾರದಲ್ಲಿ ನಾನು ಬದಲಾವಣೆಗಳನ್ನ ಮಾಡ್ಕೋಬಹುದು, ನನ್ನ ಇಷ್ಟ ಪಡುವಂತಹ ಆಹಾರಗಳಲ್ಲಿ ಏನು ಬದಲಾವಣೆ ಮಾಡ್ಕೋಬಹುದು, ಈ ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇದು ಗುಣತ್ರಯ ವಿಭಾಗ ಯೋಗ ಅಂತ 14ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿರೋಂಥದ್ದು. ಇದ್ರ ಬಗ್ಗೆ ಗುಣತ್ರಯ ಅಂದ್ರೆ 3 ಗುಣಗಳು, ಅವುಗಳನ್ನ ವಿಭಾಗ ಮಾಡಿ ಭಗವಂತ ಹೇಳಿರೋಂಥದ್ದು. ಇದು ಆದ ನಂತರ ಇನ್ನೊಂದು ಅಧ್ಯಾಯವನ್ನ ನಾನು ಮುಗಿಸ್ಬಿಡ್ತೇನೆ. ಈ 15ನೇ ಅಧ್ಯಾಯ ಹೆಚ್ಚಿಗೆ ಸಮಯ ತಗೊಳ್ಳೋಂಥದ್ದಲ್ಲ, ಬಹಳ ಸಿಂಪಲ್ ಕಾನ್ಸೆಪ್ಟ್ ಇರುವಂತದ್ದು. ಇದಾದ ನಂತರ ನಾವು ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಓಕೆ, ಈ ಒಂದು ಮರವನ್ನ ಭಗವಂತ ನಮ್ಮ ಒಂದು ಆಧ್ಯಾತ್ಮಿಕವಾದಂತಹ ನಮ್ಮ ಜೀವನಕ್ಕಾಗ್ಲಿ ಅಥವಾ ನಾವು ಸುತ್ತಲೂ ಮುತ್ತಲಿನ ಪರಿಸರವನ್ನು ನೋಡಬೇಕಾದಂತಹ ರೀತಿಗೆ ಇದನ್ನ ಹೋಲಿಸಿ ಭಗವಂತ ಹೇಳಿದಾನೆ. 15ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಬರುವ ಸ್ಟಾರ್ಟಿಂಗ್ ಲೈನಿನಲ್ಲಿನೇ ಊರ್ಧ್ವ ಮೂಲಂ ಅಧಃ ಶಾಖಂ ಅಂತಾನೆ ಹೇಳಿ ಶುರು ಮಾಡ್ತಾನೆ. ಊರ್ಧ್ವ ಮೂಲಂ ಅಂದ್ರೆ ಬೇರು ಮೇಲೆ ಇರುವಂತದ್ದು, ಅಧಃ ಶಾಖಂ ಅಂದ್ರೆ ಬ್ರಾಂಚಸ್ ಅಥವಾ ಕೊಂಬೆಗಳು ಏನಿದೆಲ್ಲ ಅದು ಅಧಃ ಶಾಖಂ ಅಂದ್ರೆ ಕೆಳಗಡೆಗೆ ತಿರುಗುವಂತದ್ದು. ಸೊ ಈ ಒಂದು ಅಧ್ಯಾಯ ಶುರು ಆಗುವುದೇ ಈ ಒಂದು ಚಿತ್ರಣದಿಂದ. ಈ ಒಂದು ಚಿತ್ರವನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಮುಂದಿನ ನಾವು ಎಕ್ಸ್ಪ್ಲನೇಷನ್ ಗಳನ್ನೆಲ್ಲ ನೋಡ್ತಾ ಹೋಗ್ಬೇಕಾದಾಗ ಈ ಒಂದು ಚಿತ್ರಣವನ್ನ ಗಮನದಲ್ಲಿ ಇಟ್ಕೊಂಡಿರಿ. ಉಲ್ಟಾ ಇರುವಂತಹ ಒಂದು ಮರ. ಓಕೆ, ಮೊದಲನೆಯದಾಗಿ ಅದರಲ್ಲಿ ಬಿಡುವಂತಹ ಬಡ್ಸ್ ಅಥವಾ ನಾವು ಹೂವಿನ ಒಂದು ಮೊಗ್ಗು ಅಂತ ಏನ್ ಕರಿಬಹುದು, ಮೊಗ್ಗು ಹೂವು ಅಂತ ಏನ್ ಕರಿತೀವಲ್ಲ, ಇವುಗಳನ್ನ ನಮ್ಮ ಸೆನ್ಸಸ್, ನಮ್ಮ ಇಂದ್ರಿಯಗಳೇನಿದೆಯಲ್ಲ ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಾನೆ ಭಗವಂತ. ಎರಡನೆಯದಾಗಿ ಎಲೆಗಳನ್ನ ನಾವು ಮಾಡುವಂತಹ ದಿನನಿತ್ಯದ ಕೆಲಸಗಳು ಇವುಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಹೋಗ್ತಾನೆ. ಸೊ ಈ ಎರಡನ್ನ ನೀವು ಗಮನಿಸಿದ್ರಿ ಅಂದ್ರೆ ಮರದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಾಣುವಂತಹದ್ದು ಎಲೆ ಮತ್ತು ಹೂವುಗಳಿಂದಾನೆ ನಮ್ಮ ಜೀವನಕ್ಕೆ ನೀವು ಅದನ್ನ ಹೋಲಿಸ್ತಾ ಹೋಗ್ತೀರಿ ಅಂದ್ರೆ ನಮ್ಮ ಇಂದ್ರಿಯಗಳು ಕೆಲಸ ಮಾಡೋದಾಗ್ಲಿ ಅಥವಾ ನಾವು ಮಾಡುವಂತಹ ದೇಹದ ಮೂಲಕ ಮಾಡುವಂತಹ ಚಟುವಟಿಕೆಗಳು ಮೆಜಾರಿಟಿ ನಮಗೆ ಸಾಧಾರಣವಾಗಿ ನೋಡಿದ್ವಿ ಅಂದ್ರೆ ನಮಗೆ ಜೀವನದಲ್ಲಿ ಕಾಣುವಂತದ್ದು ಇವೆರಡೇ ಮುಖ್ಯವಾಗಿ. ನಾವ್ ಯಾವ್ದೋ ಮೆಡಿಟೇಷನ್ ನಲ್ಲಿ ಕೂತೋ ಅಥವಾ ಯಾವ್ದೋ ಒಂದು ಪುಸ್ತಕವನ್ನು ಓದ್ಬೇಕಾದ್ರೂ ಅಥವಾ ಯಾವ್ದಾದ್ರು ವಿಷಯಗಳನ್ನ ಕೇಳಬೇಕಾದಾಗ ಬೇರೆ ಕಡೆ ಗಮನ ಹೋಗುತ್ತೆ ಹೊರತು, ಸಾಧಾರಣವಾಗಿ ನಾವು ಪ್ರಪಂಚದ ಜೊತೆಗೆ ನಮ್ಮ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾಗ ಇದೆರಡೇ ಮುಖ್ಯವಾಗಿ ಕಾಣುವಂಥದ್ದು. ಈ ಮರದಲ್ಲಿ ನಾವು ಸಾಧಾರಣವಾಗಿ ಮರವನ್ನ ನೋಡಿದ್ವಿ ಅಂದ್ರೆ ನಮಗೆ ಮರದಲ್ಲಿ ಬಹಳ ಮುಖ್ಯವಾಗಿ ಕಾಣುವಂಥದ್ದು ಎಲೆ ಮತ್ತು ಮೊಗ್ಗು ಅಥವಾ ಹೂವು, ಇವುಗಳೇ ಅಲ್ವಾ. ಈ 3 ಗುಣಗಳು ಅಂತ ಏನು ಇದಕ್ಕೆ ಮುಂಚೆ ನೋಡಿದ್ವಲ್ಲ, 14ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ಅವುಗಳು ಈ ಮರಕ್ಕೆ ಬೇಕಾದಂತಹ ಗೊಬ್ಬರ, ನೀರು ಅನ್ನೋದು ಏನು ಕೊಡುತ್ತಲ್ಲ ಇವು. ನೀವು ಉದಾಹರಣೆಗೆ ನೋಡ್ಬೋದು, ಈ ಎಲೆ ಅಥವಾ ಹೂವುಗಳು ಬಿಡಬೇಕು ಅಂತಂದ್ರೆ ನಾವು ಮರಕ್ಕೆ ಚೆನ್ನಾಗಿ ನೀರು, ಗೊಬ್ಬರ ಇವುಗಳನ್ನೆಲ್ಲ ಹಾಕ್ತಾ ಹೋಗ್ಬೇಕು.
ನೀವು ಅದನ್ನ ನಮ್ಮ ದಿನನಿತ್ಯದ ಜೀವನಕ್ಕೆ ಹೋಲಿಸ್ತಾ ಹೋದ್ರಿ ಅಂದ್ರೆ ಈ 3 ಗುಣಗಳು ಏನಿದೆಯಲ್ಲ ಇವುಗಳ ಮೂಲಕವೇ ನಾವು ಇಂದ್ರಿಯಗಳ ಮೂಲಕ ವಿಷಯಗಳನ್ನ ತಿಳ್ಕೊಳ್ಳೋದಾಗ್ಲಿ ಅಥವಾ ನಮ್ಮ ಚಟುವಟಿಕೆಗಳು ನಡೆಯೋದಾಗ್ಲಿ ಇವುಗಳು ಈ 3 ಗುಣಗಳಿಂದಾನೇ ಆಗ್ತಾ ಇರುತ್ತೆ, ಹೌದಲ್ವಾ? ಸಾತ್ವಿಕವಾದ ಗುಣದಿಂದ ಆಗ್ಲಿ ಅಥವಾ ರಜೋಗುಣದಿಂದ ಆಗ್ಲಿ ಅಥವಾ ತಮೋ ಗುಣದಿಂದ ಆಗ್ಲಿ ಈ 3 ಗುಣಗಳ ಮೂಲಕವೇ ನಾವು ಕೆಲಸಗಳನ್ನು ಮಾಡ್ತಿರ್ತೀವಿ ಮತ್ತು ನಮ್ಮ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಗ್ರಹಣೆ ಮಾಡ್ತಾ ಇರ್ತೀವಿ. ಸೊ ಈ 3 ಗುಣಗಳೇನಿದೆಯಲ್ಲ ಈ ಮರವನ್ನ ಬೆಳೆಸ್ಲಿಕ್ಕೆ ಅಥವಾ ಈ ಮರಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಏನಿರುತ್ತಲ್ಲ ಅದು ಈ 3 ಗುಣಗಳಿಂದ ಬರ್ತಾ ಹೋಗುತ್ತೆ. ಇಲ್ಲಿಗೆ ಬಂದಾಗ ನೋಡಿ ನೆಕ್ಸ್ಟ್ ನಾವು ಬ್ರಾಂಚಸ್ ಅಥವಾ ನಾವು ಈ ಶಾಖೆಗಳು ಅಥವಾ ಬ್ರಾಂಚಸ್ ಅಂತ ಏನ್ ಕರಿತೀವಲ್ಲ ಮರದ ಕೊಂಬೆಗಳು, ಇವುಗಳನ್ನ ಸೋಲ್ಸ್ ಅಥವಾ ಆತ್ಮ ಅನ್ನೋದು ಏನಿದೆಯಲ್ಲ ಅವುಗಳಿಗೆ ಹೋಲಿಸ್ತಾ ಹೋಗ್ತಾನೆ ಭಗವಂತ. ಸೊ ಇಲ್ಲಿ ನಾವು ಓವರ್ ಆಲ್ ನೋಡಿದ ಪ್ರಕಾರ ನೋಡಿದ್ರೆ ಬಹಳಷ್ಟು ಕೊಂಬೆಗಳಿದಾವೆ. ಸೊ ಆ ಕೊಂಬೆಗಳನ್ನ ನಾವು ಬಹಳಷ್ಟು ಆತ್ಮಗಳಿಗೆ ಹೋಲಿಸ್ತಾ ಹೋಗ್ತೀವಿ. ಒಂದು ಆತ್ಮ ಅನ್ನೋದಿರುತ್ತೆ, ಆ ಒಂದು ಆತ್ಮ ಈ ಗುಣಗಳು ಅನ್ನೋಂಥದ್ದು ಏನಿರುತ್ತಲ್ಲ ಇವುಗಳ ಮೂಲಕ ಅದಕ್ಕೆ ಪೌಷ್ಟಿಕಾಂಶಗಳು ಅನ್ನೋಂಥದ್ದು ಸಿಕ್ಕಾಗ ಈ ನಮ್ಮ ಇಂದ್ರಿಯ ಅಥವಾ ಇವುಗಳ ಮೂಲಕ ಕೆಲಸ ಮಾಡುವಂತದ್ದಾಗ್ಲಿ ನಾವು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಅಂತ ಕರಿತೀವಿ. 5 ಸೆನ್ಸಸ್ ಜ್ಞಾನೇಂದ್ರಿಯ ಅಂತ ಏನ್ ಕರಿತೀವಲ್ಲ ಇದು 5 ಸೆನ್ಸಸ್. ನಮ್ಗೆ ಕಣ್ಣು, ಮೂಗು, ಕಿವಿ, ಬಾಯಿ, ನಾಲಿಗೆ ಇದರಿಂದ ಬರುತ್ತಲ್ಲ ಇವುಗಳನ್ನ 5 ಸೆನ್ಸಸ್ ಜ್ಞಾನೇಂದ್ರಿಯ ಅಂತ ಕರಿತೀವಿ. ಕರ್ಮೇಂದ್ರಿಯ ಅಂದ್ರೆ ಮೋಟಾರ್ ಆರ್ಗನ್ಸ್, ಅಂದ್ರೆ ನಮ್ಮ ಕೈ, ಕಾಲು ಈ ರೀತಿಯಾದಂತಹ ಇವೇನಿದೆಯಲ್ಲ ಅವುಗಳಿಗೆ ಮೋಟಾರ್ ಆರ್ಗನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇವುಗಳ ಮೂಲಕ ಆಕ್ಷನ್ ನಡೀತಾ ಹೋಗುತ್ತೆ. ಈ ಜ್ಞಾನೇಂದ್ರಿಯಗಳ ಮೂಲಕ ವಿಷಯ ಗ್ರಹಣ ಆಗ್ತಾ ಹೋಗುತ್ತೆ. ಇವೆರಡಕ್ಕೂ ಕೂಡ ಈ ಆತ್ಮ ಅನ್ನೋದು ಈ ಒಂದು ಚಟುವಟಿಕೆಗಳಲ್ಲಿ ತಿಳ್ಕೊಬೇಕು ಅಂದ್ರೆ ಮೇನ್ಲಿ ಬೇಕಾಗಿರುವಂತದ್ದು ಏನು? 3 ಗುಣಗಳು. ಈ ಗುಣಗಳ ಒಂದು ಪ್ರಭಾವದಿಂದ ಆತ್ಮಗಳು ಇವುಗಳನ್ನೆಲ್ಲಾನು ತಿಳ್ಕೊತಾ ಹೋಗುತ್ತವೆ ಅನ್ನುವಂಥದ್ದು ಇಲ್ಲಿನ ಇದಾದ್ಮೇಲೆ ಕಾಂಡ, ರೂಟ್ ಅಥವಾ ಬೇರು ಏನಿದೆಯಲ್ಲ ಮೇಯ್ನ್ ಭಗವಂತನಿಗೆ ಹೋಲಿಕೆ ಮಾಡಿ ಹೇಳುವಂಥದ್ದು. ಸೊ ಇಲ್ಲಿ ನೀವು ನೋಡಿದ್ರಿ ಅಂದ್ರೆ ಈಗ ಈ ಕಾರಣದಿಂದಾಗಿ ನೀವು ತಲೆ ಕೆಳಗಾಗಿದ್ದಂತಹ ಮರವನ್ನ ನೋಡಿದ್ರಿ ಅಂದ್ರೆ ಮೊದಲನೆಯದಾಗಿ ಹೂವು, ಎಲೆಗಳು ಏನಿರುತ್ತಲ್ಲ ಅದು ಕಂಪ್ಲೀಟ್ ಅಡಿಯಲ್ಲಿ ಬರುವಂತಹ ಒಂದು ವಿಷಯ. ಅವುಗಳಿಂದ ಸ್ವಲ್ಪ ಮೇಲಕ್ಕೆ ಹೋದ್ರಿ ಅಂದ್ರೆ ಕೊಂಬೆಗಳು ಅವು ಇವು ಕಾಣುತ್ತೆ. ಅಂದ್ರೆ ಆತ್ಮದ ಒಂದು ಸ್ವರೂಪವನ್ನ ತಿಳ್ಕೊಳ್ಳೋದು, ಆತ್ಮಗಳ ಬಗ್ಗೆ ಒಂದು ಆಲೋಚನೆ ತಿಳ್ಕೊಳ್ಳೋದು, ಅವುಗಳ ಬಗ್ಗೆ ಇದ್ ಮಾಡೋದು. ಅದಕ್ಕಿಂತ ನೆಕ್ಸ್ಟ್ ಹೋದ್ರಿ ಅಂದ್ರೆ ಪರಮಾತ್ಮನ ಬಗ್ಗೆ ವಿಷಯವನ್ನ ತಿಳ್ಕೊಳ್ಳುವಂತದ್ದಾಗ್ಲಿ ಅಥವಾ ಆ ಬೇರು ಅನ್ನೋಂಥದ್ದು ಏನಿದೆಯಲ್ಲ ಅದು ಭಗವಂತ ಅನ್ನೋ ರೀತಿಯಲ್ಲಿ ಹೇಳಿ ಈ ಒಂದು ಪ್ರತಿಯೊಂದು ಕಂಪ್ಲೀಟ್ ಮರಕ್ಕೆ ಇಂಪಾರ್ಟೆಂಟ್ ಇದಾಗಿ ಉಳ್ಕೊಂಡಿರುವಂತದ್ದು ಅದರ ಬೇರು. ಸೊ ಇದು ಭಗವಂತ ಅನ್ನೋ ರೀತಿಯಲ್ಲಿ ಹೇಳಿದ್ದಾಗಿದೆ. ಎಷ್ಟು ಜನಕ್ಕೆ ಈ ಒಂದು ಆ ಇಮೇಜ್ ನಲ್ಲಿ ಹೇಳಿದ್ದು, ಈ ಪಾಯಿಂಟ್ಸ್ ಹೇಳಿದ್ದು ಕ್ಲಿಯರ್ ಆಯ್ತು? ನೆಕ್ಸ್ಟ್ ಸ್ಟೆಪ್ಗೆ ಹೋದ್ವಿ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ನಾವು ಈ ಆಧ್ಯಾತ್ಮಿಕವಾದ ಜೀವನದಲ್ಲಿ ಏನ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಈ ಡಿಟ್ಯಾಚ್ಮೆಂಟ್ ಅಂತ ನಾವ್ ಏನ್ ಕರಿತಾ ಹೋದ್ವಿ ಅಲ್ಲ, ಇದಕ್ಕೆ ಮುಂಚಿನ ಅಧ್ಯಾಯಗಳಲ್ಲೆಲ್ಲ ಏನ್ ನೋಡ್ತಾ ಹೋದ್ವಿ ನಾವು. ಈಗ ಉದಾಹರಣೆಗೆ ನಾವು ಗುಣಗಳ ವಿಷಯವಾಗಿ ತಿಳ್ಕೊಂಡಾಗ್ಲೂ ಕೂಡ ಈ 3 ಗುಣಗಳು ತಾನು ಅಲ್ಲ ಅನ್ನೋದು, ಅಂದ್ರೆ ಆ ಡಿಟ್ಯಾಚ್ಮೆಂಟ್ ಅನ್ನೋದನ್ನ ಏನು ತನ್ಕೋತಾ ಹೋದ್ವಲ್ಲ, ಆ ಡಿಟ್ಯಾಚ್ಮೆಂಟ್ ಅನ್ನುವಂತಹ ಒಂದು ಕೊಡಲಿಯನ್ನ ತಗೊಂಡು ಈ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಹಾಕ್ತಾ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಭಗವಂತ ಹೇಳಿದಾನೆ. ಯಾಕೆ ಹೇಳಿರುವಂತದ್ದು ಅಂದ್ರೆ ಈ ಸೆನ್ಸಸ್ ಮತ್ತು ಆಕ್ಟಿವಿಟೀಸ್ ಅಂತ ನಾವ್ ಏನು ಕರೆದ್ವಲ್ಲ, ಈ ಒಂದು ನಾವು ಮಾಡುವಂತಹ ಕೆಲಸಗಳಾಗಲಿ ಅಥವಾ ನಮಗೆ ಬರ್ತಾ ಇರುವಂತಹ ಜ್ಞಾನೇಂದ್ರಿಯಗಳ ಮೂಲಕ ತಿಳ್ಕೊತಾ ಇರೋ ವಿಷಯಗಳಾಗಲಿ ಇವುಗಳು ಡಿಸ್ಕನೆಕ್ಟ್ ಆಗ್ಬಿಡುತ್ತವೆ. ಈಗ ನಾವು ಕೊಂಬೆಗಳನ್ನ ಕತ್ತರಿಸಿ ಹಾಕಿದ್ವಿ ಅಂದ್ರೆ ಎಲೆ ಮತ್ತು ಹೂವು ಇವೆಲ್ಲನೂ ಮರದಿಂದ ಬೇರ್ಪಟ್ಟು ಹೋದ್ವು. ಇಲ್ಲಿ ಲಿಟರಲಿ ಕತ್ತರಿಸಿ ಹಾಕಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂತದ್ದಲ್ಲ. ಈ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದನ್ನ ಬೆಳೆಸ್ಕೊತಾ ಹೋದ್ವಿ ಅಂದ್ರೆ ನಾವು ಮಾಡ್ತಾ ಇರುವಂತಹ ಕೆಲಸಗಳಿದ್ದಾಗ್ಲಿ ಅಥವಾ ನಾವು ವಿಷಯಗಳನ್ನ ಗ್ರಹಣ ಮಾಡ್ತಾ ಇರುವಂತದ್ದಾಗ್ಲಿ ಇವುಗಳಿಂದ ನಾವು ವಿಚಲಿತರಾಗದೆ ಭಗವಂತನ ಕಡೆಗೆ ನಮ್ಮ ಗಮನವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಭಗವಂತನ ತಾತ್ಪರ್ಯ. ಯಾವ ರೀತಿಯ ಈ ಡಿಟ್ಯಾಚ್ಮೆಂಟ್ ಅನ್ನುವ ಒಂದು ಕೊಡಲಿಯನ್ನ ತಗೊಂಡು ನಾವು ಕೊಂಬೆಗಳನ್ನ ಕತ್ತರಿಸಿ ಹಾಕಿದ್ರೆ ಈ ಎಲೆಗಳು ಮತ್ತೆ ಹೂ ಯಾವ ರೀತಿ ಮರದಿಂದ ಬೇರ್ಪಡುತ್ತೋ ಅದೇ ರೀತಿಯಾಗಿ ನಾವು ಈ ಡಿಟ್ಯಾಚ್ಮೆಂಟಿನ ಕೊಡಲಿಯಿಂದ ಕತ್ತರಿಸಿ ಹಾಕಿದ್ವಿ ಅಂದ್ರೆ ಈ ನಾವು ಮಾಡುವಂತಹ ಕೆಲಸಗಳಾಗ್ಲಿ ಅಥವಾ ನಮ್ಮ ಇಂದ್ರಿಯಗಳ ಮೂಲಕ ನಾವು ತಗೊಳ್ತಾ ಇರುವಂತಹ ವಿಷಯಗಳಾಗ್ಲಿ ಅವುಗಳ ಕಡೆಗೆ ನಾವು ಗಮನವನ್ನ ಹರಿಸದೆ ನಾವು ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ ಭಗವಂತನ ಕಡೆಗೆ ನಮ್ಮ ಗಮನ ಇರುವಂತದ್ದಾಗ್ಲಿ ಅಥವಾ ಭಗವಂತನ ಕೆಲಸವೇ ಅಂತ ರೀತಿ ನಾವು ತಿಳ್ಕೊಂಡು ಮಾಡುವಂತದ್ದಾಗ್ಲಿ. ಈಗ ನಿಷ್ಕಾಮ ಕರ್ಮ ಅಂತ ನಾವು ಏನು ಇದಕ್ಕೆ ಮುಂಚಿನ ಅಧ್ಯಾಯಗಳಲ್ಲಿ ಕರೆದ್ವಲ್ಲ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡುವುದಂತ
ಆ ರೀತಿಯಾದ ಅರ್ಥದಲ್ಲಿ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಅದರ ಕಡೆಗೆ ಡಿಟ್ಯಾಚ್ಮೆಂಟ್ ಅನ್ನ ಹೊಂದಿದ್ದು ಆ ಕೆಲಸಗಳನ್ನ ಮಾಡ್ತಾ ಹೋಗೋದೇನಿದೆಯಲ್ಲ, ಅದು ಇಲ್ಲಿ ಭಗವಂತನ ತಾತ್ಪರ್ಯ. ಒಂದು ಮುಖ್ಯವಾದ ವಿಷಯವನ್ನ ನೀವು ಗಮನಿಸ್ಬೇಕು, ಚಾಟಿನ ಮೂಲಕ ನೀವು ತಿಳಿಸ್ಬೇಕು. ಈ ಬ್ರಾಂಚ್ ಅಥವಾ ನಾವು ಕೊಂಬೆ ಅಂತ ಏನ್ ಕರೆದ್ವಲ್ಲ, ಅದಕ್ಕೂ ಈ ಬೇರು ರೂಟ್ ಅಂತ ಏನ್ ಕರೆದ್ವು, ಅದಕ್ಕೆ ಏನ್ ವ್ಯತ್ಯಾಸ ಆಯ್ತು? ಓಕೆ, ಇದನ್ನ ಯಾವ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ, ಈಗ ಉದಾಹರಣೆಗೆ ಅದ್ವೈತ ಸಿದ್ಧಾಂತದಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ, ನೀವು ಒಂದು ಬ್ರಾಡರ್ ಸೆನ್ಸ್ ನಲ್ಲಿ ನೋಡ್ತಾ ಹೋದ್ರಿ ಅಂದ್ರೆ, ಈಗ ರೂಟ್ ಅನ್ನೋದು ಏನಿದೆಯಲ್ಲ ಅದು ಮರವೇ, ಬೇರು ಅನ್ನೋದು ಕೂಡ ಮರ, ಕೊಂಬೆ ಅನ್ನೋದು ಕೂಡ ಮರ, ಹೌದಲ್ಲ? ಸೊ ಈ ಕೊಂಬೆ ಮತ್ತು ಈ ಬೇರು ಅನ್ನೋದು ಏನಾಯ್ತಲ್ಲ, ಅವುಗಳು ನೋಡ್ಲಿಕ್ಕೆ ನಮಗೆ ಒಂದು ಭೂಮಿಯಿಂದ ಮೇಲಿರುವಂತದ್ದು, ಇನ್ನೊಂದು ಭೂಮಿಯಿಂದ ಕೆಳಗಿರುವಂತದ್ದು ಆಗಬಹುದು. ಅಥವಾ ನಾವು ಈ ಒಂದು ಪರಿಸ್ಥಿತಿಯಲ್ಲಿ ತಲೆ ಕೆಳಗಾಗಿರೋ ಒಂದು ಸನ್ನಿವೇಶದಲ್ಲಿ ನೋಡಿದ್ವಿ ಅಂದ್ರೆ, ಬೇರು ಮೇಲಿದ್ದು ಕೊಂಬೆಗಳು ಕೆಳಗಿದೆ ಅನ್ನೋ ರೀತಿನಲ್ಲಿ ನಾವು ತಗೊಂಡ್ರು ಕೂಡ ಅವೆರಡು ವಿಜುವಲ್ ಆಗಿ ನೋಡ್ತಾ ಹೋದ್ರಿ ಅಂದ್ರೆ ಎಲ್ಲವೂ ಒಂದೇ ಪದಾರ್ಥ ಅಲ್ವಾ? ಒಂದೇ ಪದಾರ್ಥ ಅಂತ ಅನ್ಸಲ್ವಾ ನಿಮ್ಗೆ? ಅದೆಲ್ಲವೂ ಒಂದೇ ಅಲ್ವಾ? ಒಂದೇ ಅಂಶ ಅಲ್ಲವಾ? ಸೊ ಈ ಒಂದು ರೀತಿಯಾಗಿ ನಾವು ಅರ್ಥ ಮಾಡ್ಕೊಂಡಾಗ ಈ ಬ್ರಾಂಚಸ್ ನ ಸೋಲ್ ಅಥವಾ ಆತ್ಮಕ್ಕೆ ಏನು ಹೋಲಿಸಿದ್ವಿ, ಅಥವಾ ರೂಟ್ ಈ ಬೇರನ್ನ ದೇವರಿಗೆ ಏನು ಹೋಲಿಸಿದ್ವಲ್ಲ, ಇದೆರಡರ ಮಧ್ಯದಲ್ಲೂ ಇನ್ನರ್ ಸೆನ್ಸ್ ಅಂತ ಏನ್ ಹೇಳ್ತಾ ಹೋಗ್ತೀವಲ್ಲ, ನಾವು ಅಂತರ್ಯಾಮಿಯಾಗಿ ನೋಡ್ತಾ ಹೋದ್ವಿ ಅಂದ್ರೆ ಇವೆರಡರಲ್ಲೂ ಬೇರೆ ಅನ್ನೋದು ಏನೂ ಇಲ್ಲ, ಇದು ಇದು ಎರಡು ಒಂದೇ ಆಯ್ತು ಅನ್ನೋ ರೀತಿಯಲ್ಲಿ ಅದ್ವೈತ ಸಿದ್ಧಾಂತದಲ್ಲಿ ಹೇಳೋದು. ಸೊ ಈ ಕೊಂಬೆಯೂ ಕೂಡ ಮರವೇ, ಬೇರು ಕೂಡ ಮರವೇ, ನಮಗೆ ನೋಡ್ಲಿಕ್ಕೆ ಕೊಂಬೆಯಾಗಿ ಬೇರಾಗಿ ಕಂಡರೂ ಕೂಡ ಆ ಒಳ ಅರ್ಥದಲ್ಲಿ ಎರಡೂ ಮರವೇ ಅನ್ನೋ ರೀತಿನಲ್ಲಿ ಯಾವ ರೀತಿ ಹೇಳ್ತೀವೋ, ಅದೇ ರೀತಿಯಾಗಿ ಅದ್ವೈತ ಸಿದ್ಧಾಂತದ ಬಹಳ ಮುಖ್ಯವಾದಂತಹ ಒಂದು ಸಂಸ್ಕೃತ ಶ್ಲೋಕ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಂಥದ್ದು. ಅಂದ್ರೆ ನಾನೇ ದೇವರು ಅಂತ, ನಾನೇ ಬ್ರಹ್ಮ ಅನ್ನೋ ರೀತಿನಲ್ಲಿ ಹೇಳುವಂಥದ್ದು. ಸೊ ಆ ಒಂದು ಅರ್ಥದಲ್ಲಿ, ಆ ಒಂದು ತಾತ್ಪರ್ಯದಲ್ಲಿ ನೋಡ್ತಾ ಹೋದ್ವಿ ಅಂದ್ರೆ, ಕೊಂಬೆಯಲ್ಲಿರೋದು ಅದೇ, ಬೇರಿನಲ್ಲಿರುವಂತದ್ದು ಅದೇ. ಸೊ ಹಾಗಾಗಿ ನಾವು ಡೀಪ್ ಆಗಿ ಹೋಗಿ ನೋಡಿದ್ವಿ ಅಂದ್ರೆ, ಈ ಕೊಂಬೆಗೂ ಬೇರೆಗೂ ಅಸ್ತಿತ್ವದ ಲೆವೆಲ್ನಲ್ಲಿ ಬೇರೆ ಡಿಫ್ರೆನ್ಸಿಯೇಷನ್ ಅನ್ನೋದು ಇಲ್ದಿರ ಆಗಿ ಹೋಯ್ತು. ಸೊ ಹಾಗಾಗಿ ನನ್ನಲ್ಲಿರುವ ಒಂದು ಈ ದೇಹ ಮತ್ತು ಮನಸ್ಸಿನ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರುವಂತ ಒಂದು ಚೈತನ್ಯ ಆತ್ಮ ಏನಿದೆ, ಅದು ಭಗವಂತನಿಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ರೀತಿನಲ್ಲಿ ಒಂದು ಅದ್ವೈತ ಸಿದ್ಧಾಂತದಲ್ಲಿ ಹೇಳಿರೋದು. ಇದು ಕ್ಲಿಯರ್ ಇತ್ತು ಅಂದ್ರೆ ನಾವು ಇನ್ನೊಂದು ಲಾಸ್ಟ್ ಟಾಪಿಕ್ ಅನ್ನ ನೋಡೋಣಂತೆ. ಇಲ್ಲಿ ಈ ಕ್ಷರ ಮತ್ತು ಅಕ್ಷರ ಅನ್ನುವಂತಹ ಎರಡು ಪದಗಳನ್ನ ಭಗವಂತ ಬಳಸ್ತಾನೆ. ಕ್ಷರ ಅಂದ್ರೆ ನಮ್ ಕನ್ನಡದಲ್ಲೂ ಕೂಡ ಈ ಪದಗಳನ್ನ ಬಳಸ್ತೀವಿ. ಕ್ಷರ ಅಂದ್ರೆ ಹಾಳಾಗುವಂತಹ ಯಾವುದೇ ಪದಾರ್ಥಕ್ಕೆ ಕ್ಷರ ಅಂತ ಕರಿತೀವಿ. ಇದ್ರ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ ಪ್ರಕಾರ ನೋಡ್ತೀವಿ ಅಂದ್ರೆ, ಕ್ಷೇತ್ರ ಅಂತ ಏನ್ ಕರೆದ್ವಲ್ಲ ಅದನ್ನ ಕ್ಷರ ಅನ್ನೋದಕ್ಕೆ ಹೋಲಿಕೆ ಮಾಡಿ ಹೇಳಬಹುದು. ಓಕೆ, ಅಂದ್ರೆ ಈಗ ದೇಹ, ಮನಸ್ಸು ಮತ್ತು ಸುತ್ತಮುತ್ತಲಿನ ಪ್ರಪಂಚ ಇದಿಷ್ಟನ್ನು ಕ್ಷರ ಅನ್ನುವ ರೀತಿನಲ್ಲಿ ಹೇಳ್ತಾ ಇರುವಂತದ್ದು ಇಲ್ಲಿ. ಯಾಕೆ ಅಂದ್ರೆ ಅದು ಬದಲಾವಣೆಗೆ ಒಳಗಾಗ್ತಾ ಹೋಗುತ್ತೆ. ಯಾವುದೇ ಒಂದು ಪದಾರ್ಥ ಬದಲಾವಣೆಗೆ ಒಳಗಾಗ್ತಿದೆ ಅಂದ್ರೆ ಅದಕ್ಕೆ ಒಂದು ಹುಟ್ಟು ಮತ್ತು ಸಾವು ಅನ್ನುವಂಥದ್ದು ಎರಡಿರುತ್ತೆ. ಸ್ಟಾರ್ಟ್ ಅಂಡ್ ಎಂಡ್, ಬರ್ತ್ ಅಂಡ್ ಡೆತ್ ಅನ್ನುವಂಥದ್ದು ಎರಡು ಇದ್ದೇ ಇರುತ್ತೆ ಯಾವುದೇ ಬದಲಾವಣೆ ಆಗುವಂತಹ ಒಂದು ಪದಾರ್ಥಕ್ಕೆ. ಸೊ ಹಾಗಾಗಿ ಅದನ್ನ ಪೆರಿಷಬಲ್ ಅಂತ ಕ್ಷರ ಅನ್ನೋ ರೀತಿಯಲ್ಲಿ ಕರೆದಿದ್ದಾಯ್ತು. ಓಕೆ, ನೆಕ್ಸ್ಟ್ ಅಕ್ಷರ. ನಾವು ನಮ್ಮ ಪದಗಳ ಅಕ್ಷರಗಳು ಬಳಸೋ ಇದಕ್ಕೆ ಅಕ್ಷರ ಅಂತ ಕರಿತೀವಿ. ಆದ್ರೆ ಅದನ್ನ ಸ್ಪ್ಲಿಟ್ ಮಾಡಿ ಸಂಸ್ಕೃತದಲ್ಲಿ ಹೇಳ್ತಾ ಹೋದ್ವಿ ಅಂದ್ರೆ, ಕ್ಷರ ಅಂದ್ರೆ ಹಾಳಾಗುವಂಥದ್ದು, ಅಕ್ಷರ ಅಂದ್ರೆ ಹಾಳಾಗದೇ ಇರುವಂತಹದ್ದು ಅಂತ. ಸೊ ಇದನ್ನ ಕ್ಷೇತ್ರಜ್ಞ ಅಂತ ಏನು ಭಗವಂತ ಇದಕ್ ಮುಂಚಿನ ಅಧ್ಯಾಯದಲ್ಲಿ ಹೇಳ್ದ, ಅದಕ್ಕೆ ಹೋಲಿಕೆ ಮಾಡಿ ಹೇಳುವಂತದ್ದಾಗತ್ತೆ. ಸೊ ಕ್ಷರ ಅನ್ನೋದು ಪ್ರಪಂಚ, ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಇವಿಷ್ಟನ್ನು ಸೇರ್ಕೊಂಡಂತಹ ಕ್ಷೇತ್ರ ಏನಿದೆ ಅದನ್ನ ಕ್ಷರ ಅಂತ ಕರೆದ್ರು. ಅದರ ಹಿಂದೆ ಒಂದು ಸಾಕ್ಷಿ ಭಾವದಿಂದ ನೋಡ್ತಾ ಇರುವಂತಹ ಶುದ್ಧ ಚೈತನ್ಯ ಆತ್ಮ ಏನಿದೆಯಲ್ಲ ಅದನ್ನ ಅಕ್ಷರ ಅಂತ ಕರೆದ್ರು, ಕ್ಷೇತ್ರಜ್ಞ ಅಂತ ಕರೆದ್ರು. ಇನ್ನೊಂದು ಪದವನ್ನ ಹೇಳ್ಬೇಕಿಲ್ಲಿ, ಪುರುಷೋತ್ತಮ ಅಂತ ಒಂದು ಪದವನ್ನ ಕರೆದ್ರು. ಪುರುಷೋತ್ತಮ ಅನ್ನುವಂಥದ್ದು ಏನಂದ್ರೆ, ಸ್ಪ್ಲಿಟ್ ಮಾಡಿ ಹೇಳಿದ್ವಿ ಅಂದ್ರೆ ನಾವಿಲ್ಲಿ ಪುರುಷರಲ್ಲಿ ಉತ್ತಮವಾದಂಥದ್ದು. ಇಲ್ಲಿ ಪುರುಷ ಅಂದ್ರೆ ಪುರುಷ ಸ್ತ್ರೀ ಅನ್ನುವಂತ ಜೆಂಡರ್ ಇದನ್ನ ಇಟ್ಕೊಂಡು ಹೇಳಿರುವಂತದ್ದಲ್ಲ. ಇಲ್ಲಿ ಪುರುಷೋತ್ತಮ ಅಂದ್ರೆ ಬಹಳ ಉತ್ತಮವಾದಂತಹ ಒಂದು ಸ್ಥಿತಿಯಲ್ಲಿರುವಂತಹ ಒಂದು ಸ್ಟೇಟ್ ಅನ್ನೋ ರೀತಿನಲ್ಲಿ ಹೇಳುವಂಥದ್ದು ಪುರುಷೋತ್ತಮ ಅನ್ನೋ ರೀತಿನಲ್ಲಿ. ಸೊ ಭಗವಂತನನ್ನ ಈ ಒಂದು ಇದಕ್ಕೆ ಹೋಲಿಕೆ ಮಾಡಿ ಹೇಳಿದ್ದು. ಪುರುಷೋತ್ತಮ ಅಂದ್ರೆ ಭಗವಂತನನ್ನ ಪುರುಷೋತ್ತಮ ಅನ್ನೋ ರೀತಿಯಲ್ಲಿ ನಾವು ಸಾಧಾರಣ ಕೇಳಿನೂ ಇರ್ತೀವಿ. ಬಹಳಷ್ಟು ಕಡೆಗಳಲ್ಲಿ ದೇವರ ನಾಮಗಳಲ್ಲಿ ಕೇಳ್ಬೇಕಾದ್ರೆ ಪುರುಷೋತ್ತಮ ಅನ್ನೋಂತಹ ಒಂದು ಇದು, ಬಹಳಷ್ಟು ಜನಕ್ಕೆ ಹೆಸರುಗಳನ್ನು ಪುರುಷೋತ್ತಮ ಅನ್ನೋ ರೀತಿಯಲ್ಲಿ ಇಟ್ಟಿರ್ತಾರೆ. ಏನದರ ಅರ್ಥ ಅಂದ್ರೆ ಒಂದು ಭಗವಂತನ ಒಂದು ಹೆಸರಿನಲ್ಲಿ ಹೇಳುವಂತದ್ದು.
ಸೊ ಹಾಗಾಗಿ ಅದು ಒಂಥರ ಸುಪ್ರೀಂ ಬೀಯಿಂಗ್. ಯಾವ ರೀತಿಯಾಗಿ ಕೊಂಬೆ ಏನಿತ್ತು ಅದು ಎಲೆ ಮತ್ತು ಹೂವುಗಳ ಜೊತೆಗಿನ ತನ್ನ ಒಂದು ರಿಲೇಶನ್ಶಿಪ್, ತನ್ನ ಒಂದು ಸಂಬಂಧವನ್ನ ಕಳಚಿಕೊಂಡು ತಾನು ಮತ್ತು ಬೇರು ಒಂದೇ ಅಂಡರ್ಲೈಯಿಂಗ್ ಒಂದು ಏನಿದೆ ಅಲ್ಲ, ಆ ಒಂದು ಸೆನ್ಸ್ ನಲ್ಲಿ ಇವೆರಡು ಒಂದೇ ಅನ್ನುವ ರೀತಿಯಲ್ಲಿ ಯಾವ ರೀತಿ ಕೊಂಬೆ ಅರ್ಥ ಮಾಡ್ಕೊಳ್ಳುತ್ತೋ ಅದೇ ರೀತಿಯಾಗಿ ಕ್ಷರ ಮತ್ತು ಅಕ್ಷರ ಇವೆರಡರ ಬಗೆಗಿನ ವೇರಿಯೇಷನ್, ಅಂದ್ರೆ ಇವುಗಳ ಡಿಫರೆನ್ಸ್ ಅನ್ನ ಕ್ಷೇತ್ರಜ್ಞ ಅನ್ನೋದು ತಿಳ್ಕೊಂಡು, ಕ್ಷೇತ್ರ ನಾನಲ್ಲ ಕ್ಷರ ನಾನಲ್ಲ ಅನ್ನುವಂಥದ್ದನ್ನ ಕ್ಷೇತ್ರಜ್ಞ ತಿಳ್ಕೊಂಡು, ಕ್ಷೇತ್ರಜ್ಞನೇ ಅಕ್ಷರ ಅನ್ನೋ ರೀತಿನಲ್ಲಿ ಯಾವಾಗ ತಿಳ್ಕೊಳ್ಳೋದಾಗತ್ತೋ ಅವಾಗ ಅಕ್ಷರವಾದದ್ದು ಪುರುಷೋತ್ತಮನಾಗಿ ಬದಲಾಗೋದು ಅಂತಲ್ಲ, ತಾನೇ ಪುರುಷೋತ್ತಮ ಅನ್ನೋದು ತನಗೆ ತಿಳಿಯುತ್ತೆ ಅನ್ನೋದನ್ನ ಅದ್ವೈತದಲ್ಲಿ ಹೇಳುವಂಥದ್ದು. ಅಂದ್ರೆ ಈಗ ಯಾವ ರೀತಿಯಾಗಿ ಬೇರು ಮತ್ತೆ ಕೊಂಬೆ ಒಂದೇ ಅನ್ನೋದು ಕೊಂಬೆಗೆ ಅರ್ಥ ಆಯ್ತು, ಅದೇ ರೀತಿಯಲ್ಲಿ ಅಕ್ಷರವಾದಂತಹ ನಾನೇ ಪುರುಷೋತ್ತಮ ಅನ್ನೋದ ಒಂದು ಅರಿವು ಆಗಬೇಕಂದ್ರೆ ಅದಕ್ಕೆ ಈ ಕೊಂಬೆ ಅನ್ನೋದು ಏನ್ ಮಾಡಬೇಕು, ಈ ಎಲೆಗಳು ಮತ್ತು ಈ ಹೂವುಗಳ ಜೊತೆಗಿನ ತನ್ನ ಒಂದು ಸಂಬಂಧವನ್ನ ಕಳಚ್ಕೊಳ್ಳೋದಂದ್ರೆ ಮತ್ತೆ ಏನು ಮಾಡದಿರೋ ಇರೋಂಥದ್ದಲ್ಲ. ನಾವು ಯಾವ ರೀತಿ ಕರ್ಮ ಸನ್ಯಾಸ ಅಥವಾ ನಿಷ್ಕಾಮ ಕರ್ಮ ಅನ್ನೋದನ್ನ ಹೇಳಿದ್ವೋ ಆ ರೀತಿಯಾಗಿ ಇದು ನಾನಲ್ಲ, ನಾನು ಸಾಕ್ಷಿ ಮಾತ್ರ ಅನ್ನುವಂತಹ ರೀತಿನಲ್ಲಿ ತಂದ್ಕೋತಾ ಹೋದ್ವಿ ಅಂದ್ರೆ ತನಗೆ ತಾನಾಗಿ ನಮ್ಮಲ್ಲಿರುವ ದೈವತ್ವ ನಮಗೆ ಅರಿವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಮನುಷ್ಯ ಬದಲಾವಣೆ ಆಗ್ತಾ ಹೋಗ್ತಾನೆ, ತನ್ನಲ್ಲಿಂದ ತಿಳಿಯದೇನೆ ಒಂದು ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದು, ಒಳ್ಳೆ ನಿರ್ಧಾರಗಳನ್ನ ತಗೊಳ್ಳೋದು ತಾನಂತೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಸನ್ನಿವೇಶ ಏನು ಬರ್ತಾ ಹೋಗ್ತಾ ಯಾವಾಗ ನಾನು ನನ್ನ ಆಸೆಗಳ ಕಡೆಗೆ ಗಮನವನ್ನ ಕೊಡದೆ ಅದರಿಂದ ಬರುವಂತಹ ಒಂದು ರಿಸಲ್ಟ್, ನಾನು ಮಾಡ್ತಾ ಇರುವಂತಹ ಕೆಲಸಗಳ ಕಡೆಯಿಂದ ಬರುವಂತಹ ರಿಸಲ್ಟ್ಗಳ ಕಡೆ ಗಮನ ಕೊಡದೆ ನಾನು ಮಾಡ್ತಾ ಹೋಗ್ತೀನೋ ತಾನಾಗೆ ನಾನು ತಗೊಳ್ಳುವಂತಹ ನಿರ್ಧಾರಗಳು ಸರಿಯಾಗಿ ಇರುತ್ತವೆ. ಅದರಿಂದಾಗಿ ನನಗೆ ಹೆಚ್ಚಿನ ಕರ್ಮಗಳ ಒಂದು ಒಡಗೂಡನೆ ಇಲ್ಲದೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಿ ಆ ಕಾರಣದಿಂದಾಗಿ ಇನ್ನೂ ಈ ಒಂದು ನಾವು ಈಗ ಯಾವ ರೀತಿ ಚಾರಿಯಟ್ ನಲ್ಲಿ ಸರಿಯಾದ ದಾರಿಯಲ್ಲಿ ನಡ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ವು, ಆ ರೀತಿಯಾಗಿ ನಮ್ಮ ವಿಜ್ಞಾನಮಯ ಕೋಶ ನಮ್ಮ ಮನಸ್ಸನ್ನ, ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಸರಿಯಾದ ದಾರಿಯಲ್ಲಿ ನಡಿಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆ ಒಂದು ದಿಕ್ಕಿನಲ್ಲಿ ಹೋಗೋದ್ರಿಂದ ಇವೆಂಚುಯಲಿ ಅಕ್ಷರವೇ ಪುರುಷೋತ್ತಮ ಅನ್ನೋದರ ಅರಿವು ಅಕ್ಷರಕ್ಕಾಗತ್ತೆ. ಅಂದ್ರೆ ಕ್ಷೇತ್ರಜ್ಞನಿಗೆ ತಾನೇ ಪುರುಷೋತ್ತಮ ಅನ್ನೋದರ ಅರಿವು ಆಗತ್ತೆ ಅನ್ನೋದು ಇದರ ತಾತ್ಪರ್ಯ. ಓಕೆ, ಇದು ಮೊದಲನೇ ಶ್ಲೋಕ. ನಾನು ಹೇಳ್ದಂಗೆ ನೀವು ನೋಡ್ಬೋದು, ಊರ್ಧ್ವ ಮೂಲ ಮತಃ ಶಾಖಂ ಅನ್ನೋ ರೀತಿನಲ್ಲೇ ಶ್ಲೋಕ ಶುರು ಆಗುತ್ತೆ. ಅಂದ್ರೆ ಉಲ್ಟಾ ಇದ್ದಿದ್ದ ಮರ ಏನಿತ್ತಲ್ಲ ಆ ಒಂದು ಮರಕ್ಕೆ ಭಗವಂತ ಇದನ್ನ ಪೂರ್ತಿಯಾಗಿ ಹೋಲಿಸಿ ಈ ಕೊಂಬೆ ಅನ್ನುವಂತಹ ಒಂದು ಅಕ್ಷರವಾದ ಅಂಶ ಏನಿದೆಯೋ ಅದು ತಾನೇ ಬೇರು ಅಂತ ಅನ್ಕೊಂಡಾಗ ಆ ಪುರುಷೋತ್ತಮ ಏನಿದೆಯೋ ಈ ಅಕ್ಷರಕ್ಕೆ ಆ ಪುರುಷೋತ್ತಮನ ಪ್ರಾಪ್ತಿ ಆಗತ್ತೆ. ಅಂದ್ರೆ ಈ ಅಕ್ಷರಕ್ಕೆ ತಾನೇ ಪುರುಷೋತ್ತಮ ಅನ್ನೋದರ ಅರಿವಾಗತ್ತೆ ಅನ್ನೋದು ಭಗವಂತನ ತಾತ್ಪರ್ಯ ಇಲ್ಲಿ. ಇದನ್ನೇ 15ನೇ ಅಧ್ಯಾಯದ ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಕರೆದಿದ್ದು ನಾವು. ಪುರುಷೋತ್ತಮ ಅಂದ್ರೆ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ಸುಪ್ರೀಂ ಬೀಯಿಂಗ್ ಏನಿದೆ ಅದನ್ನ ಭಗವಂತನನ್ನ ಪುರುಷೋತ್ತಮ ಅಂತ ಹೇಳಿದ್ರು. ಪ್ರಾಪ್ತಿ ಆಗುವುದು ಅಂದ್ರೆ ಅಕ್ಷರವಾದದ್ದು ತಾನೇ ಪುರುಷೋತ್ತಮ ಅನ್ನೋದನ್ನ ಅರ್ಥಕೊಳ್ಳೋದು ಅದ್ವೈತದ ಒಂದು ಅರ್ಥದಲ್ಲಿ ಹೇಳಿದ್ದಾಯ್ತು. ಅಥವಾ ಪುರುಷೋತ್ತಮನ ಕಡೆಗಿನ ಗಮನ ಬಂತು ಅಕ್ಷರಕ್ಕೆ, ಇದು ಕ್ಷರವಾದದ್ದು ತಾನಲ್ಲ ಅನ್ನೋದು ಅಕ್ಷರ ತಿಳ್ಕೊಂಡ ಕೂಡಲೇ ಅದರ ಒಂದು ಅಲೈನ್ಮೆಂಟ್ ಕಡೆಗೆ ಆಯ್ತು, ಪುರುಷೋತ್ತಮನ ಕಡೆಗೆ ಆಯ್ತು. ಸೊ ಹಾಗಾಗಿ ಪುರುಷೋತ್ತಮನ ಪ್ರಾಪ್ತಿ ಆಯಿತು ಅಕ್ಷರಕ್ಕೆ ಅಥವಾ ಕ್ಷೇತ್ರಜ್ಞನಿಗೆ ಅನ್ನುವ ಒಂದು ಅರ್ಥದಲ್ಲಿ ಈ ಒಂದು ಅಧ್ಯಾಯದಲ್ಲಿ ಹೇಳಿರುವಂತದ್ದು ಭಗವಂತ. ಸೊ ಈ 3 ಅಧ್ಯಾಯಗಳನ್ನ ನಾನು ಮುಖ್ಯವಾಗಿ ಇವತ್ತು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದು. ಸೊ ಹೆಚ್ಚಿನ ಸಮಯ ತಗೋತು, ಇವತ್ತು 3 ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡ್ಬೇಕಾದ್ರಿಂದ ದಯವಿಟ್ಟು ಕ್ಷಮಿಸಿ. ಯಾರ್ದಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಮಾತಾಡ್ಕೊಳ್ಬಹುದು. ನಟರಾಜ್ ಸರ್, ನೀವೇನಾದ್ರೂ ಆಡ್ ಮಾಡೋದಿತ್ತು ಅಂದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಐ ಹೋಪ್ ಅಟೆಂಡ್ ಆಗ್ತಾ ಇರ್ತಕ್ಕಂಥವ್ರಿಗೆ ಆಕ್ಚುಲಿ ಪರ್ಸನಲ್ ಲೆವೆಲ್ ಅಲ್ಲೂ ಕೂಡ ನಾನೊಬ್ಬ ಸ್ಟೂಡೆಂಟ್ ಆಗೇನೆ ಇವತ್ತು ಕೂತ್ಕೊಂಡಿದ್ದಂತ. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಏನಿದೆಯೋ ಇಟ್ ಈಸ್ ವೆರಿ ಮಚ್ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ರಿಪೀಟಿಂಗ್ ಇಟ್. ಸೊ ಒಂದು ಇನಿಷಿಯಲ್ ಫೇಸ್ ಇಂದಾನೆ ಕೇಳಿಸ್ಕೊಂಡು ಬರ್ತಾ ಇದೀನಿ. ಇಟ್ ವೆಂಟ್ ವೆರಿ ವೆಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸೆಷನ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್ ಫಾರ್ ಬೀಯಿಂಗ್ ದಿಸ್ ಪೇಷನ್ಸ್. ಆಲ್ಮೋಸ್ಟ್ 2 ಅವರ್ ಹತ್ತತ್ರ ನಾವು ಸೆಷನ್ಸ್ ಆದ್ರೂ ಕೂಡ ಅಷ್ಟು ಆಸಕ್ತಿ ಕೊಟ್ಟು ಕೇಳಿಸ್ಕೊತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್
ಪೇಷನ್ಸ್. ಅಂಡ್ ಎನಿ ಕ್ವಶನ್ಸ್ ಇತ್ತು ಅಂತಂದ್ರೆ ಕೇಳ್ಬೋದು. ಒಂದು ಬೇಸಿಕ್ ಐಡಿಯಾ ಬಂತಾ ಇವತ್ತು ಏನೇನ್ ಕವರ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಕ್ಕಿದ್ಯಾ? ಸಿ ಬೇಸ್ ಐಡಿಯಾ ಈಸ್ ದ ಸೇಮ್. ಲೈಕ್ ಯಾವ ರೀತಿಯಾಗಿ ಒಂದು ಪ್ರೋಸೆಸ್ ಹೋಗುತ್ತೆ, ದರ್ ಆರ್ 4 ಸ್ಟೆಪ್ ಪ್ರೋಸೆಸ್ ಅಂತ ಹೇಳ್ತಾರೆ. ಬಟ್ ಆನ್ ಅ ಬ್ರಾಡರ್ ನೋಟ್, ಈ ಒಂದು ಆಧ್ಯಾತ್ಮಿಕತೆಯ ಜಾಗಕ್ಕೆ ನಾವು ಬರಬೇಕು ಅಥವಾ ಈ ಒಂದು ವಿಚಾರವಾಗಿ ನಾವು ಯೋಚನೆಗಳನ್ನ ಇಟ್ಕೊಳ್ಬೇಕು ಅಂತಂದ್ರೆ ಯಾರಾದ್ರೂ ಹೇಳ್ಬೋದಾ ವೈ ಒನ್ ಶುಡ್ ವಾಕ್ ದಿಸ್ ಪಾತ್? ಏನಕ್ಕೆ ಈ ಒಂದು ದಾರಿಯಲ್ಲಿ ನಾವು ಹೆಜ್ಜೆ ಇಡಬೇಕು? ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟಿಂಗ್ ಇಂದಾನೆ ಡಿಸ್ಕಷನ್ ಮಾಡ್ಕೊಂಡ್ ಬರ್ತೀವಿ. ಬಿಕಾಸ್ ಭಗವದ್ಗೀತೆನ ಓದೋಕ್ಕಿಂತ ಮುಂಚೆ 2 ಪ್ರಶ್ನೆಗಳು ಬಹಳ ಮ್ಯಾಟರ್ ಆಗುತ್ತೆ. ಒಂದು, ವೈ ಯು ವಾಂಟ್ ಟು ಡೂ ಇಟ್? ಏನಕ್ಕೋಸ್ಕರ ನೀವು ಇದನ್ನ ಕೇಳಿಸ್ಕೊತಿದ್ದೀರಾ? ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್, ಯಾರು ನಿಮಗೆ ಇದನ್ನ ಕೇಳಿಸ್ತಾ ಇದಾರೆ ಅಥವಾ ಯಾರಿಂದ ನಿಮ್ಗೆ ಇದು ಬರ್ತಾ ಇದೆ? 2 ಪ್ರಶ್ನೆಗಳು ಬಹಳ ಮ್ಯಾಟರ್ ಆಗುತ್ತೆ. ಕ್ಯಾನ್ ಎನಿವನ್ ಟೆಲ್ ಏನಕ್ಕೋಸ್ಕರ ಈ ದಾರಿ ಇರ್ತಕ್ಕಂಥದ್ದು ಅಥವಾ ಏನಕ್ಕೆ ನಾವು ಈ ದಾರಿಲಿ ಬರಬೇಕು? ಸಿ ಲೈಫ್, ವಾಟ್ ವಿ ಥಿಂಕ್ ಆಸ್ ಅವರ್ ಲೈಫ್, ಬೆಳಿಗ್ಗೆಯಿಂದ ನಾವೇನು ಲೈಫ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ, ಇವೊಂದು ಇಟ್ ಈಸ್ ಇನ್ ವರ್ಕಿಂಗ್ ಇನ್ ಅವರ್ ಫೇವರ್, ನಮ್ ಫೇವರ್ ಇದೆ ಅಂತಂದ್ರೂ ಕೂಡ ವಿಚಾರಗಳು ಓವರ್ ದ ಲಾಂಗ್ ರನ್ ವಿ ಆರ್ ಸ್ಲೋಲಿ ಹೆಡಿಂಗ್ ಆರ್ ವಿ ಆರ್ ಇನ್ ಸಫರಿಂಗ್, ರೈಟ್? ಸೊ ಆ ಒಂದು ಸಫರಿಂಗ್ ಏನಿದೆಯೋ, ಈ ಮಟೀರಿಯಲಿಸ್ಟಿಕ್ ವರ್ಲ್ಡಿನ ಒಂದು ಸಫರಿಂಗ್ ಅನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಏನೇ ನಾವು ಪ್ರಯತ್ನ ಪಟ್ರು ಕೂಡ, ಎಷ್ಟೇ ನಾವು ತಿಪ್ಪುರಲಾಗ ಹಾಕಿದ್ರು ಕೂಡ ವಿ ಕೆನಾಟ್ ಹೋಲ್ಡ್ ಇಟ್, ರೈಟ್? ಎಷ್ಟ್ ಜನಕ್ಕೆ ಅನ್ಸುತ್ತೆ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಬಹುದು ನಮ್ ಲೈಫ್ ಆಸ್ ಇಟ್ ಈಸ್, ನಮ್ ಒಂದು ಕಂಫರ್ಟ್ ಇದೆ, ಆ ಕಂಫರ್ಟ್ ಹಂಗೆ ನಾವು ಲೈಫ್ ಟೈಮ್ ಇಟ್ಕೊಳ್ಬಹುದು ಅಂತ? ಸರ್, ಇಂದು ಮೀನ್ ವೇಲ್ 2 ಬ್ಯೂಟಿಫುಲ್ ಆನ್ಸರ್ ಗಳ ಬಂದಿದಾವೆ. ಆಕ್ಚುಲಿ ನಮ್ಮ ಸ್ಟ್ರಗಲ್ ಫ್ರೀ ಮತ್ತು ಪೀಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಅಂತ ಗಿರೀಶ್ ಅವರು ಹೇಳ್ತಿದ್ದಾರೆ, ಮತ್ತು ವೆರಿ ಗುಡ್. ಜನ್ಮ ಸಾವು ಸೈಕಲ್ ಇಂದ ಹೊರಗ್ ಬರೋಕೆ ಅಂತ ಸೂರಜ್ ಅವರು ಹೇಳಿದ್ದಾರೆ. ವೆರಿ ಬ್ಯೂಟಿಫುಲ್ ಸರ್. ನಮ್ಮ ಬಹಳ ಮುಖ್ಯವಾದಂತ ಒಂದು ವಿಷಯ ಇದಾಗಿರ್ಬೇಕು. ಯಾಕಂದ್ರೆ ಸಾಧಾರಣ ನಾವು ಭಗವದ್ಗೀತೆಯಿಂದ ತಿಳ್ಕೊಂಡು ನಾನು ಇನ್ನೊಂದಷ್ಟು ಅದೇನೋ ಪಡಿಬೇಕು, ಇದೇನೋ ಪಡಿಬೇಕು ಅನ್ನೋಂತಹ ಆಸೆಯಿಂದ ಬರುವಂತವ್ರೆ ಹೆಚ್ಚಿಗೆ ಇರ್ತಾರೆ ಹೊರತು, ಇರೋದನ್ನ ಬಿಟ್ಟು ಇದು ನಾನಲ್ಲ ಅನ್ನುವಂತಹ ಒಂದು ಆಲೋಚನೆಯನ್ನ ತಂದುಕೊಂಡು ಈ ಒಂದು ಸಫರಿಂಗ್, ಲೈಫಿನ ಸಫರಿಂಗ್ ಏನಿದೆಯಲ್ಲ, ಇವುಗಳಿಂದ ಮುಕ್ತಿಯನ್ನ ಪಡೆಯುವಂತಹ ಒಂದು ದಾರಿಯಲ್ಲಿ ನಡಿಬೇಕು ಅನ್ನುವಂತಹ ಇದು ಬಹಳ ಕಮ್ಮಿ ಜನಕ್ಕೆ ಬರುತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂ ಸರ್. The reason is simple and straightforward. Nothing is going to stay constant. Constant ಆಗಿ ಯಾವುದು ಇರಲ್ಲ ಹೊರಗಡೆಗೆ. ಬಟ್ there is one constant, that is our presence. ನಾವಿರೋದಕ್ಕೇನೆ ಚೇಂಜ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸೊ ವಾಟ್ ಸ್ಪಿರಿಚುವಾಲಿಟಿ ಅಥವಾ ಆಧ್ಯಾತ್ಮಿಕತೆ ಏನ್ ಮಾಡುತ್ತೆ, ಆ ಒಂದು ಬದಲಾಗ್ತಾ ಇರ್ತಕ್ಕಂತಹ ಅಥವಾ ಕೊರಗೇನಿದೆಯೋ ಆ ಕೊರಗಿಂದ ನಮ್ಮನ್ನ ನಿಶ್ಚಲ ತತ್ವ ಅಂತ ಹೇಳ್ತೀವಿ. ಅಂದ್ರೆ ಬೇಸಿಕಲಿ ಯಾವಾಗ್ಲೂ ಒಂದು ಕಾನ್ಸ್ಟೆಂಟ್ ಮೈಂಡ್ ಸೆಟ್ ಅನ್ನ ಹೊಂದಿರತಕ್ಕಂತಹ ಒಂದು ಸ್ಟೇಟ್ ಗೆ ನಮ್ಮನ್ನ ಕರ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಮೋರ್ ದ್ಯಾನ್ ಹೊರಗಡೆ ಏನ್ ಬದಲಾಗ್ತಿದೆಯೋ ಅಥವಾ ಪರ್ಮನೆಂಟ್ ಅಲ್ಲದೆ ಇರತಕ್ಕಂತಹ ವಿಚಾರಗಳಿದೆಯೋ, ಆ ವಿಚಾರಗಳಿಂದ ಯಾವ್ದು ಪರ್ಮನೆಂಟ್ ಹಾಗೆ ಯಾವ್ದು ಕಾನ್ಸ್ಟೆಂಟ್ ಆಗಿದೆಯೋ ಅದ್ರ ಕಡೆಗೆ ನಮ್ಮನ್ನ ಕರ್ಕೊಂಡ್ ಬರುತ್ತೆ. ಅಂಡ್ ಅದರ ಮೂಲಕ ವೈಲ್ ಲಿವಿಂಗ್, ಮೋಕ್ಷ ಅಂದ ತಕ್ಷಣ ತುಂಬಾ ಜನಗಳು ಇಮ್ಯಾಜಿನ್ ಮಾಡ್ಕೊಳ್ತಕ್ಕಂಥದ್ದು ಈ ದೇಹ ಸತ್ತ ಮೇಲೆ ಮೋಕ್ಷ ಅಂತಕ್ಕಂಥದ್ದು. ವೈ ಆರಂಟ್ ಯು? ಎಷ್ಟ್ ಜನಕ್ಕೆ ಅನ್ಸುತ್ತೆ ನಾವು ಓನ್ಲಿ ಯುವರ್ ಫ್ರೀ ಅಂತಕ್ಕಂಥದ್ದು ಎಷ್ಟ್ ಜನಕ್ಕೆ ಒಂದು ಐಡಿಯಾ ಸಿಗ್ತಾ ಇದೆ ಇಲ್ಲಿಗೆ? ಫ್ರೀಡಮ್ ಈಸ್ ಆಲ್ರೆಡಿ ದೇರ್. ಮೋಕ್ಷ ಅಂತಕ್ಕಂಥ ಒಂದು ವಿಚಾರ ಏನಿದೆಯೋ, ನನಗೆ ಮೋಕ್ಷ ಬೇಕು ಅನ್ನೋದಕ್ಕೋಸ್ಕರ ಸ್ಪಿರಿಚುವಾಲಿಟಿಗೆ ನಾವು ಬರ್ತಾ ಇಲ್ಲ. ನನಗೆ ಆಲ್ರೆಡಿ ಮೋಕ್ಷನೇ ಇದೆ, ಆಲ್ರೆಡಿ ಐ ಆಮ್ ಫ್ರೀ. ಟು ರಿಯಲೈಸ್ ದಿಸ್ ವಿ ನೀಡ್ ದ ಸ್ಪಿರಿಚುವಲ್ ಪಾತ್, ರೈಟ್? ಸೊ ಅದನ್ನ ಸುಮಾರು ರೀತಿಯಲ್ಲಿ ಮಾಡಬಹುದು. ಬಟ್ ನಾಲೆಜ್ ಈಸ್ ಸುಪ್ರೀಂ ವೇ, ಬಿಕಾಸ್ ಡೈರೆಕ್ಟ್ ಆಗಿ ನಮ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ವಿಚಾರಗಳನ್ನ ತೋರಿಸ್ಕೊಡುತ್ತೆ. ದಿಸ್ ಇಸ್ ವಾಟ್ ಇಟ್ ಈಸ್. ಇದು ಕಂಪ್ಯೂಟರ್. ನೀನ್ ಕಂಪ್ಯೂಟರ್ ನೋಡ್ತಿದ್ಯಾ ಅಂತಂದ್ರೆ ನೀನು ಕಂಪ್ಯೂಟರ್ ಬೇರೆ, ನೀನ್ ಕಂಪ್ಯೂಟರ್ ಆಗಕ್ ಸಾಧ್ಯ ಇಲ್ಲ. ಸೊ ವಿವೇಕ ಅಂತಕ್ಕಂತಹ ಸ್ಟೆಪ್ ಏನಿದೆಯೋ, ಈ ವಿವೇಕವನ್ನ ಬುದ್ಧಿಯನ್ನ ಉಪಯೋಗಿಸೋದ್ರ ಮೂಲಕ ಅಥವಾ ನಾಲೆಜಿನ ಹೆಲ್ಪಿನ ಮೂಲಕ ವಿವೇಕವನ್ನ ಫಸ್ಟ್ ಲೆವೆಲ್ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ. ಇದರಲ್ಲಿ ನಮಗೆ ಕ್ಲಾರಿಟಿ ಬೇಕು. ಎನಿ ಎಕ್ಸ್ಪೀರಿಯನ್ಸ್, ಒಂದು ಅನುಭವದಲ್ಲಿ ಅನುಭವ ಪಟ್ಟಿರೋರೇ ಬೇರೆ, ಅನುಭವ ಪಟ್ಟಿದ್ದೇ ಬೇರೆ, ರೈಟ್? ಎರಡು ಒಂದೇ ಆಗಿತ್ತು ಅಂತಂದ್ರೆ ಅನುಭವ ಆಗಕ್ ಸಾಧ್ಯನೇ ಇಲ್ಲ. ಎರಡು ಇದ್ದಾಗ್ಲೇನೆ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂಡ್ ಈ ವಿವೇಕವನ್ನ ಎಸ್ಟಾಬ್ಲಿಷ್ ಆದ ಮೇಲೆ ನಮಗೆ ಬರ್ಬೇಕಾಗಿರ್ತಕ್ಕಂಥದ್ದು ವೈರಾಗ್ಯ ಅಂದ್ರೆ ತುಂಬಾ ಬೇಸತ್ತು ಡಿಪ್ರೆಸಿವ್ ಆಗಿ ಆ ತರ ಇರತಕ್ಕಂಥದ್ದಲ್ಲ. ಅಬ್ಸಲ್ಯೂಟ್ ಪೀಸ್ಫುಲ್ ಆಗಿ ಹೊರಗಡೆ ಬದಲಾಗ್ತಿದ್ಯಾ, ಎನಿವೇ ಬದಲಾಗೇ ಆಗುತ್ತೆ, ಅದು ಪರ್ಮನೆಂಟ್ ಅಲ್ಲ. ಬಟ್ ಐ ಆಮ್ ನಾಟ್ ದಟ್ ಅಂತಕ್ಕಂತ ಒಂದು ಕಂಪ್ಲೀಟ್ ಫ್ರೀಡಮ್ ಏನಿದೆಯೋ, ಆ ರೀತಿಯಂತಹ ಒಂದು ಅಬ್ಸಲ್ಯೂಟ್ ಫ್ರೀಡಮ್ ಅನ್ನ ಈ ಒಂದು ಪಾತ್ ನಮ್ಗೆ ತಂದು ಕೊಡುತ್ತೆ. ವೈರಾಗ್ಯ ಏನಿದೆಯೋ, ನಾವು ಅಟ್ಯಾಚ್ ಆಗಕ್ ಹೋಗಲ್ಲ. ಏನೇ ಒಂದು ಮಾಡ್ತಾ ಇದ್ರು ಕೂಡ ಆಯಾ ಸಿಚುವೇಶನ್ಗೆ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ರೋಲ್ಸ್ ಗಳಿರುತ್ತೋ ಅದನ್ನ ಪ್ಲೇ ಮಾಡ್ತಾ ವಿ ವಿಲ್ ಕಂಟಿನ್ಯೂ ದ ಜರ್ನಿ ವಿತೌಟ್ ಅಟ್ಯಾಚಿಂಗ್ ಟು ದ ರಿಸಲ್ಟ್ ಆರ್ ದ ಆ ಒಂದು ಸಿಚುವೇಶನ್ ಇರ್ತಕ್ಕಂತಹ ಒಂದು ಸಿಚುವೇಶನ್ಗೆ ಅಂಟ್ಕೊಳ್ಳದೆ, ಎಲ್ಲೂ ಗಮ್ ಇಟ್ಕೊಂಡದೆ ಹಂಗೆ ಡೈರೆಕ್ಟ್ ಆಗಿ ವಿಚಾರಗಳನ್ನ ನಡ್ಕೊಂಡು ಹೋಗ್ತಕ್ಕಂಥದ್ದು. ಅಂಡ್ ದೆನ್ ಅದಾದ ಮೇಲೆ ಈ 2 ಇಂಪಾರ್ಟೆಂಟ್ ಸ್ಟೆಪ್ಸ್ ಗಳು ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಅಂದ್ರೆ ದೆನ್ there is one process, ನನಗೆ ಅದು ಟೆಕ್ನಿಕಲ್ ನೇಮ್ ಗೊತ್ತಿಲ್ಲ, ದ ಡಿಸೈರ್ ಫಾರ್ ಫ್ರೀಡಮ್. ಅದರ ಟೆಕ್ನಿಕಲ್ ಮುಮುಕ್ಷತ್ವ ಅಂತ ಕರೀತಾರೆ. ಕರೆಕ್ಟ್, ಮುಮುಕ್ಷತ್ವಂ ಅಂತ ಕರೀತಾರೆ. ದ ಡಿಸೈರ್ ಫಾರ್ ಫ್ರೀಡಮ್.
ರೈಟ್. ಏನಕ್ಕೋಸ್ಕರ ಅಂತ ಅಂದ್ರೆ ಬಿಕಾಸ್ ವಿ ನೋ ದಟ್ ವಾಟ್ ಎವರ್ ವಿ ಹೋಲ್ಡ್ ಆನ್ ಟು, ನಾವ್ ಏನೇನೆಲ್ಲ ಹಿಡ್ಕೊಂಡು ಕೂತಿದೀವೋ ಅದು ಯಾವ್ದು ಪರ್ಮನೆಂಟು ಅಲ್ಲ, ಕಾನ್ಸ್ಟೆಂಟು ಅಲ್ಲ. ಸೊ ಅಟ್ಮೋಸ್ಟ್ ಫ್ರೀಡಮ್ ನಮ್ಗೆ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ಇಟ್ ಫಸ್ಟ್. ವಿವೇಕ ವೈರಾಗ್ಯ ಇದೆರಡನ್ನು ಎಸ್ಟಾಬ್ಲಿಷ್ ಆದ್ಮೇಲೆ ಮುಮುಕ್ಷತ್ವಂ ಪ್ರತಿನಿತ್ಯ. ಈಗ ಒಂದಿನ ನನಗೆ ರಿಯಲೈಸ್ ಆಗೋಯ್ತು, ನನಗೆ ವಿವೇಕ ಬಂದ್ಬಿಟ್ಟಿದೆ, ನನಗೆ ವೈರಾಗ್ಯ ಬಂದ್ಬಿಟ್ಟಿದೆ, ನಾನು ಫ್ರೀ ಆಗಿದ್ದೀನಿ, ಆ ರೀತಿ ಅಲ್ಲ. ಪ್ರತಿನಿತ್ಯ ಒಂದೊಂದು ಚಾಲೆಂಜಸ್ಗಳು ನಮ್ಮ ಆ ಹೊರಗಡೆಗೆ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ವಿ ನೀಡ್ ದಿಸ್. ಏನ್ ಇನಿಷಿಯಲಿ ಮಾತಾಡ್ಕೊಂಡ್ ಬಂದಿದೀವೋ ನಾವು, ಶ್ರವಣ ಮನನ ನಿಧಿಧ್ಯಾಸನ ಪ್ರೋಸೆಸ್ ಏನಿದೆಯೋ ಇದನ್ನ ಕಂಟಿನ್ಯೂಸ್ ಆಗಿ 1 hour ಅದರ್ವೇ ನಮ್ಮ ಒಳಗಡೆಗೆ, ಮೈಂಡ್ ಒಳಗಡೆ ನಾವು ಆಸ್ ಎನ್ ಇನ್ಪುಟ್ ಕೊಡ್ಬೇಕಾಗತ್ತೆ. ಅದು ಭಗವದ್ಗೀತೆ ಇರ್ಬೋದು, ಉಪನಿಷತ್ಸ್ಗಳಿರ್ಬೋದು. 1 hour ಅದರ್ವೇ, ಒಂದು ಅರ್ಧ ಗಂಟೆ, 1 hour, ಅರ್ಧ ಗಂಟೆ ಅಟ್ಲೀಸ್ಟ್ ಡೈಲಿ ಒಂದು 30 minutes ನಮಗೋಸ್ಕರ ನಾವು ಟೈಮ್ ಕೊಡೋಕ್ಕಾಗತ್ತಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಅದನ್ನ ಮೆಡಿಟೇಷನ್ ಮೂಲಕನೂ ಮಾಡ್ಬೋದು, ಅಥವಾ ಎನಿ ಸ್ಪಿರಿಚುವಲ್ ಪ್ರೋಸೆಸ್ ಒಂದು 30 minutes ನಮಗೋಸ್ಕರ ನಾವು ಕೊಡೋಕ್ಕಾಗತ್ತೆ ಅಂತಂದ್ರೆ ಎವ್ರಿ ಡೇ ವಿ ಕ್ಯಾನ್ ಲೀಡ್ ಟು, ಐ ಮೀನ್, ಈ ಇರೋ ಜೀವನ ಏನಿದೆ ಅದನ್ನ ನೆಕ್ಸ್ಟ್ ಲೆವೆಲ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಜನಕ್ಕೆ ಇಟ್ ಮೇಕ್ ಸೆನ್ಸ್ ಅನ್ಸುತ್ತೆ, ಅಂಡ್ ಹೌ ಮೆನಿ ಆಫ್ ಯು ರೆಡಿ ಫಾರ್ ಇಟ್? ಸೊ ದಟ್ ಈಸ್ ದ ಬೇಸಿಕ್ ಐಡಿಯಾ. ಸೊ ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಏನಿದೆಯೋ ಅಲ್ಲಿಗೆನೆ ಬಂದು ನಿಂತ್ಕೊಳ್ಳುತ್ತೆ ಕೊನೆಗೆ. ಇನ್ ದ ಸೆನ್ಸ್ ದಿಸ್ ಈಸ್ ವಾಟ್ ದ ಮಹಾವಾಕ್ಯಗಳು ಏನಿದೆಯೋ ನಮ್ಮ ಉಪನಿಷತ್ಗಳು ಕನ್ವೆ ಮಾಡ್ತಕ್ಕಂಥದ್ದು, ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ಈ ರೀತಿಯಾದಂತಹ ಒಂದು ವಿಚಾರಗಳು ಏನಿದೆಯೋ ಇಟ್ ಈಸ್ ಆಲ್ ಕಮಿಂಗ್ ಫ್ರಮ್ ದ ಸೇಮ್ ಥಿಂಗ್, ಅಂಡ್ ಆ ಒಂದು ವಿಚಾರಕ್ಕೆ ಬಂದು ತಲುಪುತ್ತೆ. ಸೊ ಅದನ್ನ ನಮಗೆ ಅರ್ಥೈಸೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಾದಂತಹ ಫಾರ್ಮ್ಯುಲೇಷನ್ಸ್ ಗಳನ್ನ, ಬೇರೆ ಬೇರೆ ರೀತಿಯಾದಂತಹ ತರ್ಕಗಳನ್ನ ಉಪಯೋಗಿಸಿದ್ದಾರೆ ಬೇರೆ ಬೇರೆ ಉಪನಿಷತ್ಗಳಲ್ಲಿ, ಹಾಗೆ ಭಗವದ್ಗೀತೆಯಲ್ಲಿ ಇರ್ಬೋದು. ಬಟ್ ವಿ ಹ್ಯಾವ್ ಟು ರಿಮೈಂಡ್ ಅವರ್ ಮೈಂಡ್, ಕಂಟಿನ್ಯೂಸ್ ಆಗಿ ಏನ್ ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅದ್ರ ಮೂಲಕನೇ ನಾವು ಆ ಪಾತ್ ಅಲ್ಲಿ ಇರಬೇಕಾಗುತ್ತೆ. ವಿ ಆರ್ ಆನ್ ದ ಪಾತ್. ಇಟ್ ಇಸ್ ನಾಟ್ ಲೈಕ್ ವಿ ಆರ್ ಕಂಪ್ಲೀಟ್ಲಿ ರಿಯಲೈಸ್ಡ್ ಅಂತಲ್ಲ. ರಿಯಲೈಸೇಷನ್ ಎವ್ರಿ ಸಿಂಗಲ್ ಪಾಯಿಂಟ್ ಅಲ್ಲೂ ಕೂಡ ಒಂದು ವಿಚಾರ ನಮಗೆ ರಿಯಾಲಿಟಿ ಆಗಿ ಕನ್ವರ್ಟ್ ಆಗಬೇಕು. ದಟ್ ಈಸ್ ದ ಹೋಲ್ ಪಾಯಿಂಟ್. I hope that is clear. Anything you want to add on, Vinay sir? ಹಾ ಸರ್, ಒಂದು ಜಸ್ಟ್ ಅ ಪಾಯಿಂಟ್. ನೀವು ಹೇಳಿದ ವಿವೇಕ ವೈರಾಗ್ಯ ಮತ್ತು ಮುಮುಕ್ಷತ್ವ ಏನಿದೆಯಲ್ಲ, ಸಾಧನ ಚತುಷ್ಟಯ ಅಂತ ಕರಿತೀವಿ. ಅಂದ್ರೆ 4 ಸ್ಟೆಪ್ಸ್ ಆಕ್ಚುಲಿ. ವಿವೇಕ ವೈರಾಗ್ಯ ಅನ್ನೋದು ಮೊದಲನೇದು, ಎರಡನೇದು ಆಗುತ್ತೆ. ಆಮೇಲೆ ಶಮದಮಾದಿ ಷಟ್ ಸಂಪತ್ತಿ ಅಂತ ಕರಿತೀವಿ. ನಾನು ಅದನ್ನ ಯಾಕೆ ಭಗವದ್ಗೀತೆ ಸೆಷನ್ಗಳಲ್ಲಿ ಕವರ್ ಮಾಡ್ತಿಲ್ಲ ಅಂದ್ರೆ, ಇಲ್ಲಿ ಈ ಒಂದು ಅಧ್ಯಾಯಗಳಲ್ಲಿ ಎಲ್ಲೂ ಡೈರೆಕ್ಟ್ ಆಗಿ ಅದರ ರೆಫರೆನ್ಸ್ಗಳು ಬರೋದಿಲ್ಲ. ಪ್ರಾಬಬ್ಲಿ ಈ ಸೆಷನ್ಗಳೆಲ್ಲ ಆದ್ಮೇಲೆ ಸಪರೇಟ್ ಆಗಿ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ ಅಂತ. ಆದ್ರೆ ಅದು 3ನೇ ಸ್ಟೆಪ್ ಆಗಿ ಬರುತ್ತೆ. ಆ ಶಮದಮಾದಿ ಷಟ್ ಸಂಪತ್ತಿಗಳಲ್ಲಿ ಏನ್ ಬರ್ತಾ ಹೋಗುತ್ತೆ ಅಂದ್ರೆ, ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಯಾವ ರೀತಿಯಾಗಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಬರುತ್ತೆ. ಅದಾದ್ಮೇಲೆ ಮುಮುಕ್ಷತ್ವ ಅನ್ನೋದನ್ನ ನೀವೇನ್ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅದು ಬರುತ್ತೆ. ಇದು 4 ಸಾಧನ ಚತುಷ್ಟಯ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಾಧನೆಯಲ್ಲಿ ಬರ್ಬೇಕಾದಂತ 4 ಸ್ಟೆಪ್ಸ್ ಅದು. ಮುಮುಕ್ಷತ್ವ ಅನ್ನೋದು ಕೊನೆಗೆ ಬರುವಂತದ್ದು. ಮೊದಲನೇ ಸ್ಟೆಪ್ ವಿವೇಕ, ಯಾವ್ದು ಕರೆಕ್ಟ್ ಯಾವ್ದು ತಪ್ಪು, ನಾನು ನಡೀತಾ ಇರುವಂತಹ ದಾರಿ ತಪ್ಪಾಗಿದ್ರೆ ಇದು ತಪ್ಪು, ನಾನು ಸರಿಯಾದ ದಾರಿಯಲ್ಲಿ ನಡಿಬೇಕು, ಆಧ್ಯಾತ್ಮಿಕದ ಕಡೆಗೆ ನನ್ನ ಒಲವನ್ನ ಬೆಳೆಸ್ಕೋಬೇಕು ಅನ್ನೋಂತಹ ಒಂದು ವಿವೇಕ ಬರೋದಿದೆಯಲ್ಲ, ಅದೇ ಮೊದಲನೇ ಹೆಜ್ಜೆ ಆಗುತ್ತೆ. ಅದಾದ್ಮೇಲೆ ಕೊನೆಗೆ ಬರುವಷ್ಟರಲ್ಲಿ ನಮಗೆ ಮುಮುಕ್ಷತ್ವ ಅನ್ನುವಂಥದ್ದು ಬರುತ್ತೆ. ಸೊ ಅದೊಂದು ಜಸ್ಟ್ ವಾಂಟೆಡ್ ಟು ಆಡ್ ಆಸ್ ಅ ಪಾಯಿಂಟ್. ಅಂಡ್ ಇನ್ನೊಂದು ದೇರ್ ಇಸ್ ಒನ್ ಮೋರ್ ಪಾಯಿಂಟ್ ಐ ಫಾರ್ಗಾಟ್ ಆಕ್ಚುಲಿ. ಸೊ ಸರ್ ಏನ್ ಹೇಳ್ತಾ ಇದ್ರು, ಲೈಕ್ ದಿಸ್ ಇಸ್ ಅ ವೆರಿ ಮ್ಯಾಜಿಕ್ ಥಿಂಗ್, ಲೈಕ್ ಮಾಯಾ ಅಂತ ಹೇಳ್ತಾರೆ ಇದನ್ನ, ಇಲ್ಯೂಷನ್ ಥಿಂಗ್. ನಮ್ಮ ಎದುರುಗಡೆಗೆನೆ ಆಗ್ತಾ ಇರುತ್ತೆ, ಬಟ್ ಆಗೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ಇನ್ ದ ಸೆನ್ಸ್ ಈಗ ನಟರಾಜ್ ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು. ನಟರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಈಗ ದೇಹಾನೆ ಅಂತ ಅನ್ಕೊಳ್ಳೋಣ. ನಟರಾಜ್ ಒಬ್ಬ ವ್ಯಕ್ತಿ ಹೆಂಡತಿ ಅಂತಕ್ಕಂತಹ ಕನ್ನಡಿಲ್ ನೋಡಿದಾಗ ಆ ವ್ಯಕ್ತಿ ಏನಾಗ್ತಾರೆ? ಸೇಮ್ ನಟರಾಜ್. ಹೆಂಡತಿ ಅಂತಕ್ಕಂತಹ ರೋಲ್ ಅಲ್ಲಿ ನನ್ನನ್ನು ನಾನು ನೋಡ್ಕೊಂಡಾಗ ಸೇಮ್ ನಟರಾಜ್ ಬಿಕಮ್ಸ್ ದ ಹಸ್ಬೆಂಡ್. ಕ್ಲಿಯರ್? ಸಿಮಿಲರ್ಲಿ ಸೇಮ್ ನಟರಾಜ್, ಅದೇ ವ್ಯಕ್ತಿ ಅಥವಾ ಅದೇ ದೇಹನೇ ಹೋಗ್ಬಿಟ್ಟು ಎದುರುಗಡೆಗೆ ಗುರುಗಳ ಎದುರುಗಡೆ ನಿಂತಾಗ ಶಿಷ್ಯ ಆಗ್ತೀವಿ. ಕರೆಕ್ಟಾ? ಯಾವ ರೀತಿ ನಟರಾಜ್ ಅಂತಕ್ಕಂಥ ಒಂದೇ ವ್ಯಕ್ತಿ ಮಲ್ಟಿಪಲ್ ರೋಲ್ಗಳಾಗಿ ಕನ್ವರ್ಟ್ ಆಗುತ್ತೋ, ಅಥವಾ ಮಲ್ಟಿಪಲ್ ರೋಲ್ಗಳಾಗಿ ನಮ್ಮ ಎದುರುಗಡೆಗೆ ಕಾಣಕ್ ಸಿಗುತ್ತೋ, ಅದೇ ರೀತಿನೇ ಇರೋ ಎಂಟಿಟಿ ಒಂದೇ, ಬಂಗಾರ ಒಂದೇನೆ. ಆಕಾರ ಮತ್ತೆ ನಾಮಗಳ ಮೂಲಕ ನಮಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ನಾಮರೂಪಗಳಾಗಿ ನಮ್ಗೆ ಗೋಚರ ಆಗುತ್ತೆ. ಬಿಕಾಸ್ ವಿ ಥಿಂಕ್ ಅಬೌಟ್ ಇಟ್. ನಮ್ಮ ಮೈಂಡ್ ಅಲ್ಲಿ ಅದ್ರ ಬಗ್ಗೆ ಒಂದು ನಾಲೆಜ್ ಇದೆ, ಅಥವಾ ಅದ್ರ ಬಗ್ಗೆ ಒಂದು ಐಡಿಯಾ ಇದೆ. ಆ ಐಡಿಯಾದ ಮೂಲಕ ನಾವು ನೋಡಿದಾಗ ಆ ತರ ಕಾಣುತ್ತೆ, ರೈಟ್? ಬಟ್ ಇನ್ ರಿಯಾಲಿಟಿ ಇರ್ತಕ್ಕಂಥದ್ದು ಒಂದೇ, ರೈಟ್? ಬಂಗಾರ ಒಂದೇನೆ, ಬಟ್ ಕಾಣ್ತಕ್ಕಂತಹ ರೀತಿಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ದಟ್ ಈಸ್ ದ ಹೋಲ್ ಪಾಯಿಂಟ್. ಇದನ್ನೇ ಅದ್ವೈತ ಸಿದ್ಧಾಂತ ಅಂತ ಹೇಳ್ತಕ್ಕಂಥದ್ದು. ಸೊ ಅವರ್ ಫೋಕಸ್ ಶುಡ್ ಬಿ ಆನ್ ದ ಗೋಲ್ಡ್, ಅವರ್ ಫೋಕಸ್ ಶುಡ್ ಬಿ ಆನ್ ದ ಎಲೆಕ್ಟ್ರಿಸಿಟಿ, ಅವರ್ ಫೋಕಸ್ ಶುಡ್ ಬಿ ಆನ್ ದ ವಾಟರ್. ದಟ್ ಈಸ್ ದ ಬೇಸಿಕ್ ಐಡಿಯಾ. ವ್ಯವಹಾರನ ವ್ಯವಹಾರಕ್ಕೋಸ್ಕರ ಟ್ರೀಟ್ ಮಾಡ್ತೀವಿ, ಪಾರಮಾರ್ಥಿಕ ಸತ್ಯವನ್ನ ಪಾರಮಾರ್ಥಿಕವಾಗಿನೇ ನಾವು ಟ್ರೀಟ್ ಮಾಡ್ಕೊಂಡು ಪ್ರೊಸೀಡ್ ಆಗ್ತಕ್ಕಂಥದ್ದು. ಬಟ್ ಅಲ್ಟಿಮೇಟ್ ರಿಯಾಲಿಟಿ ಯಾವುದು? ಇದು ಎರಡರಲ್ಲಿ, ಪಾರಮಾರ್ಥಿಕ ಸತ್ಯ ಅಥವಾ ನಮ್ಮ ಒಂದು ಎಕ್ಸಿಸ್ಟೆನ್ಸ್ ಏನಿದೆಯೋ, ನಾವು ಅಂತಕ್ಕಂಥ ಒಂದು ಅಂಶ ನಮ್ಮ ಒಳಗಡೆಯಿಂದ ಹುಡ್ತಾ ಇದೆಯೋ, ದಟ್ ಇಟ್ ಸೆಲ್ಫ್ ಇಸ್ ದ ರಿಯಾಲಿಟಿ. ಎಲ್ಲಿವರೆಗೂ ಅಂಶ ನಮ್ಮ ಒಳಗಡೆ ಇರುತ್ತೋ ಅಲ್ಲಿವರೆಗೂ ಮಾತ್ರ ನಮ್ಮ ಅಸ್ತಿತ್ವ ಇರುತ್ತೆ.
ಇನ್ ದ ಸೆನ್ಸ್ ದ ಫಿಸಿಕಲ್ ಒಂದು ವಿಚಾರ ಏನ್ ಹೇಳಿದ್ರು ಅದು ಇರ್ತಕ್ಕಂಥದ್ದು. ಬಟ್ ಇನ್ ರಿಯಾಲಿಟಿ ವಿ ಆರ್ ನಾಟ್ ದಟ್. ಅವರ್ ಮೇನ್ ಎಕ್ಸಿಸ್ಟೆನ್ಸ್ ಇಸ್ ಅವರ್ ಓನ್ ಕಾನ್ಶಿಯಸ್ನೆಸ್. ನಮ್ಮ ಒಳಗಡೆ ಇರತಕ್ಕಂತಹ ಚೈತನ್ಯ ಅವೇರ್ನೆಸ್ ಏನಿದೆ ದಟ್ ಈಸ್ ದ ಓನ್ಲಿ ರಿಯಾಲಿಟಿ ವಿ ಹ್ಯಾವ್. ಅಂಡ್ ಅದ್ರ ಕಡೆಗೆ ನಾವು ಗಮನ ಹರಿಸ್ತಾ ಹೋಗ್ಬೇಕಾಗುತ್ತೆ ದೈನಂದಿನ ವಿಚಾರಗಳಲ್ಲಿ. ಸೊ ದಟ್ಸ್ ಇಟ್ ಫ್ರಮ್ ಅವರ್ ಎಂಡ್. ಎನಿಥಿಂಗ್ ವಿನಯ್ ಸರ್? Nothing, sir. Nothing from my side. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಲಾಸ್ಟ್ 2 ಸೆಷನ್ಸ್ ಗಳು ಅಪ್ಲೋಡ್ ಆಗಬೇಕು. ಇದು ಕೂಡ ನಾಳೆಗೆ ನಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಸೊ ಓವರ್ ಆಲ್ ಎಡಿಟಿಂಗ್ ಆದ ತಕ್ಷಣನೇ ಪ್ರೊಸೆಸಿಂಗ್ ಆಗಿ ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಮತ್ತೆ ನೀವು ವಾಪಸ್ ರಿವಿಸಿಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ವಾಟ್ಸ್ಆಪ್ ಮೂಲಕ ಕೋಆರ್ಡಿನೇಟ್ ಮಾಡ್ತೀವಿ ನಾವು. ಏನೇ ಪ್ರಶ್ನೆಗಳಿತ್ತು ಅಂದ್ರೂ ಕೂಡ ನೀವು ಅಲ್ಲಿ ಹಂಚ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್. ಸಿಗೋಣ ನೆಕ್ಸ್ಟ್ ಧನ್ಯವಾದಗಳು, ಸೆಷನ್. sir. Thank you. Thank you. ಥ್ಯಾಂಕ್ ಯು ಸೋ ಮಚ್.